ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ. ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಸಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ. ಭವತಿ ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರವಿಜಂತರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕೃಷ್ಣ ತಾನು ಕಾಳಿಂದಿ ಮಡುವಿಗೆ ಹೋಗಿದ್ದಾನೆ. ಕಾಳಿಯನನ್ನು ಮಥನ ಮಾಡಬೇಕು ಅಂತ ತಾನು ನೀರಿಗೆ ಹಾರಿದ್ದಾನೆ. ತಕ್ಷಣ ಜೊತೆಗಾರರಾದಂಥ ಗೋಪಾಲಕರು ನಂದಗೋಪನ ಬಳಿಗೆ ಬಂದಿದ್ದಾರೆ. ಆ ನಂದವ್ರಜಕ್ಕೆ ಬಂದು ಹೇಳ್ತಾ ಇದ್ದಾರೆ ಗೋಪಾಲಕರೆಲ್ಲ, ಏಷಮೋಹಂಗತಃ ಕೃಷ್ಣೋ ಮಗ್ನೋ ವೈ ಕಾಲಿಯ ಹೃದೆ ಭಕ್ಷತೆ ಸರ್ಪರಾಜೇನ ತದಾ ಗಚ್ಚತ ಮಾಜಿರಂ. ಕೃಷ್ಣ ಕಾಳಿಯ ಮಡುವಿನಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಕಾಳಿಯನಾದರೂ ಏನು ಮಾಡಿದ್ದಾನೆ? ಕೃಷ್ಣನನ್ನು ನುಂಗುತ್ತಾ ಇದ್ದಾನೆ. ಯಾರೂ ಕೂಡ ತಡೆಯುವವರಿಲ್ವಾ? ಯಾರೂ ಕೂಡ ತಡೆ ಮಾಡದೆ ಓಡಿ ಬನ್ನಿ ಓಡಿ ಬನ್ನಿ ಅಂತ ಹೇಳಿಕೊಂಡು ಬೊಬ್ಬೆ ಹಾಕ್ತಾ ಬರ್ತಾ ಇದ್ದಾರೆ. ನಂದಗೋಪಾಯ ವೈ ಕ್ಷಿಪ್ರಂ ವಲ್ಲಭಾಯ ನಿವೇದ್ಯತಾಂ ಏಷತೆ ಕೃಷ್ಯತೆ ಕೃಷ್ಣ ಸರ್ಪಣೇತಿ ಮಹಾಹೃದೆ. ಗೋಪಾಲಕರಿಗೆ ನಾಯಕನಾದಂಥ ನಂದಗೋಪ, ಹಾಗಾಗಿ ಅವನಿಗೆ ವಿಷಯವನ್ನು ತಿಳಿಸಿದ್ದಾರೆ. ಮಾತ್ರ ಅಲ್ಲ, ಹೇಳ್ತಾ ಇದ್ದಾರೆ, ದೊಡ್ಡ ಅದು ಮಡು, ದೊಡ್ಡ ನೀರಿನ ಒಂದು ಆಕಾರ. ಅಲ್ಲಿ ಕೃಷ್ಣ ಕಾಳಿಯನನ್ನು ಹಿಡಿಬೇಕು ಅಂತ ಹಾರಿದ್ರೆ ಕಾಳಿಯ ಸರ್ಪವೇ ಇವನನ್ನು ಹಿಡಿದು ಬಿಟ್ಟಿದೆ. ಕಾಳಿಯ ಸರ್ಪ ಏನು ಮಾಡಿದೆ? ಇವನಿಗೆ ಸುತ್ತಿ ಇವನನ್ನು ಕಟ್ಟಿ ಹಾಕಿದೆ. ನಂದಗೋಪಸ್ತು ತಚ್ಛ್ರುತ್ವ ವಜ್ರಪಾತೋಪಮಂ ವಚಃ ಅರ್ಥಸ್ಖಲಿತ ವಿಕ್ರಾಂತಸ್ತಂಜಗಾಮ ಹೃದೋತ್ತಮಂ. ನಂದಗೋಪನಿಗೆ ಈ ಮಾತನ್ನು ಕೇಳಿ ಎಂತ ಮಾಡಬೇಕು ಅಂತ ಗೊತ್ತಾಗುದಿಲ್ಲ. ಗೋಪರ ಮಾತನ್ನು ಕೇಳಿದ್ದಾನೆ. ಕೇಳಿದ ಕೂಡಲೇ ಇವನಿಗೆ ಅಶನಿಪಾತ ಅಂತ, ಅಂದ್ರೆ ಸಿಡಿಲು ಬರೆ ಸಿಡಿಲು ಬೆಳೆದಾಗೆ ಆಯ್ತು ಅಂತ. ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ. ವಜ್ರಾಯುಧದಿಂದ ಹೊಡೆದಾಗೆ ಆಗಿದೆ. ದುಃಖ ತಪ್ತನಾಗಿದ್ದಾನೆ. ಇವನಿಗೆ ಹೆಜ್ಜೆಗಳೇ ಮೇಲೆ ಬರುವುದಿಲ್ಲ. ಕೆಲವೆಲ್ಲ ಹಾಗೆ ಶಾಕ್ ಆದ್ರೆ ಎಂತ ಮಾಡುದು ಗೊತ್ತುಂಟು, ಹೋದ್ರೆ ಆಗ್ತದೆ ಮಾಡಬೇಕು ಅಂತ, ಆದ್ರೆ ಹೋಗ್ಲಿಕ್ಕೆ ಆಗದೆ, ಕಾಲಿ ಎತ್ತಿ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ತಲೆ ಎಲ್ಲ ಕುಗ್ಗಿ ಹೋಗಿದೆ. ಮತ್ತೆ ತಡವಿಕೊಂಡು ಏನೋ ಆಚೆ ಗಡಿಬಿಡಿ ಮಾಡಿಕೊಂಡು ನದಿಯ ಬಳಿಗೆ ಓಡಿ ಹೋದ. ಅಂತೂ ಇಂತು ಸಬಾಲ ಯುವತಿ ವೃದ್ಧ ಸಚಶಂಕರ್ಷಣೋ ಇವ ಆಕ್ರೀಡಂ ಪನ್ನಗೇಂದ್ರಸ್ಯ ಜಲಸ್ಥಂ ಸಮುಪಾದ್ರವತ್. ಯುವಕನಾದ ಸಂಕರ್ಷಣ ಅಂದ್ರೆ ಬಲರಾಮ, ಆತ ಏನು ಮಾಡಿದ್ದಾನೆ? ಆತ ಇಲ್ಲೇ ಇದ್ದಾನೆ. ಎಲ್ಲಾ ಕಡೆ ಕೃಷ್ಣ ಬಲರಾಮರು ಒಟ್ಟಿಗೆ ಹೋಗುದು. ಆದ್ರೆ ಈ ಕಾಳಿಯ ಮಥನಾಗುವಾಗ ಕೃಷ್ಣ ಮಾತ್ರ ಹೋಗಿದ್ದಾನೆ, ಬಲರಾಮ ಇಲ್ಲಿದ್ದಾನೆ. ಹಾಗಾಗಿ ಅವ ಏನು ಮಾಡ್ತಾನೆ? ಅಲ್ಲಿದ್ದಂಥ ಬಾಲಕರನ್ನು, ಯುವತಿಯರನ್ನು, ವೃದ್ಧರನ್ನು ಎಲ್ಲರನ್ನು ಕೂಡಿಕೊಂಡು ಆ ಪನ್ನಗೇಂದ್ರನಾದಂಥ ಕಾಳಿಯನ ಜೊತೆಗೆ ಆಟ ಆಡ್ತಾ ಇದ್ದಾರಲ್ಲ, ಅಲ್ಲಿಯ ಮಡುವಿಗೆ ತಾನು ಓಡಿ ಹೋಗ್ತಾ ಇದ್ದಾನೆ. ಎಲ್ಲರನ್ನು ಕೂಡಿಸಿಕೊಂಡು ಬಲರಾಮ ಓಡಿ ಹೋಗಿದ್ದಾನೆ. ಕೃಷ್ಣ ಬೇಕು ಅಂತಲೇ ಬಿಟ್ಟು ಹೋದದ್ದು ಅಂತ ಹೇಳ್ತಾರೆ. ಎರಡು ಕಾರಣ. ಒಂದು ಕಾರಣ, ಇವ ಶೇಷನ ವಂಶದವ. ಹಾಗಾಗಿ ನಾಗಗಳಿಗೆ ತಾನು ಶಿಕ್ಷೆ ಕೊಡುವಾಗ ಪಾಪ ಇವನಿಗೆ ವಂಶದ ಒಂದು ಪ್ರೀತಿಯಾಗಿ ಎಲ್ಲಿಯಾದ್ರೂ ಬೊಬ್ಬೆ ಹೊಡೆದ್ರೆ ಅಥವಾ ಬೇಡ ಬಿಡ್ಲಿ ಸಾಯ್ಲಿ ಅಂತೆಲ್ಲ ಹೇಳಿದ್ರೆ ಅದಕ್ಕೆ ಬೇಡವೇ ಬೇಡ ಅಂತ ಹೇಳಿ ಬಲರಾಮನು ಬಿಟ್ಟದ್ದು ಅಂತ ಒಂದು. ಇನ್ನೊಂದು ಅಂಶ ಏನು ಕೇಳಿದ್ರೆ, ತಾನು ಅಲ್ಲಿ ಹೋದಾಗ ಇಲ್ಲಿ ಇವರು ಗಾಬರಿಗೊಳ್ತಾರೆ, ಗೋಪಾಲಕರೆಲ್ಲ ಅಥವಾ ನಂದಗೋಪ ಯಶೋಧ ಎಲ್ಲ. ಹಾಗಾಗಿ ಅವರಿಗೆ ಸಮಾಧಾನ ಮಾಡಲಿಕ್ಕೆ ಯಾರಾದರೂ ಒಬ್ರು ಬೇಕು. ಹಾಗಾಗಿ ಬಲರಾಮ ಇದ್ರೆ ಒಂದು ಧೈರ್ಯ. ಹಾಗಾಗಿ ಬಲರಾಮ
ತಾನು ಅಲ್ಲಿ ಇದ್ದುಕೊಂಡು ಇವರನ್ನು ನಿಭಾಯಿಸಬೇಕು, ಸಂಭಾಳಿಸಬೇಕು ಅಂತ ಹೇಳಿಕೊಂಡು ತಾನು ಬಿಟ್ಟು ಹೋದದ್ದಿರಬೇಕು. ನಂದಗೋಪ ಮುಖ ಗೋಪಾಹ ತೇ ಸರ್ವೇ ಶಾಶ್ರುಲೋಚನಾಃ ಇದಂ ಕಿಮಿತಿ ಸಂಭ್ರಾಂತಾಃ ಕಸ್ಯೇದಂ ಕರ್ಮಚೇತಿ ವೈ ಹಾಹಾಕಾರಂ ಪ್ರಕುರ್ವಂತಸ್ತಸ್ಥಿರೇ ಹೃದಸ್ಯ ವೈ. ನಂಬಗೋಪ ಮುಖ ಇದವರೆಲ್ಲ ಇದ್ದಾರೆ, ಪ್ರಮುಖರೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ ಅಲ್ಲಿಗೆ ಹೋಗಿ. ಇದು ಹೇಗಾಯ್ತು, ಎಂತಕ್ಕೆ ಹೀಗಾಯ್ತು, ಯಾರು ಏನೆಲ್ಲ ಆಯ್ತು ಎಂತ ಹೇಳಿ ಅಂತ ಒಟ್ಟು ಕಂಗಾಲಾಗಿ ಹೋಗಿದ್ದಾರೆ. ಎಲ್ಲ ಸೇರಿಕೊಂಡು ಹಾ ಹಾ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆ ಕಾಳಿಂದಿ ಮಡುವಿನ ಸುತ್ತ ನಿಂತಿದ್ದಾರಂತೆ ತೀರದಲ್ಲಿ. ಅದು ಸಾಮಾನ್ಯವಾಗಿ ಹಾಗೆ, ಹೊಳೆಯಲ್ಲಿ ಯಾರಲ್ಲಿ ಹೋದ್ರೆ ಎಂತ ಅಂತ ಒಬ್ರಿಗೆ ಗೊತ್ತಿಲ್ಲ, ಎಲ್ಲ ಬೊಬ್ಬೆ ಹೊಡಿತಾರೆ, ಇವರು ಬೊಬ್ಬೆ ಹೊಡಿದ್ರು. ಎಂತದು ಅಂತ ಎಂತದು ಕೇಳಿದ್ರೆ ಗೊತ್ತಿಲ್ಲ. ಮತ್ತೆ ಯಾರು ಏನೇನೋ ಹೇಳ್ತಾರೆ, ಯಾರೋ ಬಿದ್ರಂತೆ ಅಂತ. ಇನ್ನೊಬ್ಬ ಹೇಳ್ತಾರೆ ಅಲ್ಲ ಬಿದ್ದದಲ್ಲ ಪವ ಜಾರಿದ್ದಂತೆ ಅಂತ. ಇನ್ನೊಬ್ಬ ಹೇಳ್ತಾನೆ ಇಲ್ಲ ಪವ ಹಾರಿದ್ದಂತೆ ಅಂತ. ಹಾಗೆ ಇಲ್ಲಿ ಕೂಡ ಎಲ್ಲ ಸೇರಿಕೊಂಡು ಬೊಬ್ಬೆ ಹೊಡಿತಾ ಕೂತಿದ್ದಾರೆ. ವ್ರೀಡಿತಾ ವಿಸ್ಮಿತಾಶ್ಚೈವ ಶೋಕಾರ್ತಾಶ್ಚ ಪುನಃ ಪುನಃ ಕೇಚಿತ್ತು ಕೃಷ್ಣ ಹೇತಿ ಧಿಗಿತ್ಯಪರೇ ಪುನಃ. ಆ ಕೃಷ್ಣ ಸರ್ಪದ ಜೊತೆಗೆ ಯುದ್ಧ ಮಾಡುವುದನ್ನು ಕಂಡಿದ್ದಾರೆ. ಕೆಲವರಿಗೆ ನಾಚಿಕೆ ಆಯ್ತಂತೆ, ಕೆಲವರು ಆಶ್ಚರ್ಯಪಟ್ರು ಅಂತ ಹೇಳ್ತಾರೆ, ಕೆಲವರು ದುಃಖ ಪಟ್ಟಿದ್ದಾರೆ, ಕೆಲವರಂತೂ ಅಯ್ಯೋ ಕೃಷ್ಣ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ, ಹಾ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಕೆಲವರೆಲ್ಲ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಕೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಭಾವ. ಯಾರು ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ, ನಾವು ಇಷ್ಟು ಸಮಯ ಇಲ್ಲಿ ಬದುಕಿ ಏನು ಪ್ರಯೋಜನ, ನಮಗೊಂದಿಷ್ಟು ಧಿಕ್ಕಾರ ಇರಲಿ. ಯಾಕೆ ಅಷ್ಟು ಚಿಕ್ಕ ಹುಡುಗ, 7 ವರ್ಷದ ಹುಡುಗ ಕೃಷ್ಣ ಹೋಗಿ ಆ ಹಾವನ್ನು ನಿಗ್ರಹ ಮಾಡ್ತಾನೆ, ನಾವು ಇಷ್ಟು ಪ್ರಾಯ ಆದವರು ಎಂತ ಮಾಡ್ಲಿಕ್ಕಾಗ್ಲಿಲ್ಲಲ್ಲ. ಈ ರೀತಿಯಾಗಿ ಕೆಲವರು ಧಿಕ್ಕಾರ ಅಂತ ಹೇಳಿದ್ರೆ, ಕೆಲವರಿಗೆ ನಾಚಿಕೆ ಆಯ್ತು. ಅಲ್ಲ, ಅಷ್ಟು ಚಿಕ್ಕ ಹುಡುಗ ಮಾಡುತ್ತಾನೆ, ನಮಗೆ ಆ ಯೋಗ್ಯತೆ ಇಲ್ಲ. ನಾವು ಒಂದು ಕೂಡ ನಾವು ನಮ್ಮ ಸ್ವಾರ್ಥವನ್ನೇ ನೋಡಿಕೊಂಡು ಬೇಡಪ್ಪ ಅದರ ಸುದ್ದಿ ಬೇಡಪ್ಪ, ಏನಾದ್ರೂ ನಮಗೇನಪ್ಪ ಅಂತ ಸುಮ್ಮನೆ ಇದ್ದೇವೆ ಬಿಟ್ರೆ, ಪಾಪ ಕೃಷ್ಣನ ಹಾಗೆ ಲೋಕಕ್ಕುಪಕಾರ ಆಗಬೇಕು ಅಂತ ಒಂದು ಕೆಲಸ ನಾವು ಮಾಡ್ಲಿಲ್ಲಲ್ಲ, ಇಷ್ಟು ಸಮಯ ನಾವು ಬದುಕಿದ್ದೇನು ಪ್ರಯೋಜನ ಅಂತ ಅವರ ನಾಚಿಕೆ ಕೆಲವರು ಪಟ್ರಂತೆ. ಕೆಲವರು ಆಶ್ಚರ್ಯ, ಅಲ್ಲ ಇಷ್ಟು ಚಿಕ್ಕ ಹುಡುಗನಿಗೆ ಆಗ್ಬೋದಲ್ಲ, ಅದೇ ಇವನ ಒಟ್ಟಿಗೆ ಇದ್ದವರಲ್ಲಿ ಇಂಥದ್ದೆಲ್ಲ ರಿಸ್ಕ್ ತಗೊಳ್ತಾರ, ಎಲ್ಲಿಯೋ ಆಟ ಆಡಿದ್ರೆ ನಿಮಗೆ ಇಲ್ಲಿಗೆ ಹಾರಬೇಕು ಅಂತ ನಿಮಗೆ ಗೊತ್ತಿಲ್ಲದೇನು ಹೋದದ್ದಲ್ಲ, ಎಲ್ರಿಗೂ ಗೊತ್ತುಂಟು, ಯಾರು ಇಷ್ಟರವರೆಗೆ ಅಲ್ಲಿ ಹೋಗ್ಲೇ ಇಲ್ಲ. ಹಾಗಾದ್ರೆ ಭಯಂಕರ ಮಾರ ಈ ಹುಡುಗ ಅಂತ ಕೆಲವರು ಆಶ್ಚರ್ಯಪಟ್ರು. ಇನ್ನು ಕೆಲವರು ಆಯ್ತಲ್ಲ ಕೃಷ್ಣನ ಕಥೆ ಮುಗೀತಲ್ಲ, ಬೇಕಿತ್ತ ಇವನಿಗೆ ಸುಮ್ಮನೆ ಅಂತೇಳಿ ಹೀಗೆ ಅಳ್ಳಿಕ್ಕೆ ಆರಂಭ ಮಾಡಿದ್ದಾರೆ. ಅಪರೇಹಾ ಹತಾಸ್ಮೇತಿ ರುರುದೈರ್ಭೃಷ ದುಃಖಿತಾ ಸ್ತ್ರೀಯಶ್ಚೈವ ಯಶೋದಾಂಚ ತಾಂ ಹಾಸಿತಿ ಚುಕ್ರುಷು. ಕೆಲವರು ಅಯ್ಯೋ ನಾವು ಸತ್ಯವೋ ಅಂತ. ಕೆಲವು ಸಲ ಆದ ಘಟನೆಗಿಂತ ಇವರದು ಬೊಬ್ಬೆಯೇ ಜೋರು. ಓ ಅಂತ ಎಂತದ್ದು ಕೇಳಿದ್ರೆ ಅಲ್ಲ ಕೃಷ್ಣ ಹೋದ ಅಂತ, ಎಲ್ಲಿ ಹೋಗಿದ್ದಾನೆ, ಎಲ್ಲಿ ಹೋಗ್ಲಿಲ್ಲ, ಆದ್ರೆ ಇವರ ತಲೆಯಲ್ಲಿ ಸತ್ತೇ ಹೋದ ಅಂತ. ಹಾಗಾಗಿ ಅಯ್ಯೋ ಕೃಷ್ಣ ಇಲ್ಲ, ಕೃಷ್ಣ ಸತ್ತ, ಅವ ಸತ್ತರೆ ಸಾಯ್ಲಿ ಮರ, ನಿಮಗೆ ಅಯ್ಯೋ ನಾವು ಸತ್ತ ಹಾಗೆಯೇ, ಅವನಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ದುಃಖಿತರಾಗಿ ಕೆಲವರಂತ ಹೆಂಗಸರು ಗಳ ಅಂತ ಅಳ್ತಾ ಇದ್ದಾರಂತೆ. ಇನ್ನು ಅನೇಕ ಹೆಣ್ಣು ಮಕ್ಕಳುಂಟಲ್ಲ, ಯಶೋದೆಯನ್ನು ನೋಡಿಕೊಂಡು ಬೈತಾ ಇದ್ದಾರೆ, ಸಂಬೋಧಿಸಿ, ಯಶೋದೆ ನೀನು ಸತ್ತೇ ಹೋದೆ ಅಂತ ಹೇಳಿದ್ರಂತೆ. ನೀನು ಸತ್ತೋದೆ ಅಂದ್ರೆ ಏನು, ಕೃಷ್ಣ ಸತ್ತದ್ರಿಂದ ಇನ್ನು ಮುಂದೆ ನೀನು ಕೂಡ ಸಾಯ್ಲಿಕ್ಕಿದ್ದಿ ಅಂತ ಅವಳನ್ನು ನೋಡಿ ಬೊಬ್ಬೆ ಹೊಡಿಕೊಂಡ್ರೆ. ಕೆಲವು ಸಲ ಹೌದಾ ಅದು ಏನಾಗ್ಬೇಕು ಮಕ್ಕಳು ಬರ್ತಾನೆಪ್ಪ ಅಂತ ಇರ್ತದೆ ನಮಗೆಲ್ಲ. ಈ ಬೇರೆಯವರು ಬಂದು ಗಾಳಿ ಹೊಡಿತಾರೆ ನೋಡಿ, ಅಯ್ಯೋ ಹಾಗಾಯ್ತು, ಹಾಗ ನಮಗೆ ಸಹ ಕಳವಳ ಜಾಸ್ತಿ ಆಗುತ್ತೆ. ಹೌದಾ ಸತ್ಯ ಹೋದ್ನಾ, ಹಾಗಾದ್ರೆ ನಾನು ಸಾಯ್ತೇನಾ, ಹೀಗೆ ಈ ರೀತಿಯಾಗಿ ಕಾಲು ತಪ್ಪಿಸುವ ಕೆಲಸವನ್ನು ಕೆಲವು ಗೋಪಾಲಕರು ಮಾಡ್ತಾ ಇದ್ದಾರೆ, ಒಟ್ಟು ಬೊಬ್ಬೆ ಹೊಡಿತಾ ಇದ್ದಾರೆ. ಯಾಕೆ ಇಷ್ಟೇ ಹೇಳ್ತಾರೆ ಗೊತ್ತಾ, ಬೇರೆಲ್ಲ ಲೀಲೆಗಳು ಆದಾಗ ಆಗಿ ಹೋದ ಮೇಲೆ ಗೊತ್ತಾದದ್ದು. ಯಾವ ಗೋಪಾಲಕರಿಗೂ ಗೊತ್ತಾಗ್ಲಿಲ್ಲ. ತೃಣಾವರ್ತರ ಸಂಹಾರ ಇರಬಹುದು ಅಥವಾ ಪೂತನಿ ಸಂಹಾರ ಇರಬಹುದು, ಅದೆಲ್ಲ ವತ್ಸಾಸುರ ಧೇನುಕಾಸುರದೆಲ್ಲ ಆದ ನಂತರ ಏನೋ ಆಯ್ತು ಹೋಯ್ತು ಅಂತ ಇಷ್ಟೇ ಗೊತ್ತು. ಇದು ಎಲ್ಲ ಜನರು ನೋಡುವಂತಹ ಪರಿಸ್ಥಿತಿ ಉಂಟಲ್ಲ, ಇಷ್ಟು ಡ್ಯೂರೇಷನ್ ನಲ್ಲಿ ಇದು ಬೇರೆ ಇಷ್ಟರವರೆಗೆ ಆಗ್ಲಿಲ್ಲ. ಹಾಗಾಗಿ ಇವರು ಬೊಬ್ಬೆ ಹೊಡಿತಾ ಇದ್ದಾರೆ. ಯಾ ಪಶ್ಯಸಿ ಪ್ರಿಯಂ ಪುತ್ರಂ ದರ್ಪರಾಜ ವಶಂಗತಂ ಸಂವೀತಂ ದರ್ಪಭೋಗೇನ ಕೃಷ್ಯಮಾಣಂ ಯಥಾ ಮೃಗಂ. ಹೇಳ್ತಾ ಇದ್ದಾರೆ, ಯಶೋದೆ ಹತ್ರ ನಿನ್ನ ಮಗ ಇದ್ದಾಲ, ಸರ್ಪರಾಜನಾದ ಕಾಳಿಯನ ವಶದಲ್ಲಿ ಇದ್ದಾನೆ, ನೋಡು ನೋಡು ನಿನ್ನ ಪ್ರಿಯ ಪುತ್ರನನ್ನು ನೋಡು. ಕಾಳಿಯಾದ್ರೂ ಏನು ಮಾಡ್ತಾನೆ ಗೊತ್ತಾ, ಜಿಂಕೆಯನ್ನು ಎಳೆದು ನುಂಗುವ ಹಾಗೆ ಕೃಷ್ಣನನ್ನು ಎಳೆದು ನುಂಗುತ್ತಾ ಇದ್ದಾನೆ, ನೋಡಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಅಶ್ಮಸಾರಮಯಂ ನೂನಂ ಹೃದಯಂ ತೇಭಿಲಕ್ಷ್ಯತೆ ಪುತ್ರಂ ಕಥಮಿಮಂ ದೃಷ್ಟ ಯಶೋದೆ ನಾವದೀರ್ಯತೆ. ಅಲ್ಲ ಇಷ್ಟಾದ್ರೂ ಕೂಡ ಇವಳು ಯಶೋದೆ ಗರಬಡಿದವಳಾಗಿ ನಿಂತುಕೊಂಡಿದ್ದಾಳೆ.
ಆಗ ಕೆಲವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರೆ, ಯಶೋದೆ ನಿನ್ನ ಹೃದಯ ಕಲ್ಲಿನ ಹಾಗೆ ಅಲ್ಲ, ಇಂಥ ಮಗನ ಅವಸ್ಥೆ ನೋಡಿ ಕೂಡ ನೀನು ಇನ್ನು ಜೀವಂತ ಇದ್ದೀಯಲ್ಲ, ಸುಮ್ಮನೆ ಹಾಗೆ ಇದೆಯಲ್ಲ, ನೀನು ಇನ್ನು ಯಾಕೆ ಸಾಯ್ಲಿಲ್ಲ ಅಂತ ಕೇಳ್ತಾರೆ. ನೋಡಿ, ಹೃದಯ ಯಶೋದೆ ನಾವಧೀರ್ಯತೆ, ಕೃಷ್ಣನಿಗೆ ಹೀಗೆ ಆಗ್ತಾ ಉಂಟು, ಸುಮ್ಮನೆ ನೋಡ್ತಾ ಕೂತಿದ್ಯಲ್ಲ, ನಿನಗೆ ಇನ್ನೂ ಸಾವು ಬರ್ಲಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾದ ಜನಗಳೆಲ್ಲ ಇರ್ತಾರೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ದುಃಖಿತಂ ಭತ ಪಶ್ಯಾಮೋ ನಂದಗೋಪಂ ಹೃದಾಂತಿಕೆ ನ್ಯಸ್ಯ ಪುತ್ರ ಮುಖೇ ದೃಷ್ಟಿಂ ನಿಶ್ಚೇತನಮವಸ್ಥಿತಂ. ನಂದರಾಜಂತೂ ದುಃಖಿತನಾಗಿದ್ದಾನೆ, ಆ ಮಡುವಿನ ನೀರಿನ ಮಡುವನ್ನು ನೋಡ್ತಾ ಇದ್ದಾನೆ. ಅವನಿಗೆ ನೋಡ್ತಾ ಅರೆಬರೆ ಕಾಣ್ತಾ ಉಂಟು ಕೃಷ್ಣ ಹಾವು ಇವುಗಳದ್ದು ಯುದ್ಧ ಗಲಾಟೆ ಅದು ಇದೆಲ್ಲ ಅಂತ. ಮಗನಲ್ಲಿಯೇ ದೃಷ್ಟಿಯನ್ನು ಇಟ್ಟು ಬಿಟ್ಟಿದ್ದಾನೆ. ನೋಡಿದ್ರೆ ಹೇಗೆ ಕೇಳಿದ್ರೆ ಸ್ಟಿಲ್ ಆಗಿ ನಿಂತಿದ್ದಾನೆ, ಅಂದ್ರೆ ಜಡದಂತೆ ಮರಗಟ್ಟಿ ಹೋಗಿದ್ದಾನೆ ಹೇಳ್ತಾರೆ. ನಿಶ್ಚೇತನಂ ಅವಸ್ಥಿತಂ, ಎಂತ ಮಾಡುದು ಗೊತ್ತಾಗ್ಲಿಲ್ಲ, ನೋಡ್ತಾನೇ ಇದ್ದಾನೆ. ಅದಕ್ಕೆ ಏನೂ ಕೂಡ ಪ್ರತಿಕ್ರಿಯೆಯನ್ನು ಮಾಡ್ತಾ ಇಲ್ಲ. ಯಶೋದಾಂ ಅನುಗಚ್ಚಂತ್ಯಃ ಸರ್ಪವಾಸಮಿಮಂ ಹೃದಂ ಪ್ರವಿಶ್ಯಾಮೋ ನಯಾಸ್ಯಾಮಃ ಸರ್ವಾ ದಾಮೋದರಂ ವಿನಾ. ಅನೇಕ ಸ್ತ್ರೀಯರು ಕೂಡಿಕೊಂಡು ಅಲ್ಲಿ ಬಂದಿದ್ದಾರೆ ಕೃಷ್ಣ ಬಲರಾಮರನ್ನೆಲ್ಲ ಕೊಡು. ಅದು ಕೂಡ ಎಲ್ಲಿಗೆ? ಸರ್ಪವಾಸ ಮಾಡುವ ಆ ನೀರಿನ ಮಡೆಗೆ ಯಶೋದೆಯನ್ನು ಕೂಡಿಕೊಂಡು ಬಂದಿದ್ದಾರಲ್ಲ, ಅವರು ಹೇಳ್ತಾ ಇದ್ದಾರೆ ಕೆಲವರು, ನಾವೊಂದು ಸಂಗತಿ ಮಾಡುವ. ಏನು? ಪ್ರವಿಶ್ಯಾಮ, ನಾವ ನೀರಿಗೆ ಹೋಗುವ. ಪಾಪ ಕೃಷ್ಣವರೇ ಹೋಗುವ ಅಂತ. ಕೆಲವು ಸಲ ಹಾಗೆ ಆಗುದು, ಏನೋ ದುಡುಮ್ ಅಂತ ಒಂದು ದೊಡ್ಡ ಕಲ್ಲು ಬಿಸಾಡಿ ಇರ್ತಾರೆ, ಇವ್ರು ಯಾರೋ ಬಿದ್ರು ಯಾರೋ ಮುಳುಗಿ ಹೋದ್ರು ಅಂತ ಯಾರೋ ಹಾರೋದು ಅಂತ ಉಂಟು. ಯಾಕೆ ಹಾರಿದ್ರು ಕೇಳಿದ್ರೆ ಅವರನ್ನು ಎಬ್ಬಿಸ್ಲಿಕ್ಕೆ. ಹಾಗೆ ಇವರು ಹೇಳ್ತಾ ಇದ್ದಾರೆ, ನಾವು ಕೂಡ ಈ ಮಡುವಿನ ಒಳಗೆ ಪ್ರವೇಶ ಮಾಡುವ ಅಂತ. ಒಂದು ವೇಳೆ ದಾಮೋದರನಾದ ಕೃಷ್ಣ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಬರೋದು ಬೇಡ, ನಾವು ನಂದ ಗೋಕುಲಕ್ಕೆ ಹೋಗುದು ಬೇಡ, ನಾವು ಕೂಡ ಕಾಳಿಯ ಮಡುವಿಗೆ ಹಾರುವ ಸರ್ವ ದಾಮೋದರಮ್ಮಿನ, ನಾವು ಎಲ್ರು ಅಲ್ಲಿಗೆ ಹೋಗುವ. ದಾಮೋದರ ಬರದಿದ್ರೆ ನಾವು ಹೋಗೋದೇ ಬೇಡ. ದಿವಸಃ ಕೋ ವಿನಾ ಸೂರ್ಯಂ ವಿನಾ ಚಂದ್ರೇಣ ಕಾನಿಶ ವಿನಾ ವೃಷೇಣ ಕಾ ಗಾವೋ ವಿನಾ ಕೃಷ್ಣೇನ ಕೋ ವ್ರಜಃ ವಿನಾ ಕೃಷ್ಣನ್ನ ಯಾಸ್ಯಾಮೋ ವಿವತ್ಸ ಇವಧೇನವಃ. ಅಲ್ಲ, ಕೃಷ್ಣ ಬರ್ಲಿಲ್ಲ, ಕೃಷ್ಣ ಇಲ್ಲ ಅಂದ್ರೆ ನಾವು ಯಾಕೆ ಹೋಗಬೇಕು ನಂದಗೋಕುಲಕ್ಕೆ ಅಥವಾ ನಂದವ್ರಜಕ್ಕೆ? ಯಾಕೆ ಕೇಳಿದ್ರೆ, ಸೂರ್ಯನಿಲ್ಲದ ಹಗಲಿನ ಹಾಗೆ ನಮ್ಮ ಜೀವನ ಆಗಿಬಿಡತ್ತೆ. ಸೂರ್ಯ ಇಲ್ಲ ಅಂದ್ರೆ ಹಗಲಿಗೇನು ಬೆಲೆ? ಹಾಗಾಗಿ ಸೂರ್ಯನಿಲ್ಲದ ದಿವಸ ಎಲ್ಲಿಯಾದ್ರೂ ಉಂಟಾ? ಹಾಗೆ ಕೃಷ್ಣನಿಲ್ಲದ ನಾವು ಬದುಕಲಿಕ್ಕೆ ಸಾಧ್ಯ ಉಂಟಾ? ರಾತ್ರಿ ಕಾಲದಲ್ಲಿ ಚಂದ್ರ ಇಲ್ಲದೆ ರಾತ್ರಿ ಇರ್ಲಿಕ್ಕೆ ಸಾಧ್ಯ ಉಂಟಾ? ಆಮೇಲೆ ಹೇಳ್ತಾ ವೃಷಭಗಳಿಲ್ಲದೆ ದೊನಗಳು ಇರ್ಲಿಕ್ಕೆ ಸಾಧ್ಯ ಉಂಟಾ? ಎತ್ತುಗಳಿಲ್ಲದೆ. ಹಾಗೆಯೇ ಕೃಷ್ಣನಿಲ್ಲದೆ ಈ ಗೋಲ್ಲರ ಹಟ್ಟಿ ನಮ್ಮ ನಂದವ್ರಜ ನಮ್ದು ಬೃಂದಾವನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೃಷ್ಣ ಬರ್ಲಿಲ್ಲ, ಕೃಷ್ಣ ಸಿಕ್ಲಿಲ್ಲ ಹೇಳಿದ್ರೆ ನಾವು ಕೂಡ ನಮ್ಮ ಮನೆಗೆ ತೆರಳೋದಿಲ್ಲ. ಆಮೇಲೆ ಹೇಳ್ತಾರೆ, ಕರುಗಳನ್ನು ಕಳೆದುಕೊಂಡಂತಹ ದನ ಅದು ಎಂದಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಉಂಟ? ಅಂತಹ ಸ್ಥಿತಿ ನಮ್ಮದಾಗಿದೆ ಅಂತ ಹೇಳಿಕೊಳ್ತಾ ಇದ್ದಾರೆ. ಅಂದ್ರೆ ಈ ಕೃಷ್ಣನ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್, ಎಷ್ಟು ಪ್ರೀತಿ ಆ ಮಕ್ಕಳಿಗೆ ಇತ್ತು ಅಂತ ತೋರಿಸ್ತಾರೆ. ಅವರಿಗೆ ಮಾತ್ರ ಅಲ್ಲ, ಆ ಗೋಪಿಕಾ ಸ್ತ್ರೀಯರಿಗೆ ಇತ್ತು. ದೂರು ಕೊಟ್ಟದ್ದು ಹೌದು, ಲೂಟಿಯಾದಾಗ ಎಲ್ರಿಗೂ ಇದಾಗ್ತದೆ, ಹೋಗಿ ಎರಡು ಬಿಡ್ತಾರೆ ಮಕ್ಕಳಿಗೆಲ್ಲ. ಆದ್ರೆ ಆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇರ್ತದೆ. ಹಾಗೆ ಆ ಪ್ರೀತಿಯನ್ನು ಇಲ್ಲಿ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ತಾಸಾಂ ವಿಲಪಿತಂ ಶ್ರುತ್ವ ತೇಷಾಂಚ ವ್ರಜವಾಸಿನಾಂ ವಿಲಾಪಂ ನಂದಗೋಪಸ್ಯ ಯಶೋದಾಕ್ರಂದಿತಂ ತಥಾ. ವ್ರಜವಾಸಿಗಳು, ನಂದವ್ರಜದಲ್ಲಿರುವವರೆಲ್ಲ ದುಃಖದ ಮಾತುಗಳನ್ನು ಹಾಡ್ತಾ ಇದ್ದಾರೆ. ಆಗ ಅದನ್ನು ಕೇಳಿದಂತಹ ನಂದರಾಜ ಅವರಿಗೆ ಇನ್ನಷ್ಟು ದುಃಖ ಜಾಸ್ತಿ ಆಯ್ತಂತೆ. ಯಶೋದೆಯ ಆಕ್ರಂದನ ಗಗನ ಮುಟ್ಲಿಕ್ಕೆ ಆರಂಭ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ಅವರು ಸುಮ್ಮನೆ ಸ್ವಲ್ಪ ಧೈರ್ಯ ತಾಳಿಕೊಂಡು ಇರ್ತಿದ್ರೋ ಏನೋ, ಇವರೆಲ್ಲ ಬೊಬ್ಬೆ ಹೊಡೆದ್ರ ಇಲ್ವಾ, ಮತ್ತೆ ಅವರೆಲ್ಲ ಧೈರ್ಯ ಕಳ್ಕೊಂಡಿದ್ದಾರೆ. ಏಕಭಾವ ಶರೀರಜ್ಞ ಏಕದೇಹೋ ದ್ವಿಧಾಕೃತ ಸಂಕರ್ಷಣ ಸಂಕ್ರುದ್ಧೋ ಬಭಾಷೆ ಕೃಷ್ಣಮವ್ಯಯಂ. ಕೃಷ್ಣನ ಅಂತರಂಗ ಏನು ಅಂತ ತಿಳಿದವ ಒಬ್ಬನೇ. ಯಾರವ? ಸಂಕರ್ಷಣ ಅಂದ್ರೆ ಬಲರಾಮನ್. ಅವ ಹೇಗಿದ್ದ? ಏಕದೇಹೋ ದ್ವಿಧಾಕೃತ, ಒಂದೇ ದೇಹ ಅಲ್ಲ, ಒಂದೇ ಜೀವ ಎರಡು ದೇಹ, ಈ ರೀತಿಯಾಗಿ ಇದ್ದವ. ಒಂದೇ ದೇಹದ ಎರಡು ಆತ್ಮಗಳಾಗಿ ಇದ್ದದ್ದು ಅಂತ ಹೇಳ್ತಾರೆ. ಅಂತಹ ಸಂಕರ್ಷಣ ಸಿಟ್ಟುಗೊಂಡಿದ್ದಾನೆ. ಸಿಟ್ಟುಗೊಂಡು ಕೃಷ್ಣನ ಹತ್ರ ಮಾತಾಡ್ತಾ ಇದ್ದಾನೆ. ಈಗ ಕೃಷ್ಣನ ಹತ್ರ ಹೇಳ್ತಾ ಇದ್ರು, ಎಂತ ನಿಂಗೆ ಅರ್ಥ ಆಗುದಿಲ್ಲ, ಎಂತದು ಬರ್ಲಿಕ್ಕೆ ಆಗುದಿಲ್ಲ ಅಂತ ನಾವೆಲ್ಲ ಜೋರು ಮಾಡ್ತೇವೆ. ಆ ರೀತಿಯಾಗಿ ಬಲರಾಮ ಹೇಳ್ತಾ ಇದ್ದಾನೆ. ನಿಜವಾಗಿಯೂ ಹಾಗೆ ಅಲ್ವಾ? ಕೃಷ್ಣನು ಬಲರಾಮರು ಯಾರದ್ದು? ಭಗವಂತನದ್ದೇ ಒಂದು ಶುಕ್ಲ ರೂಪ, ಒಂದು ಕೃಷ್ಣ ರೂಪ. ಹಾಗಾದ್ರೆ ಅಂಶಾವತಾರದಲ್ಲಿ ಬಲರಾಮನಲ್ಲಿ ಕೃಷ್ಣನೇ ಇರೋದು. ಹಾಗಾಗಿ ಅವನೇ ಕೃಷ್ಣನ ಹತ್ರ ಒಂದು ಸ್ವಲ್ಪ ಜೋರು ಮಾಡಿ ಮಾತಾಡ್ತಾ ಇದ್ದಾನಂತೆ. ಪ್ರೀತಿಯಿಂದ ಹೌದು, ಜೋರು ಮಾಡಿಯೂ ಹೌದು.
ಕೃಷ್ಣ ಕೃಷ್ಣ ಮಹಾಬಾಹೋ ಗೋಪಾನಾಂ ನಂದಿವರ್ಧನ ದಮ್ಯತಾಮೇಷ ವೈ ಕ್ಷಿಪ್ರಂ ಸರ್ಪರಾಜೋ ವಿಷಾಯುಧ. ಅಲ್ಲ ಕೃಷ್ಣ, ಈ ಗೋಪಾಲಕರಿಗೆ ನೀನು ಸಂತೋಷ ಕೊಡ್ಬೇಕಾ ಬೇಡವಾ? ಸುಮ್ಮನೆ ಆಟ ಆಡ್ತಾ ಕೂತಿದ್ಯಲ್ಲ ಒಳಗೆ. ವಿಷಾಯುಧದಿಂದ ಅಹಂಕೃತನಾದಂತಹ ಕಾಳಿಯನಿದ್ದಾನಲ್ಲ, ಅವನನ್ನು ಆದಷ್ಟು ಬೇಗ ಅವನನ್ನು ಮಥನ ಮಾಡು, ಅವನನ್ನು ದಮನ ಮಾಡು, ಬೆಳಬೇಡ ಅವನನ್ನು ಅಂತ ಹೇಳ್ತಾ ಇದ್ದಾನೆ. ಇಮೇನೋ ಬಾಂಧವಸ್ತಾತ ತ್ವಾಂ ಮತ್ವಾ ಮಾನುಷಂ ವಿಭೋ ಪರಿದೇವಯಂತಿ ಕರುಣಂ ಸರ್ವೇ ಮಾನುಷ ಬುದ್ಧಯ. ಇನ್ನು ನಿನ್ನ ಬಂಧು ಬಾಂಧವರೆಲ್ಲಿದ್ದಾರಲ್ಲ, ಈ ಗೋಪಾಲಕರು ಗೋಪಿಕಾ ಸ್ತ್ರೀಯರವರೆಲ್ಲ, ಅವರೆಲ್ಲರೂ ನಿನ್ನನ್ನು ಮನುಷ್ಯ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನೀನು ಮನುಷ್ಯನಲ್ಲ, ನೀನು ದೇವರು ಅಂತ ಪಾಪ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಮನುಷ್ಯನ ಬುದ್ಧಿಯನ್ನು ಹೊಂದಿದ ಅವರಿಗೆ ನೀನು ಕೂಡ ಮನುಷ್ಯನಾಗೆ ಮಾಡ್ತಾ ಇದ್ದೀಯಲ್ಲ. ನಿನ್ನ ಬಗ್ಗೆ ಕರುಣೆ ಅವರಿಗೆ ಹುಟ್ಟುತ್ತಾ ಉಂಟು, ಅಳ್ತಾ ಇದ್ದಾರೆ ಅವರೆಲ್ಲ, ನಿನ್ನ ವಿಷಯದಲ್ಲೇ ಅಳ್ತಾ ಇದ್ದಾರೆ, ರೋದನೆ ಮಾಡ್ತಾ ಇದ್ದಾರೆ. ಯಾಕೆ? ಮಾನುಷ ಬುದ್ಧಯ, ಅವರಿಗೆಲ್ಲ ಮನುಷ್ಯ ಬುದ್ಧಿ. ತಚ್ಛ್ರುತ್ವ ರವಿಣೇಯಸ್ಯ ವಾಕ್ಯಂ ಸಂಜ್ಞಾನ ಮೀರಿತಂ ವಿಕ್ರೀಡ್ಯಾಸ್ಫೋಟಯದ್ ಬಾಹು ಛಿತ್ವ ತನ್ನಾಗ ಬಂಧನಂ. ಇವನ ಮಾತನ್ನು ಅಂದ್ರೆ ಈ ಸಂಕರ್ಷಣನ ಬಲರಾಮನ ಮಾತನ್ನು ಕೇಳಿದಾಗ ಕೃಷ್ಣ ಜಾಗೃತನಾಗಿ ಬಿಡ್ತಾನೆ. ತಾನೇನು ಮಾಡ್ತಾನೆ? ತಾನು ವಿಕ್ರೀಡ್ಯ ಆಸ್ಫೋಟಯದ್ ಬಾಹು ಅಂತ ಹೇಳ್ತಾ ಇದ್ದಾನೆ. ಮೊದಲು ದಪ್ಪಗೆ ಇದ್ದ ಕೃಷ್ಣ ಇವನನ್ನು ಸುತ್ತಿಕೊಂಡಿದ್ದಾನೆ. ಕೂಡ್ಲೆ ಕೃಷ್ಣ ಏನು ಮಾಡ್ತಾನೆ? ಸುತ್ತಿಕೊಂಡಿದ್ದವ ದಪ್ಪ ದಪ್ಪ ದಪ್ಪಗಾದ. ಹಾವು ಕೂಡ ಸಣ್ಣ ದಪ್ಪ ದಪ್ಪಗಾಯ್ತು. ಆಮೇಲೆ ಒಂದೇ ಸಲ ಸಪೂರಾದ. ಕೂಡ್ಲೆ ನುಸುಳಿಕೊಂಡು ಮೇಲೆ ಬಂತು. ಈ ಮಕ್ಕಳ ವಹಿವಾಟು ನೋಡಿ, ಅದು ಹೀಗೆ 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 ಎಳಿತಾ ಇದ್ದಾರೆ, ಮತ್ತೆ ಒಮ್ಮೆಲೆ ಕೈ ಬಿಟ್ಟರು ನೀರಿನಲ್ಲಿ ತೇಲಿಕೊಂಡು ಬಂದ. ಅಂತೂ ಇಂತೂ ಆ ಸೀಳಿಕೊಂಡು ಅವನ ಬಂಧನದ ಆಟದಿಂದ ಹೊರಗೆ ಬಂದಿದ್ದಾನೆ. ತನ್ನ ಬಾಹುಗಳನ್ನೆಲ್ಲ ಕಟ್ಟಿಕೊಂಡು ಕೂತಿದ್ದಾನಂತೆ ಕೃಷ್ಣ. ಇದು ಯಾಕೆ ಹೀಗೆ ಮಾಡಿದ ಕೃಷ್ಣ ಅಂದ್ರೆ, ಎಲ್ಲಿಯಾದ್ರೂ ಇವನು ನೇರವಾಗಿ ಕಾಳಿಯನನ್ನು ಜೋರು ಮಾಡಿದೆಲ್ಲ ಮಾಡಿದ್ರೆ, ನಾಳೆ ಬಲರಾಮ ಗಲಾಟೆ ಮಾಡಿದ್ರೆ, ಏನು ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ಕೊಳ್ಳಿ ಹೀಗೆಲ್ಲ ಮಾಡ್ತೀಯಲ್ಲ ನೀನು ಅಂತೇಳಿ ಕೇಳಿದ್ರೆ, ಇದು ಕಂಪ್ಲೇಂಟ್ ಮಾಡ್ಲಿಕ್ಕೆ ಇಲ್ಲ. ಯಾಕೆ? ಹೇಳಿದ್ಯಾರು? ಬಲರಾಮನೇ ಹೇಳಿದ್ದು. ಹಾಗಾಗಿ ಬಲರಾಮ ಹೇಳಿ ಅಂತ ಕಾಯ್ತಾ ಇದ್ದ. ಎಂತದ್ದು ಹೊಡಿಯ ನಾಲ್ಕು ಹೇಳಿದ, ನೀನೇ ಅಲ್ವಾ ಹೇಳಿದ್ದು ಅಂತ ನಾಳೆ ಹೇಳ್ಬೋದು ಅಂತ. ಎಷ್ಟು ಚಂದ ಕೃಷ್ಣ ಬಲರಾಮರ ಆಟ ನೋಡಿ. ಹಾಗಾಗಿ ಇವ ಏನು ಮಾಡ್ತಾ ಇದ್ದಾನೆ? ತಸ್ಯ ಪದ್ಭ್ಯಾಮಥಾಕ್ರಮ್ಯ ಭೋಗರಾಶಿಂಜಲೇ ಸ್ಥಿತಂ ಶಿರೋಸ್ಯ ಕೃಷ್ಣೋ ಜಗ್ರಹ ಸ್ವಹಸ್ತೇನಾವನಾಮ್ಯ ಚ. ನೀರಿನಲ್ಲಿರುವಂತಹ ಆ ಬೃಹತ್ತಾದಂಥ ಶರೀರವನ್ನು ಧಾರಣೆ ಮಾಡಿದವ ಕಾಳಿಯ. ಸಣ್ಣ ಸರ್ಪ ಅಲ್ಲ ಅದು, 5 ಹೆಡೆಯ ದೊಡ್ಡ ಶರೀರವನ್ನು ಹೊಡ್ಕೊಂಡವ. ಇವ ಏನು ಮಾಡಿದ? ಶಿರೋಸ್ಯ ಕೃಷ್ಣೋ ಜಗ್ರ, ಅವನ ತಲೆಯನ್ನು ಹಿಡಿದನು. ತಲೆಯನ್ನು ಹಿಡಿದು ಚೆನ್ನಾಗಿ ಬಗ್ಗಿಸಿ ಕೃಷ್ಣ ಅದನ್ನು ಹಿಡಿದಂತೆ. ಇಷ್ಟೆಲ್ಲ ಹಾರ್ತಾ ಇದೆಯಲ್ಲ ಅಂತ ಅವನ ತಲೆಯನ್ನು ಹಿಡಿದು ಬಗ್ಗಿಸಿದ. ತಸ್ಯಾರುರೋಹ ಸಹಸ ಮಧ್ಯಮಂ ತನ್ಮಹಚ್ಚಿರ ತಸ್ಯ ಮೂರ್ಧ್ನಿ ಸ್ಥಿತ ಕೃಷ್ಣೋ ನನರ್ಥ ರುಚಿರಾಂಗದ. ಅವನ ಬೃಹತ್ತಾದ ಶರೀರದ ನಡುಭಾಗದಲ್ಲಿ ಏರಿ ನಿಲ್ತಾನೆ. ಅವನ ತಲೆಯ ಮೇಲೆ ತನ್ನ ಕಾಲನ್ನಿಟ್ಟು ತನ್ನ ಸುಂದರ ಅವಯವಗಳಿಂದ ನರ್ತನ ಮಾಡ್ಲಿಕ್ಕೆ ಆರಂಭ ಮಾಡಿದ. ಅಲ್ಲ, ಇದೆಲ್ಲ ಹೇಗೆ ಕೇಳಿದ್ರೆ, ನೀವು ಆನೆಯ ಮೇಲೆಲ್ಲ ಹತ್ತಬೇಕಾದ್ರೆ ಹೇಗೆ ಅಂತ ನೋಡಿ. ಅಷ್ಟು ದೊಡ್ಡ ಆನೆ ಉಂಟು, ಇಷ್ಟು ಚಿಕ್ಕ ಹುಡುಗ ಇರ್ತಾನೆ, ಹತ್ತುವುದು ಹೇಗೆ? ಆಗ ಆನೆ ಕಾಲು ಮೇಲೆ ಇರ್ತಾನೆ, ಈ ಕಾಲು ಮೇಲೆ ಹತ್ತಿ ಅವನ ತಲೆ ಮೇಲೆ ಕೂತ್ಕೊಳ್ತಾನೆ. ಈ ಹಾವಿಗೂ ಇವ ಹಾಗೇ ಮಾಡಿದ ಕೃಷ್ಣ. ಏನು ಮಾಡಿದ? ತಲೆಯನ್ನು ಬಗ್ಗಿಸಿದ. ತಾನು ಮೇಲೆ ಹಾರುವುದು ಕಷ್ಟ ಅಲ್ವ, ಅದಕ್ಕೆ ಅವನನ್ನೇ ಬಗ್ಗಿಸಿ ಬಿಟ್ಟ. ಬಗ್ಗಿಸಿ ಅದರ ಮೇಲೆ ಇವ ಕಾಲನ್ನಿಟ್ಟು ತಾನು ಕುಣಿಲಿಕ್ಕೆ ಆರಂಭ ಮಾಡಿದ್ದಾನೆ. ಲಾಸ್ಯಂ ಬಹುವಿಧಂ ಕೃಷ್ಣೋ ವಿದಧೆ ತಸ್ಯ ಮೂರ್ಧನಿ ತಸ್ಯ ನೃತ್ತಂ ಸ್ಮರನ್ ವಿಷ್ಣೋ ಹರ್ಷೋದ್ಯ ಮಮ ಜಾಯತೆ ರೋಮ್ನಾಂ ಧರ್ಮೇಶು ಗಾತ್ರೇಶು ರಾಜನ್ ಉದ್ಗಮಯನ್ ಸದಾ. ಅನೇಕ ವಿಧವಾದಂಥ ಲಾಸ್ಯಗಳನ್ನು ಅವನ ನೆತ್ತಿಯ ಮೇಲೆ ಮಾಡ್ತಾ ಇದ್ದಾನೆ. ಈ ತುಂಬಾ ಇರಿಟೇಟ್ ಯಾವಾಗ ಆಗತ್ತೆ ನೋಡಿ, ನಮಗೆ ಈ ಇರುವೆ ಅಥವಾ ನೊಣ ಇರ್ಬೋದು, ಯಾವುದೋ ಭಾಗಕ್ಕೂ ಕೈ ಹೋಗುದಿಲ್ಲ, ತಲೆ ಹೋಗುದಿಲ್ಲ, ಅಲ್ಲಿಗೆ ನಮಗೆ ತುಂಬಾ ನೋವಾಗತ್ತೆ. ಹಾವಿಗೆ ಅದರ ತಲೆಯ ಮೇಲೆ ಏನಾದ್ರೂ ಮಾಡಿದ್ರೆ ಎಂತ ಮಾಡ್ಲಿಕ್ಕೂ ಬರೋದಿಲ್ಲ. ಅಲ್ಲಿಗೆ ಆ ಬಾಲವನ್ನು ಏನಾದ್ರೂ ಮಾಡು ಹೇಳಿದ್ರೆ ಬಾಲ ಇವನು ಗಟ್ಟಿ ಹಿಡ್ಕೊಂಡಿದ್ದಾನೆ. ತಲೆಯ ಮೇಲೆ ಉಂಟು, ತೂರಿಸ್ತದೆ ಅಂತ ಇಟ್ಟುಕೊಳ್ಳುವ, ತೂರಿಸ್ಲಿಕ್ಕೂ ಆಗೋದಿಲ್ಲ, ಕೈಗಳಿಲ್ಲ ನಾಗನಿಗೆ. ಹಾಗಾಗಿ ಇವನ ತಲೆಯಲ್ಲಿ ನಿಂತಿದ್ದಾನೆ. ನುಣುಪಾದ 5 ಹೆಡೆ ಉಳ್ಳಂತಹ ಹಾವು ಮೇಲೆ ಕೂತಿದ್ದಾನೆ. ಅದು ಇದ್ದದ್ದೇ ಇವನಿಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು. ಅದರ ಜೊತೆಗೆ ಕೃಷ್ಣ ಕುಣಿಲಿಕ್ಕೆ ಶುರು ಮಾಡಿದ್ದಾನೆ, ತನ್ನ ಲಾಸ್ಯಗಳನ್ನು ತೋರಿಸಲಿಕ್ಕೆ ಶುರು ಮಾಡಿದ್ದಾನೆ. ಆ ಕೃಷ್ಣನ ನರ್ತನಗಳನ್ನು ನೋಡುವಾಗ ಅವರು ಹೇಳ್ತಾರೆ, ಆ ವೈಶಂಪಾಯನರು ಹೇಳ್ತಾರೆ ಪ್ರವಚನ ಮಾಡ್ತಾ ಇರುವಾಗ, ಅಲ್ಲ ಆ ನರ್ತನ ನೋಡಿದ್ರೆ ನನಗೆ ರೋಮ ನೆಟ್ಟಗಾಗತ್ತೆ ಅಂತ. ಕೃಷ್ಣ ಹಾವಿನ ಮೇಲೆ ಕುಳಿತು ಕುಣಿಯುವಾಗ ನನಗೆ ಅದನ್ನು ಹೇಳುವಾಗ್ಲೇ ನನ್ನ ಮೈಯಲ್ಲೇ ರೋಮಾಂಚನ ಆಗ್ತಾ ಉಂಟು ಅಂತ ಹೇಳ್ತಾರೆ. ಹಾಗಾಗಿ ಸರ್ಪಜ ಜೊತೆಗೆ ಕೃಷ್ಣ ಆಡಿದ ಪ್ರಸಂಗ ಉಂಟಲ್ಲ, ಅದು ಅತ್ಯದ್ಭುತವಾದದ್ದು ಅಂತ ಹೇಳ್ತಾ ಇದ್ದಾರೆ ವಾದಿರಾಜರು. ಇದನ್ನೇ ತಮ್ಮ ರುಕ್ಮಿಣೀಶ ವಿಜಯದಲ್ಲಿ ರೋಮಣಾಂ ಹರ್ಷಕಾರಿಣಿ ಶ್ರವಣತ ಪಾಪೌಕ ವಿಧ್ವಂಸಿನಿ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ.
ಅಂದ್ರೆ ಇದು ಅದ್ಭುತ. ಹಾವು ಹಾವಿನ ಮೇಲೆ ನಿಂತು, ಅದು ಸಾಮಾನ್ಯ ಹಾವು ಅಲ್ಲ, ಹಾಗಾಗಿ ನಿಂತು ಕೂಡ ತಾನು ನರ್ತನವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟನ್ನು ಕೂಡ ಎಲ್ಲ ನೋಡ್ತಾ ಇದ್ದಾರೆ. ಇಷ್ಟರವರೆಗೆ ಆಗುವ ಯಾವ ರಾಕ್ಷಸರ ವಧೆಗಳುಂಟು ಅದು ಎಲ್ಲರ ಎದುರುಗಡೆ ನಡೆದದ್ದಲ್ಲ, ಇದು ಹಾಗಲ್ಲ, ಎಲ್ಲ ಲೈವ್ ನೋಡ್ತಾ ಇದ್ದಾರೆ ನೋಡಿ. ಅದಕ್ಕೋಸ್ಕರ ನೋಡಿ, ನೇರವಾಗಿ ಆಗುವಂತಹ ಯುದ್ಧಗಳನ್ನು ಕುಣಿತಗಳನ್ನು ನೋಡುವ ಒಂದು ಇದೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಮೃದ್ಯಮಾನಸ್ಸ ಕೃಷ್ಣೇನ ಶ್ರಾಂತ ಮೂರ್ಧ್ನ ಭುಜಂಗಮಃ ಅಸ್ಮೈ ಶರೀರೋದ್ಗಾರೈ ಕಾತರಂ ವಾಕ್ಯಮಬ್ರವೀತ್. ಇವ ಚೆನ್ನಾಗಿ ಆಚೆ ಈಚೆ ಕುಣಿತಾ ಇದ್ದಾನೆ. ಇವನಿಗೆ ಕಾಳಿಯನಿಗೆ ಎಂತ ಮಾಡ್ಲಿಕ್ಕೂ ಆಗೋದಿಲ್ಲ, ಸಾಕಾಗಿ ಹೋಗಿದೆ ನೋಡಿ. ಇವನ ತಲೆಯ ಮೇಲೆ ನಿಂತು ಕುಣಿದಾಗ ಸಾಕಾಗಿ ಹೋಗತ್ತೆ. ಚಿಕ್ಕ ಮಕ್ಕಳದ್ದು ನೋಡಿ, ಚಿಕ್ಕ ಮಕ್ಕಳು ತೊಂದರೆ ಇಲ್ಲ ಅಂತ, ಒಂದು ಸ್ವಲ್ಪ ಹೊತ್ತು ತೊಂದರೆ ಇಲ್ಲ, ಮತ್ತೆ ಹೆಚ್ಚು ಹಿಡ್ಕೊಂಡಾಗ ಕೈಯೇ ನೋವಾಗತ್ತೆ. ಅಯ್ಯೋ ಇದಕ್ಕೆ ನಿಂಗೆ ನಡಿಲಿಕ್ಕೆ ಆಗುದಿಲ್ಲ ಅಂತ ಕೆಳಗೆ ಇಟ್ಟು ಬಿಡ್ತೇವೆ ನಾವು. ಅಂಥದ್ರಲ್ಲಿ ಈ ಮಕ್ಕಳು ತಲೆಯ ಮೇಲೆ ಕೂತು ತಕತೈ ಅಂತ ಕುಣಿದ್ರೆ ಒಂದು ಕ್ಷಣ ಖುಷಿಯಾಗತ್ತೆ, ನಮ್ಮ ಮಕ್ಕಳೇ ಅಂತ ಆದ್ರೂ ಕೂಡ. ಆದ್ರೆ ಇಲ್ಲಿ ಕೃಷ್ಣ ಹಾವಿನ ಮೇಲೆ ಕುಣಿತಾ ಇದ್ದಾನೆ, ಹಾವಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅವನು ಬಳಲಿ ಬೆಂಡಾಗಿ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಸ್ಮೈ ಸದಿರೋದ್ಗಾರೈಹಿ, ಕೊನೆಗೆ ಎಷ್ಟು ಸಾಕಾಗಿ ಹೋಯ್ತು ಕೇಳಿದ್ರೆ, ಅವನು ಹೇಳಿದನು ಯಾರು ಕೇಳ್ತಾರೆ, ಕಾಳಿಯ ಹೇಳಿದನು. ಕೊನೆಗೆ ರಕ್ತ ಹೊರಗೆ ಬರ್ಲಿಕ್ಕೆ ಆರಂಭ ಆಯಿತು ತಲೆಯ ಮೇಲೆ ಕುಣಿದದ್ರಿಂದ. ಅಷ್ಟು ಬಳಲಿ ಬೆಂಡಾಗಿ ರಕ್ತ ಕಾರ್ತಾ ಇದ್ದಾನೆ. ಆತ ಮರಣೋನ್ಮುಖನಾಗಿದ್ದಾನೆ ಅಂತ ಹೇಳ್ತಾರೆ. ಸದಿರೋದ್ಗಾರೈ ಕಾತರಂ ವಾಕ್ಯಮಬ್ರವೀತ್ ಅಂತ, ಇನ್ನು ಸತ್ತೇ ಹೋದೆ ಅಂತ ಒಂದು ಸ್ಟೇಜ್ವರೆಗೆ ಅವನಿಗೆ ಆ ನೋವು ಉಂಟಾಗ್ತಾ ಉಂಟು. ಆಗ ತಾನು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕಾಳಿಯ. ಅವಿಜ್ಞಾನಾನ್ ಮಯಾ ಕೃಷ್ಣ ರೋಷೋಯಂ ಸಂಪ್ರದರ್ಶಿತ ದಮಿತೋಹಂ ವಿಷೋ ವಶಗಸ್ತೆ ವರಾನನ. ಕೃಷ್ಣ, ನಿನ್ನ ಮಹಿಮೆ ಏನು ಅಂತ ನಂಗೆ ಗೊತ್ತಿರಲಿಲ್ಲ, ತಪ್ಪಾಯಿತು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನೀನೇನು ಮಾಡ್ತಾ ಇದ್ದೀರಿ, ನಾನು ನಿನಗೆ ಗೊತ್ತಿಲ್ಲದೆ ನಿನ್ನನ್ನು ಕಟ್ಟಿ ಹಾಕಿದೆ. ನೀನು ನಿನ್ನ ರೋಷ ಉಂಟಲ್ಲ, ಸಿಟ್ಟುಂಟಲ್ಲ, ಅದನ್ನು ನನ್ನ ಮೇಲೆ ತೋರಿಸ್ತಾ ಇದ್ದೀಯಲ್ವಾ. ಹೇಳುವಾಗ ಹೇಳ್ತಾನೆ ಸುಂದರಾಂಗನೇ ಅಂತ ಕರೀತಾ ಇದ್ದಾನೆ. ಈ ಸಿಟ್ಟಿರುವಾಗ ಚಂದ ಇರೋದಿಲ್ಲ, ಆದ್ರೆ ನೀನು ಹಾಗಲ್ಲ, ಸಿಟ್ಟು ಬಂದ ಹಾಗೆ ತೋರಿಸಿಕೊಂಡದ್ದು ಮಾತ್ರ ನೋಡ್ಲಿಕ್ಕೆ ಬಹಳ ಚಂದ ಇದ್ದಿ. ನೋಡಿ, ಇದೆಲ್ಲ ತುಂಬಾ ಸಿಟ್ಟುಗೊಂಡಾಗ ಅವರನ್ನು ಹೇಗೆ ಸಮಾಧಾನ ಮಾಡುದು. ಅಲ್ಲ, ನೀವು ಸಿಟ್ಟಿನಲ್ಲಿಯೂ ಚಂದ ಕಾಣ್ತೀರಿ ಅಂತ ಹೇಳಿದ್ರೆ ಆಯ್ತು, ಸಿಟ್ಟೆಲ್ಲ ಇಳಿದು ಬಿಡತ್ತೆ. ಹಾಗೆ ಇವನು ಕೂಡ ಹೇಳ್ತಾ ಇದ್ದಾನೆ, ವರಾನನ ಅಂತ, ಸುಂದರಾಂಗ ಅಂತ ಕರೆದು ಹೇಳ್ತಾ ಇದ್ದಾರೆ. ನಿನ್ನ ಮುಖದಲ್ಲಿ ಇರುವಂತಹ ಈ ವಿಷ ಎಲ್ಲ ಉಂಟಲ್ಲ, ಸಿಟ್ಟೆಲ್ಲ ಇಳಿದು ಹೋಯ್ತಲ್ಲ, ಹಾಗೆ ನನ್ನ ವಿಷ ಎಲ್ಲ ಹೊರ ಹೋಯಿತು. ಹತವಿಷಃ, ನೀನು ಕುಣದದ್ರಿಂದ ನನ್ನ ವಿಷ ಎಲ್ಲ ಹೊರಗೋಗಿದೆ. ನಿನ್ನಿಂದ ನಾನು ಚೆನ್ನಾಗಿ ಪನಿಷ್ಮೆಂಟಿಗೆ ಒಳಗಾಗಿದ್ದೇನೆ, ದಂಡಿಸಲ್ಪಟ್ಟಿದ್ದೇನೆ. ಅಂದ್ರೆ ನನಗೆ ತುಂಬಾ ನೋವಾಗ್ತಾ ಉಂಟು. ತದಾ ಜ್ಞಾಪಯ ಕಿಂಕುರಿಯಾಂ ಸದಾ ರಾಪತ್ಯ ಬಾಂಧವ ಕಸ್ಯವ ವಶ್ಯತಾಯಾಮಿ ಜೀವಿತಂ ಮೇ ಪ್ರದೀಯತಾಂ. ನೀನು ಆಜ್ಞೆಯನ್ನು ಮಾಡು, ನೀನು ಹೇಳಿದಾಗೆ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಈಗ ಬಂಧು ಬಾಂಧವರಿಗಿಂದ ಕೂಡಿದ ನಾನು ನಿನಗೆ ಏನು ಮಾಡಬೇಕು ಕೃಷ್ಣ, ನಾನು ಯಾರ ವಶ ಆಗಬೇಕು, ನೀನು ಹೇಳಿದಂತೆ ಕೇಳ್ತಾನೆ. ನನ್ನೊಂದು ಜೀವ ಉಳಿಸು ಮಾರೆ, ನನ್ನನ್ನು ಕೊಲ್ಬೇಡ ನೀನು ಅಂತ ಕಾಳಿಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಅವನಿಗೆ ಮತ್ತೆ ಹೇಳ್ತಾನೆ, ನಮಸ್ತೆ ಬ್ರಹ್ಮರುದ್ರೇಂದ್ರ ಸುರಾಸುರ ನಮಸ್ಕೃತ ಶರಣನ್ ತ್ವಾಂ ಪ್ರಪನ್ನೋಸ್ಮಿ ಜೀವನಃ ಮೇ ಪ್ರದೀಯತಾಂ. ಬ್ರಹ್ಮ ರುದ್ರಾದಿ ದೇವತೆಗಳು ನಿನಗೆ ನಮಸ್ಕಾರ ಮಾಡ್ತಾರೆ ಕೃಷ್ಣ. ಅಂತಹ ಕೃಷ್ಣ, ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ಶರಣು ಹೊಂದುತ್ತೇನೆ, ನನಗೆ ಜೀವನವನ್ನು ಕೊಡು ಅಂತ ಕೇಳ್ತಾನೆ. ನೋಡಿ, ಹಾಗಾದ್ರೆ ಮೊದಲು ಹಾರುವಾಗ ಕೃಷ್ಣ ಯಾರು ಅಂತ ಗೊತ್ತಿರಲಿಲ್ಲ, ತನಗೆ ಅಹಂಕಾರ ಇತ್ತು. ನನ್ನಷ್ಟು ದೊಡ್ಡ ಜನ ಯಾರೂ ಇಲ್ಲ ಅಂತ ಇದ್ದವ, ನನಗೆ ವಿಷಕ್ಕೆ ಯಾರೂ ಇದಿರಿಲ್ಲ ಅಂತ ತಾನು ಓಡಾಡಿಕೊಂಡು ಇದ್ದಂತಹ ಕಾಳಿಯನ ಅಹಂಕಾರ ಯಾವಾಗ ಇಳಿಯಿತೋ, ಭಗವಂತ ಅವನ ತಲೆಯಲ್ಲಿ ನಿಂತು ಕುಣಿದು ಅವನಿಗೆ ಕಷ್ಟ ಕೊಟ್ಟಾಗ ಹೋಯ್ತು. ಹಾಗಾದ್ರೆ ನಮಗೆ ಯಾಕೆ ಕಷ್ಟ ಕೊಡ್ತಾನೆ ಭಗವಂತ? ಇದೇ ಕಾರಣ. ಅವು ನಮ್ಮಿಂದಾಗಿ ನಾನು ದೊಡ್ಡ ಜನ ಅಂತವ ಇಂಥವ ಮೆಂತೆ ಕದ್ದವ ಅಂತ ಹೇಳಿದ ಕೂಡಲೇ ಭಗವಂತ ಹೌದಾ ತೋರಿಸಿ ಕೊಡ್ತಾನೆ. ಕೊನೆಗೆ ನಮಗೆ ಶಿಕ್ಷೆ ಬಂದಾಗ ದೇವರಿಗೆ ಬೈಯೋದಲ್ಲ, ಮತ್ತೇನು ಮಾಡಬೇಕು? ಇಲ್ಲಿ ಹೇಗೆ ಕಾಳಿಯ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಈಗ ಗೊತ್ತಾಯ್ತು ಮಾರೆಯ, ನೀನು ಕೇಶವ, ಬ್ರಹ್ಮರುದ್ರಾದಿಗಳನ್ನು ನೀನೆ ನಿಯಂತ್ರಣ ಮಾಡುವವ, ಇಡೀ ಜಗತ್ತನ್ನು ರಕ್ಷಣೆ ಮಾಡುವವ ಅಂತ ಹೇಳಿದ ಹಾಗೆ ಅವನಿಗೆ ನಾವು ಶರಣು ಹೊಂದಿತು ಅಂತ ಹೇಳಿದ್ರೆ ಖಂಡಿತ ಆತ ಜೀವನವನ್ನು, ನಮ್ಮ ಕಷ್ಟಗಳನ್ನು ಪರಿಹಾರವನ್ನು ಮಾಡಿ ನಮ್ಮನ್ನು ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಇಲ್ಲಿ ಈತ ಹೇಳ್ತಾ ಇದ್ದಾನೆ, ನಾನು ನಿನಗೆ ಶರಣಾಗಿದ್ದೇನೆ, ನನಗೆ ಜೀವನವನ್ನು ಕೊಡು ಅಂತ ಕಾಳಿಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಪರಾಧಂ ಕೃತಂ ಯತ್ತು ಮೂಢೇನಾಕೃತ ಬುದ್ಧಿನ ದರ್ಪಾನ್ವಿತೇನ ಚಮಯ ನ ತತ್ ಸಂಸ್ಮರ್ತುಮರ್ಹಸಿ. ಈಗ ತನಗೆ ರಿಯಲೈಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಏನು?
ಮೂರ್ಖ ನಾನು, ಏನೂ ತಿಳಿಯದ ಮೂರ್ಖನಾದ ನಾನು ನಿನ್ನ ವಿಷಯದಲ್ಲಿ ಅಪರಾಧವನ್ನು ಮಾಡಿದೆ. ನನಗೆ ಗೊತ್ತೇ ಆಗ್ಲಿಲ್ಲ ನೀನು ಕೃಷ್ಣ, ನೀನು ಜಗದ್ರಕ್ಷಕ ಅಂತ ಹೇಳಿ. ಆದ್ರಿಂದ ನಾನು ದರ್ಪ ತೋರಿಸಿದೆ. ನೋಡಿ, ಯಾವಾಗ ನಾವು ದರ್ಪವನ್ನು ಯಾವಾಗ ತೋರಿಸ್ತೇವೆ ಕೇಳಿದ್ರೆ, ಎದುರಾಳಿಯಲ್ಲಿ ಅವನ ಸ್ವರೂಪ ಜ್ಞಾನ ಇಲ್ಲದೆ ಇದ್ದಾಗ, ಅಥವಾ ನಾವು ನಮ್ಮನ್ನು ದೊಡ್ಡ ಜನ ಅಂತ ತಿಳ್ಕೊಂಡಾಗ ಇಂತಹ ದರ್ಪಗಳನ್ನು ತೋರಿಸ್ತೇವೆ. ಆದ್ರಿಂದ ನಂದು ಅಪರಾಧ ಆಯಿತು ಕೃಷ್ಣ, ಇದನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡಪ್ಪ, ನನ್ನನ್ನು ಕ್ಷಮಿಸು. ದರ್ಪಾನ್ವಿತೇನ ಮಯ ನ ತತ್ ಸಂಹರ್ತುಮರ್ಹಸಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಳ್ಬೇಡ, ನಾನು ಮಾಡಿದ ಅಪರಾಧ ಆಯಿತು, ಕ್ಷಮಿಸಿಬಿಡು ನೀನು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಸನ್ನೇ ತ್ವಯಿ ದೇವೇಶ ವೈನತೇಯೋ ನಮಾಂ ಹರೇ ತಸ್ಮಾದಿದ್ಧಿತ್ಸ್ವ ಯತ್ಕಾರ್ಯಂ ಮಯಾ ಕರ್ತವ್ಯಮೀಶ್ವರ. ಕೃಷ್ಣ, ನೀನು ನನ್ನ ವಿಷಯದಲ್ಲಿ ಸ್ವಲ್ಪ ಸಮಾಧಾನಗೊಂಡಿದ್ದಿ ಅಂತಾದ್ರೆ, ನನ್ನ ಮೇಲೆ ನಿನಗೆ ಕರುಣೆ ಬಂದದ್ದು ಹೌದು ಅಂತಾದ್ರೆ ನನ್ನನ್ನು ಕ್ಷಮಿಸಿಬಿಡು ಮಾರಾಯ ಅಂತ ಹೇಳಿ ಗರುಡ ನನ್ನನ್ನು ಹಿಡಿದು ಉಪದ್ರವ ಕೊಡದಾಗೆ ಮಾಡು, ಅದರಿಂದ ನಾನು ಏನು ಮಾಡಬೇಕು ಹೇಳು ಅಂತ ಹೇಳ್ತಾನೆ. ವೈನತೇಯೋ ನಮಾಂ ಹರೇ, ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ. ಗರುಡನದ್ದು ಹೆದರಿಕೆ ಉಂಟು ನನಗೆ, ಆ ಗರುಡನ ಹೆದರಿಕೆಯಿಂದ ನನ್ನನ್ನು ತಪ್ಪಿಸಬೇಕಪ್ಪ ಅಂತ ಹೇಳ್ತಾನೆ. ಭಾಗವತಾದಿ ಗ್ರಂಥಗಳಲ್ಲಿ ಸ್ವಲ್ಪ ಭಿನ್ನವಾಗಿ, ಅಂದ್ರೆ ವಿರೋಧ ಅಲ್ಲ, ಅಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಕಾಳಿಯನನ್ನು ಕುಣಿತಾರೆ. ಕುಣಿಯ ಕಾಳಿಯನ ಹೆಡೆಯಲ್ಲಿ ಕುಣಿದಾಗ ಅವನು ಸತ್ತೇ ಹೋಗ್ತಾನೆ ಎನ್ನುವಂತ ಒಂದು ಹಂತಕ್ಕೆ ಬಂದಾಗ ಆ ನಾಗ ಕನ್ನಿಕೆಯರು ಒಂದು ಪ್ರಾರ್ಥನೆ ಮಾಡ್ತಾರೆ. ನಮ್ಮದು ಅಪರಾಧ ಆಯಿತು, ನಮ್ಮ ಗಂಡನನ್ನು ಬಿಟ್ಟು ಬಿಡಿ, ನಮಗೆಲ್ಲ ಜೀವನವನ್ನು ಕೊಡಿ, ನಮ್ಮ ಪಾತಿವ್ರತವನ್ನು ಉಳಿಸಿ ಅಂತೇಳಿ ಕೊನೆಗೆ ಅವರಿಗೆ ತಾನು ಅನುಗ್ರಹ ಮಾಡೋದಕ್ಕೋಸ್ಕರ ಬಿಟ್ಟು ಬಿಟ್ಟ ಅಂತ ಹೇಳ್ತಾರೆ. ಹಾಗಾದ್ರೆ ಏನು, ಇಲ್ಲಿ ಕಾಳಿಯ ಪ್ರಾರ್ಥನೆ ಮಾಡೋದು ಕೊಡ್ತಾರೆ. ಯಾವಾಗ್ಲೂ ಅವನ ಹೆಂಡತಿ ಮೊದಲು ಹೇಳಿದ್ದಿರಬಹುದು, ಅದನ್ನ ಇಲ್ಲಿ ಹೇಳಲಿಲ್ಲ ಅಷ್ಟೇ. ಹಾಗಾದ್ರೆ ಆ ನಾಗ ಕನ್ನಿಕೆಯರು ಪ್ರಾರ್ಥನೆ ಮಾಡ್ತಾರೆ, ಅಷ್ಟು ಮಾಡಿದ ಕೂಡಲೇ ಬಿಟ್ಟು ಬಿಡ್ತೇವಾ? ತಪ್ಪು ಮಾಡಿ ನಾವೇನು ಹೇಳ್ತೇವೆ, ಅಲ್ಲ ನೀನು ಹೇಳುದಲ್ಲ ಅವ ಹೇಳಿ ಅಂತ ಹೇಳ್ತೇವೆ. ಹಾಗಾಗಿ ಕಾಳಿಯನು ತನ್ನದು ತಪ್ಪಾಯಿತು ಅಂತ ಹೇಳಿದ್ದಾನೆ, ಅದನ್ನವರು ಹೇಳಲಿಲ್ಲ ಅಷ್ಟೇ. ಯಾಕೆ ಹೇಳಿದೆ ಅಂದ್ರೆ, ನೀವು ಹರಿವಂಶ ಓದಿ ಅಂತ ಅಷ್ಟೇ, ಮತ್ತೆಂತಕ್ಕೂ ಅಲ್ಲ. ಮತ್ತೆ ಎಲ್ಲ ಅಲ್ಲೇ ಓದಿದ್ರೆ ನೀವು ಮತ್ತೆ ಇದನ್ನು ಓದೋದೇ ಇಲ್ಲಲ್ಲ. ಹಾಗಾಗಿ ಅಲ್ಲಿ ಕಾಳಿಯನ ಪತ್ನಿಯರು ಪ್ರಾರ್ಥನೆ ಮಾಡಿದ್ದಾರೆ, ಕೊನೆಗೆ ಕಾಳಿಯ ಪ್ರಾರ್ಥನೆ ಮಾಡಿದ, ಹೌದೌದು ನಂದು ತಪ್ಪಾಯಿತು ಅಂತ. ಹಾಗಾಗಿ ಇಬ್ಬರದ್ದೂ ಕೂಡ ಕೂಡಿಸ್ಲಿಕ್ಕೆ ಬರ್ತದೆ. ಅಲ್ಲಿ ಕಥೆಯನ್ನು ಹೇಳ್ತಾರೆ, ಯಾಕೆ ಇಲ್ಲಿ ಬಂದೆ ನೋಡಿ, ನನ್ನ ಹತ್ರ ಬಹಳ ವಿಷ ಕಾಳಿಯ ಹೇಳುವಂಥದ್ದು, ಹಾಗಾಗಿ ನೀರು ತುಂಬಾ ಚಿಕ್ಕದು, ಹಾಗಾಗಿ ನಾನು ಇಲ್ಲಿ ಬಂದ ಕೂಡಲೇ ಆ ನೀರೆಲ್ಲ ವಿಷ ಆಗ್ಲಿಕ್ಕೆ ಆರಂಭ ಆಯ್ತು, ನನ್ನ ತಪ್ಪೇನಿಲ್ಲ ಅಂತ. ಹಾಗಾದ್ರೆ ಯಾಕೆ ಇಲ್ಲಿ ಬಂದೆ, ಅದಕ್ಕೊಂದು ಚರಿತ್ರೆಯನ್ನು ಅಲ್ಲಿ ಕೊಡ್ತಾರೆ. ಏನು ಕೇಳಿದ್ರೆ, ಸೌಬರಿ ಎನ್ನುವಂತಹ ಋಷಿಗಳು, ತಾವು ಸೌಬರಿ ಋಷಿಗಳಿರುವಂತಹ ಆಶ್ರಮ ಈ ಕಾಳಿಂದಿ ಮಡು. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು, ನೀರಿನ ಒಳಗೆ ಕುತ್ಕೊಂಡು 10,000 ವರ್ಷ ತಪಸ್ಸನ್ನು ಮಾಡಿದವರು. ಒಂದು ದಿನ ಮೀನಿನ ಜತೆಗಾರರೆಲ್ಲ ಓಡಾಡೋದು ನೋಡಿ ನೋಡಿ ಅವರಿಗೆ ಮನಸ್ಸಿಗೆ ಬರುತ್ತೆ, ನಾನು ಹೀಗೆ ಗೃಹಸ್ಥಾಶ್ರಮವನ್ನು ತಗೊಳ್ಬೇಕು, ಎಷ್ಟು ಚಂದ ಅಲ್ವಾ ಅಂತ ಹೇಳಿ. ಹಾಗಾಗಿ ಅವರು ಮದುವೆ ಆಗ್ತಾರೆ. ಮುಂದೆ ಅವರು ಮೋಕ್ಷಕ್ಕೆ ಹೋಗುವಂತ ಕಥನಗಳನ್ನು ಭಾಗವತದಲ್ಲಿ ನೋಡ್ತೇವೆ ನಾವು, ಮಾಂಧಾತ ಚಕ್ರವರ್ತಿಯ ಮಕ್ಕಳನ್ನು ಮದುವೆ ಆಗುವಂಥದ್ದಲ್ಲಿ. ಹಾಗಾಗಿ ಮೀನಿನ ಮೇಲೆ ಅವರಿಗೆ ಅಕ್ಕರೆ, ನನ್ನ ಒಂದು ಲೈಫ್ ಟರ್ನ್ ಆಗ್ಲಿಕ್ಕೆ ಕಾರಣ ಈ ಮೀನು ಅಂತ. ಹಾಗಾಗಿ ಗರುಡ ಬಂದು ಆ ಕಾಳಿಂದಿ ಮಡುವಿಗೆ ಬಂದು ಯಾವಾಗ್ಲೂ ಮೀನು ಹಿಡಿತಾ ಇದ್ದ. ಅದಕ್ಕೆ ಇವರಿಗೆ ಸಿಟ್ಟು ಬಂತು. ಅವರು ಹೇಳ್ತಾರೆ ಸೌಬರಿ ಋಷಿಗಳು, ಇದು ಆಶ್ರಮಕ್ಕೆ ಬಂದು ಮೀನು ಹಿಡಿಬಾರ್ದು, ನೀನು ಮುಂದೆ ಇನ್ನು ಮೀನು ಹಿಡಿದ್ರೆ ನಿಮಗೆ ಜಾಗೃತೆ ಅಂತ ಜೋರು ಮಾಡಿ ಕಳಿಸ್ತಾರೆ. ಆದ್ರೆ ಎಲ್ಲಿ ಋಷಿಗಳು ಆಶ್ರಮಗಳು ಉಂಟು ಅಲ್ಲಿ ಸಮೃದ್ಧವಾದ ಮೀನು ಉಂಟಲ್ಲ, ಹಾಗಾಗಿ ಗರುಡ ಮತ್ತೆ ಮತ್ತೆ ಬರ್ತಾ ಇದ್ದ. ಕೆಲವು ಸಲ ಕದ್ದು ಬಂದು ಮೀನನ್ನು ತಿಂತಾ ಇದ್ದ. ಆಗ ಸಿಟ್ಟುಗೊಂಡಂತ ಸೌಭರಿಗಳು ಶಾಪ ಕೊಟ್ಟು ಬಿಡ್ತಾರೆ, ಇನ್ನು ಮುಂದೆ ಈ ಪ್ರದೇಶಕ್ಕೆ ನೀನು ಬಂದ್ರೆ ನಿನ್ನ ತಲೆ 1000 ಹೋಳಾಗ್ಲಿ ಅಂತ ಗರುಡನಿಗೆ ಶಾಪ ಕೊಟ್ಟು ಬಿಟ್ರು. ಹಾಗಾಗಿ ಗರುಡ ಬರುವುದು ನಿಲ್ಲಿಸಿದ. ಒಂದು ದಿನ ಈ ಹಾವುಗಳೆಲ್ಲ ಏನು ಆಲೋಚನೆ ಮಾಡ್ತಾರೆ ಕೇಳಿದ್ರೆ, ಕದ್ರು ಮತ್ತೆ ವಿನತೆ ಕಶ್ಯಪರ 2 ಮಕ್ಕಳು. ಆ ದಾಯಾದಿಗಳಲ್ಲಿ ಯಾವಾಗ್ಲೂ ಗಲಾಟೆ, ಕದ್ರುವಿನ ಸಂತಾನವೇ ಹಾವುಗಳು, ವಿನತೆಯ ಮಕ್ಕಳು ಗರುಡ ಮತ್ತೆ ಅರುಣ, ಅದರಲ್ಲಿ ಗರುಡನಿಗೂ ಮತ್ತೆ ಈ ಹಾವುಗಳಿಗೆ ಯಾವಾಗ್ಲೂ ವೈರ. ಯಾಕೆ ವೈರ ಕೇಳಿದ್ರೆ ಅದಕ್ಕೊಂದು ಕಥೆ, ಅದನ್ನೆಲ್ಲ ಹೇಳ್ತಾರೆ ಹಿಂದೆ. ಹಾಗಾಗಿ ಇವ ಏನು ಮಾಡ್ತಾನೆ ಕೇಳಿದ್ರೆ, ಅಮೃತವನ್ನು ಹಿಡ್ಕೊಂಡು ಬಂದ್ರೆ ತನ್ನ ದಾಸ್ಯದಿಂದ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರಿಂದ ಗರುಡ ಹೋಗಿ ಅಮೃತ ಎಲ್ಲ ಹಿಡ್ಕೊಂಡು ಬಂದವ. ಆ ಅಮೃತ ಹಿಡ್ಕೊಂಡು ಬರುವಾಗ ಇಲ್ಲೇ ಇರುವಂತಹ ಕದಂಬ ವೃಕ್ಷದಲ್ಲಿ ಒಂದು ಕ್ಷಣ ನಿಲ್ಲಿಸಿದ್ದ. ಹಾಗಾಗಿ ಅಮೃತ ಪಾತ್ರೆಯ ಸಂಪರ್ಕ ಆದದ್ರಿಂದ ಆ ಒಂದು ಮರ, ಈಚಲ ಮರ ಅಥವಾ ಕದಂಬ ವೃಕ್ಷ ಹಾಗೆ ಜೀವಂತ ಇತ್ತು. ಅದನ್ನು ಏರಿ ಕಾಳಿಂದಿ ಮಡುವಿಗೆ ಕೃಷ್ಣ ಹಾರುವಂಥದ್ದು. ಹೀಗೆ ಗರುಡ ಏನು ಮಾಡ್ತಾ ಇದ್ದ, ಹಾವುಗಳಿಗೆ ಯಾವಾಗ್ಲೂ ಉಪದ್ರ ಕೊಡ್ತಾ ಇದ್ದಲ್ಲ, ಅದಕ್ಕೆ ಹಾವುಗಳೆಲ್ಲ ತೀರ್ಮಾನ ಮಾಡಿದವು, ಈ ಯುದ್ಧ ಗಲಾಟೆ ಎಲ್ಲ ಆಗುವಾಗ ಒಂದು ಒಪ್ಪಂದಕ್ಕೆ ಬರ್ತಾರಲ್ಲ, ಹಾಗೆ ಏನು ಒಪ್ಪಂದ, ನಾವು ಒಬ್ಬೊಬ್ರು ಒಂದೊಂದು ಸರ್ತಿಯಲ್ಲಿ ಅವನಿಗೆ ಗರುಡನಿಗೆ ಬೇಕಾದ್ದು ತಿನ್ಲಿಕ್ಕೆ ಕೊಡುವ, ನಾವು ಎಂತ ಇದು ಮಾಡುದು ಬೇಡ ಅಂತ. ಸರಿ, ಅದಕ್ಕೆ ಏನು ಪಣ ಮಾಡಿದ್ರು ಕೇಳಿದ್ರೆ, ಒಂದಿಷ್ಟು ಆಹಾರಗಳನ್ನು ಗರುಡನಿಗೆ ಕೊಟ್ಟರೆ ಆವಾಗ ನಮ್ಮನ್ನು ತಿನ್ಲಿಕ್ಕೆ ಬರೋದಿಲ್ಲಲ್ಲ ಅಂತ.
ಎಲ್ಲರೂ ಕೊಡ್ತಾ ಇದ್ರು. ಹಾಗೆ ಕಾಳಿಯನ ಒಂದು ಸರತಿ ಬಂತು. ಇವ ನಾನು ಯಾಕೆ ಕೊಡ್ಬೇಕು ಗರುಡನಿಗೆ? ಗರುಡ ದೊಡ್ಡ ಜನವ, ಅವನೇನು ದೊಡ್ಡ ವ್ಯಕ್ತಿ, ನನ್ನ ವಿಷದ ಎದುರುಗಡೆ ಅವನು ಏನೂ ಅಲ್ಲ, ನಾನು ಇವತ್ತು ಅವನಿಗೆ ಊಟ ಕೊಡೋದೇ ಇಲ್ಲ ಅಂತೇಳಿ ಊಟವೇ ಕೊಡೋದಿಲ್ಲ. ಗರುಡ ಬಂದ, ಕೇಳಿದ, ಇಲ್ಲ ಇವತ್ತು ಊಟ ಇಲ್ಲ. ಯಾಕೆ ಊಟ ಇಲ್ಲ? ಅವು ಕೊಡ್ಲಿಲ್ಲ. ಯಾರ್ದು ಪಾಳಿ? ಕಾಳಿಯನ. ಅವನನ್ನು ಬಿಡೋದಿಲ್ಲ ಅಂತ ಓಡಿಸಿಕೊಂಡು ಹೋದ. ಇವ ಹೇಳಲಿಕ್ಕೆ ಹೇಳಿದ ಏನಾಗತ್ತೆ ನೋಡುವ ಅಂತೇಳಿ. ಮತ್ತೆ ಗರುಡನ ಎದುರುಗಡೆ ಈ ಕಾಳಿಯನದ್ದು ಪ್ರಭಾವ ಆಗ್ಲಿಲ್ಲ. ಓಡಿಸಿಕೊಂಡು ಹೋಗ್ತಾನೆ 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 ಸಮುದ್ರಕ್ಕೆ. ಎಲ್ಲ ಎಲ್ಲಿ ಹೋದ್ರು ಗರುಡ ಬಿಡೋದಿಲ್ಲ. ಕೊನೆಗೆ ಗರುಡನಿಗೆ ಅದಕ್ಕೆ ಹೇಳಿದು ವೈನತೆಯೋ ನಮಾಂ ಹರೇತ್ ಅಂತ, ನನ್ನನ್ನು ಓಡಿಸಿಕೊಂಡು ಬರ್ತಾನೆ. ಕೊನೆಗೆ ಎಲ್ಲಿ ಹೋಗುದು ಅಂತ ಗೊತ್ತಾಗಿದೆ. ಆಗ ಅವನಿಗೆ ಗೊತ್ತಾಗತ್ತೆ ಎಲ್ಲಿ ಹೋದ್ರು ಗರುಡ ಬರ್ತಾನೆ. ಈ ಕಾಳಿಂದಿ ಮಡುಗೆ ಹೋದ್ರೆ ಖಂಡಿತ ಗರುಡ ಬರೋದಿಲ್ಲ. ಯಾಕೆ? ಅವನಿಗೆ ಶಾಪ ಉಂಟು, ಅಲ್ಲಿ ಹೋದ್ರೆ ತಲೆ 1000 ಹೋಳಾಗತ್ತೆ ಅಂತ. ಸೊ ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಗೊತ್ತಾಯ್ತಾ ಇಲ್ವಾ? ಅಲ್ಲಿ ತಾನು ಹೋಗಿ ಕೂತ. ಹೀಗೆ ಕಾಳಿಂದಿ ಮಡುವಿಗೆ ಕಾಳಿಯ ಬರ್ಲಿಕ್ಕೂ ಒಂದು ಕಾರಣ ಇತ್ತು. ಹಾಗಾಗಿ ಇವ ಹೇಳ್ತಾ ಇದ್ದಾನೆ, ನಾನು ಇಲ್ಲಿಂದ ನಾನು ಒಂದು ವೇಳೆ ಹೋಗಬೇಕು ಅಂತಾದ್ರೆ ಗರುಡನ ಹೆದರಿಕೆ ಉಂಟು ನನಗೆ. ಹಾಗಾಗಿ ಗರುಡ ನನಗೆ ಉಪದ್ರವವನ್ನು ಕೊಡಬಾರದು, ಅವನಿಂದ ನೀನು ರಕ್ಷಣೆಯನ್ನು ಕೊಡಬೇಕು ಕೃಷ್ಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ನಾನು ಏನು ಮಾಡಬೇಕು ಹೇಳು ಅಂತ ಕೇಳ್ತಾನೆ. ಇಲ್ಲಿಂದ ನಾನು ಹೊರಟ್ರೆ ವೈನತೆಯ ಗರುಡ ನನ್ನನ್ನು ತಿಂದು ಬಿಟ್ಟಾನು. ಇತ್ಯುಕ್ತ್ವಾ ಸ ಶಿರೋಭಿಸ್ತು ಕೃಷ್ಣ ಪಾದಾವ ಪೂಜಯತ್ ಪಂಚಮೂರ್ಧಾನ ತನಕಂ ದೃಷ್ಟ್ವಾ ಸರ್ಪಂ ಸರ್ಪಾರಿಕೇತನಃ ಅಕ್ರುದ್ಧ ಏವ ಭಗವಾನ್ ಪ್ರತ್ಯುವಾಚೋ ರಗಂ ಪ್ರತಿ. ಈ ರೀತಿಯಾಗಿ ಕಾಳಿಯ ನುಡಿತಾ ಇದ್ದಾನೆ. ಕೃಷ್ಣ ತಲೆಯಲ್ಲಿ ನಿಂತು ಕುಣಿತಾ ಇದ್ದಾನೆ. ಕೊನೆಗೆ ಅಲ್ಲಿಯೇ ನಮಸ್ಕಾರ ಮಾಡಿದಂತೆ ಕೃಷ್ಣನಿಗೆ ನಮಸ್ಕಾರ ಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ತಲೆಯ ಮೇಲೆ ಇರುವಂತ ಕೃಷ್ಣನನ್ನು ಏನು ಗರುಡಧ್ವಜನಾದ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾಕೆ ಗರುಡಧ್ವಜ ಅಂದ್ರೆ ಕೇಳಿದ್ರೆ ಗರುಡನ ಹೆದರಿಕೆ ಇದ್ದದ್ದಲ್ವಾ, ಈ ಗರುಡನನ್ನೇ ಧ್ವಜವಾಗಿ ಇಟ್ಟುಕೊಂಡವ. ಹಾಗಾಗಿ ಆ ಹೆದರಿಕೆಯಿಂದ ಪರಿಹಾರ ಮಾಡುವ ಸಾಮರ್ಥ್ಯ ಈ ಕೃಷ್ಣನಿಗೆ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಅವನಿಗೆ ಎಷ್ಟು ಒಂದು ತಲೆಯಲ್ಲ 5 ತಲೆಯಿಂದು ನಮಸ್ಕಾರ ಮಾಡ್ತಾ ಇದ್ದಾನೆ ಈತ. ತಾನು ನಮಸ್ಕಾರ ಮಾಡಿ ಶಾಂತನಾಗಿರುವಂತಹ ಈ ಕಾಳಿಯನಿಗೆ ಹೀಗೆ ಹೇಳಿದಂತೆ ಕೃಷ್ಣ, ತದಾಸ್ಮಿನ್ ಯಮುನಾ ತೋಯೇ ನೈವ ಸ್ಥಾನಂ ದದಾಮ್ಯಹಂ. ಹಾಗಾದ್ರೆ ನಿನಗೆ ರಿಯಲೈಸ್ ಆಗಿದೆಯಲ್ಲ, ತಪ್ಪಾಗಿದೆಯಲ್ಲ, ಒಪ್ಪಿಕೊಂಡಿದ್ಯಲ್ಲ, ಸರಿ. ಹಾಗಾದ್ರೆ ಗೋವುಗಳಿಗೆ ಆಶ್ರಯವಾದಂತ ಯಾವ ಕಾಳಿಂದಿ ಮಡು ಉಂಟಲ್ಲ, ಯಮುನಾ ನದಿ ಉಂಟಲ್ಲ, ಅದನ್ನು ಬಿಟ್ಟು ನೀನು ಹೋಗಬೇಕು. ಈ ಜಾಗವನ್ನು ಬಿಟ್ಟು ನೀನು ತೆರಳಬೇಕು. ನೀನು ಮಾತ್ರ ಹೋಗುದಲ್ಲ, ಗಚ್ಚಾರ್ಣವ ಜಲಂ ಸರ್ಪ ಸಭಾರ್ಯ ಸಹ ಬಾಂಧವ. ನೀನು ಮಾತ್ರ ಅಲ್ಲ, ನೀನು ನಿನ್ನ ಸಂಸಾರದವರು, ನಿನ್ನ ಬಂಧುಗಳು, ಅಣ್ಣ ತಮ್ಮ ಎಲ್ಲ ನೀವು ಇಲ್ಲಿಂದ ಹೋಗಬೇಕು ಹೇಳಿದ. ಹಾಗಾಗಿ ಕಾಳಿಂದಿ ಮಡುವಿನಲ್ಲಿ ಹಿಂದೆ ವರ್ಣನೆ ಮಾಡುವಾಗ ಸಮುದ್ರ ನದಿಯ ತಟದ ಸುತ್ತ ಅಲ್ಲಲ್ಲಿ ಬಿಲಗಳಿತ್ತು, ಬೇಕಾದಷ್ಟು ವಿಷಸರ್ಪಗಳಿತ್ತು, ಎಲ್ಲಿಯೂ ನಾಗಗಳು ಆಗ್ಲಿ ಇದ್ದದ್ರಿಂದ ಅಲ್ಲಿ ಎಲ್ಲಿಯೂ ದನಗಳಾಗ್ಲಿ ಗೋಪಾಲಕರಾಗಿ ಬರ್ತಾ ಇರ್ಲಿಲ್ಲ ಹೇಳಿದ್ರು. ಹಾಗಾಗಿ ನೀನು ಮಾತ್ರ ಹೋಗುದಲ್ಲ, ನಿನ್ನ ಸಂಸಾರ ಸಮೇತ ನೀವೆಲ್ಲ ಇಲ್ಲಿ ಬಿಟ್ಟು ಹೋಗಬೇಕು. ಎಲ್ಲಿಗೆ ಹೋಗಬೇಕು? ನೀವು ಸಮುದ್ರಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಯಶ್ಚೇಹ ಭೂಯೋ ದೃಶ್ಯೇತ ಸ್ಥಳೇವ ಯದಿವಾ ಜಲೆ ತವ ಭೃತ್ಯಸ್ತನೂಜೋವ ಕ್ಷಿಪ್ರಂ ಬದ್ಧ ಸಮೇ ಭವೇ. ಆಮೇಲೆ ಕೃಷ್ಣ ಎಚ್ಚರಿಕೆ ಕೊಡ್ತಾನೆ, ಒಂದು ವೇಳೆ ನೀನು ಇಲ್ಲ, ನಾನು ಇದ್ದೆ ಹೇಳಿದೆ ಅಂತೇಳಿ ಇವತ್ತು ಹೋಗುದು, ಮತ್ತೆ ಆ ಕಡೆ ಹೋದಗಳೇ ಮತ್ತೆ ಬರೋದು. ನಾವು ಕೆಲವು ಸಲ ಇರತ್ತಲ್ಲ, ಏನು ಇಲ್ಲಿ ಯಾರು ಹೋಗ್ಲಿಕ್ಕಿಲ್ಲ, ಆ ಕಡೆಯಿಂದ ಬರಬೇಕು ಅಂತ. ಪಾಪ ಇವರು ಹೇಳಿ ಆಚೆ ಹೋದ ಕೂಡಲೇ ಮತ್ತೆ ಅಲ್ಲಿಲ್ಲೇ ಪ್ರವೇಶ ಮಾಡ್ತಾರೆ ಕೆಲವೆಲ್ಲ. ಹಾಗೆಯೇ ಇಲ್ಲಿ ಕೂಡ ನೀನು ಮತ್ತೆ ಬಂದ್ರೆ, ಈ ಸ್ಥಳಕ್ಕೆ ನೀನು ಬಂದ್ರೆ, ನೀನು ಬಿಡು, ನಿನ್ನ ಭೃತ್ಯರು ಬಂದ್ರು ಕೆಲವು ಸಲ ಹಾಗೆ, ಇವರು ಹೋಗೋದಿಲ್ಲ, ಬೇಕು ಅಂತ ಇನ್ನೊಬ್ಬರನ್ನು ಕಳಿಸೋದು. ನೋಡು ಅವರಿಗೆ ಹೋದ್ರೆ ಎಂತ ಹೇಳ್ತಾ ಇರೋದು, ಏನು ಹೇಳಿದ್ರೆ ಮತ್ತೆ ನಾವು ಬರ್ತೇವೆ ಅಂತೇಳಿ. ಈಗೆಲ್ಲ ಮೊಬೈಲ್ ಇರೋದ್ರಿಂದ ನೀವು ಹೋಗಿ ಅಂತ ಕಳಿಸೋದು, ಹೋದ್ರೆ ಇದ್ರೆ ನಾವು ಸಹ ಬರ್ತೇವೆ ಅಂತೇಳಿ. ಹೀಗೆ ಹೋಯ್ತು ಅಂತ ಆದ್ರೆ ನಿನ್ನ ಭೃತ್ಯರು, ನಿನ್ನ ತನೂಜೋವ ಅಥವಾ ನಿನ್ನ ಮಕ್ಕಳು ಎಲ್ಲಿಯಾದ್ರೂ ಬಂದ್ರೆ ಅವರನ್ನು ಕೊಂದೇ ಬಿಡ್ತೇನೆ, ಎಚ್ಚರ ಅಂತ ಕೃಷ್ಣ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಶಿವಂ ಯಲಮಸ್ಯಾಸ್ತು ತ್ವಂಚಗಚ್ಚ ಮಹಾರಣವಂ ಸ್ಥಾನೇ ತ್ವಿಹ ಭವೇ ದೋಷಾಸ್ತವಾಂತ ಕರ್ಣೋ ಮಹಾನ್. ಈ ನೀರು ಉಂಟಲ್ಲ, ಅದು ಅತ್ಯಂತ ಪರಿಶುದ್ಧವಾದ ನೀರಾಗಬೇಕು. ನೀನು ಇರಬಾರ್ದು ಇಲ್ಲಿ. ಆಗ ಯೋಗ್ಯವಾದ ಕುಡಿಯುವ ನೀರು ಅಂತಾದದ್ರಿಂದ ಎಲ್ಲ ಗೋವುಗಳಿಗೆ ಅದು ಉಪಕಾರ ಆಗತ್ತೆ. ನೋಡಿ, ಗೋವುಗಳನ್ನು ರಕ್ಷಣೆ ಮಾಡಿದವ ಗೋಪಾಲ, ಗೋವಿಂದ ಅಂತ ಅವನಿಗೆ ಹೆಸರು. ಇವತ್ತು ನಾವು ಹೇಳ್ತೇವೆ ಗೋವುಗಳನ್ನು ಬಿಡಬಾರ್ದು ಹಾಗೆ ಹೀಗೆ ಅಂತ. ಅವುಗಳಿಗೆ ಒಂದು ಬೇಕಾದಂತ ವ್ಯವಸ್ಥೆಯನ್ನು ನಾವು ಮಾಡೋದೇ ಇಲ್ಲ. ಆದ್ರೆ ಕೃಷ್ಣ ಹಾಗಲ್ಲ, ಗೋವುಗಳಿಗೋಸ್ಕರ ಈ ಕಾಳಿಯನ್ನ ನೋಡಿದ್ರೆ, ಇಲ್ಲದ್ರೆ ಅವನಿಗೇನು ಅಗತ್ಯ ಆಯ್ತು, ಅಲ್ಲಿ ಇದ್ರೆ ಇದ್ದುಕೊಳ್ಳಿಯಪ್ಪ, ನೀರು ಹಾಳಾದ್ರೆ ಹಾಳಿ ಆಗ್ಲಿ, ಏನು ಅಲ್ಲ. ಮತ್ತೆ ಗೋವುಗಳ ಆ ನೀರನ್ನು ಕುಡಿತಾ ಇರ್ತಾವೆ, ಆ ಗೋವುಗಳಿಗೆ ಉಪಕಾರ ಆಗಬೇಕು, ಮನುಷ್ಯರಿಗೆ ಉಪಕಾರ ಆಗಬೇಕು ಎನ್ನುವ ಈ ದೃಷ್ಟಿಯಿಂದ ಆತ ಏನು ಹೇಳ್ತಾ ಇದ್ದಾನೆ, ನೀನು ಈ ಜಾಗವನ್ನು ಬಿಟ್ಟು ಹೋಗಬೇಕು,
ನೀನು ಹೋದಿ ಅಂತಾದ್ರೆ ಈ ನೀರು ಪರಿಶುದ್ಧ ಆಗತ್ತೆ, ಅದರಿಂದ ಮಂಗಳ ಆಗತ್ತೆ. ಆದ್ದರಿಂದ ನೀನು ಇಲ್ಲಿಯಿಂದ ಬಿಟ್ಟು ಸಮುದ್ರದ ಕಡೆಗೆ ತೆರಳು, ಅಲ್ಲಿ ನಿನಗೆ ಒಳ್ಳೇದಾಗತ್ತೆ. ಒಂದು ವೇಳೆ ಸಮುದ್ರಕ್ಕೆ ಹೋಗುದು ಬಿಟ್ಟು ಇಲ್ಲೇ ಇದ್ರೆ ನಿನ್ನ ಸಾವು ನಿಶ್ಚಿತ. ಮತ್ಪದಾನಿತ ಮೇಸೆ ಸರ್ಪ ದೃಷ್ಟ ಮೂರ್ಧಸು ಸಾಗರೆ ಗರುಡ ಪನ್ನಗರಿಪು ತ್ವಯಿನ ಪ್ರಹರಿಷ್ಯತಿ. ಈಗ ನೀನು ಹೇಳ್ಬಹುದು, ಅಲ್ಲ ನೀನು ಆಗದಿಂದ ಹೇಳ್ತಾ ಇದ್ದಿ ಗರುಡ ಇದ್ದಾನೆ ಓಡಿಕೊಂಡು ಬರ್ತಾನೆ ಅಂತ. ಈಗ ನೀನು ಮತ್ತೆ ಸಮುದ್ರಕ್ಕೆ ಹೋಗು ಅಂತ ಹೇಳ್ತಾ ಇದ್ದಿ, ಅಲ್ಲ ನಾನು ಸಮುದ್ರಕ್ಕೆ ಹೋದ್ರೆ ಮತ್ತೆ ಓಡಿಸ್ಕೊಂಡು ಬರೋದಿಲ್ವಾ, ಗರುಡ ಕಾಯ್ತಾ ಇದ್ದಾನೆ, ಎಲ್ಲಿ ಇವಾಗ ಜಾಗದಿಂದ ಆ ಕಡೆ ಹೊರಗಡೆ ಬರ್ತಾನೆ, ಕಾಳಿಯನನ್ನು ಬಿಡೋದಿಲ್ಲ ಅಂತ. ಹಾಗಾಗಿ ಅವನನ್ನು ತಿಂದು ಬಿಟ್ರೆ ಅಂತ. ಆಗ ಹೇಳ್ತಾನೆ, ಖಂಡಿತ ನಿಂಗೆ ಗರುಡನ ಭಯ ಬೇಡ. ಯಾಕೆ ಬೇಡ ಗೊತ್ತಾ? ನೀನು ನನ್ನ ಚಿಹ್ನೆಗಳನ್ನು ಧಾರಣೆ ಮಾಡಿದ್ರೆ ಮತ್ಪದಾನಿತ ಮೇ ಸರ್ಪ ದೃಷ್ಟ ಮೂರ್ಧಸು ಸಾಗರೆ, ನಿನ್ನ ತಲೆಯಲ್ಲಿ ಶಂಖ ಚಕ್ರ ಗದಾ ಪದ್ಮಾದಿ ಮುದ್ರೆ ಉಂಟು ನೋಡಿ. ಮುದ್ರಾಧಾರಣೆಗೆ ಎಷ್ಟು ಮಹತ್ವ ಇದೆ ನೋಡಿ. ಅಂತಹ ಮುದ್ರೆ ಇದ್ದದ್ರಿಂದ ನೀನು ವೈಷ್ಣವ ಅಂತ ಗೊತ್ತಾಗತ್ತೆ, ವಿಷ್ಣು ಭಕ್ತ ಅಂತ ಗೊತ್ತಾಗತ್ತೆ, ನನ್ನ ಭಕ್ತ ಅಂತ ಗೊತ್ತಾಗತ್ತೆ. ನನ್ನ ಭಕ್ತರಿಗೆ ಗರುಡ ಎಂದಿಗೂ ಉಪದ್ರವವನ್ನು ಕೊಡೋದಿಲ್ಲ. ಹಾಗಾಗಿ ಅಂತಹ ಮಾರ್ಕ್ಗಳು, ಚಿಹ್ನೆಗಳು ನಿನ್ನ ತಲೆಯಲ್ಲಿ ಮೂಡಿದೆ. ಏನು ಕೃಷ್ಣನ ಪಾದ ಅಂದ್ರೆ ಧ್ವಜ, ಅಂಕುಶ ಎಲ್ಲ ಉಂಟು, ಒಂದೊಂದು ಚಿಹ್ನೆಗಳು ಉಂಟು, ಪತಾಕಾದಿಗಳು, ಅದೆಲ್ಲವೂ ಕೂಡ ಅವನ ತಲೆಯಲ್ಲಿ ಮೂಡಿದೆ. ಹಾಗಾದ್ರೆ ಎಷ್ಟು ಪ್ರೆಸ್ ಮಾಡಿದ್ದಾನೆ ಅಂತ ಆಲೋಚನೆ ಮಾಡಿ. ಇವತ್ತು ಟ್ಯಾಟೋ ಗೀಟೋ ಎಲ್ಲ ಹಾಕುವಾಗ ಹಾಗೆಲ್ಲ ಪ್ರೆಸ್ ಮಾಡಿ ಬಿಸಿ ಮಾಡಿ ಇಂಕ್ ಹಾಕಿ ಎಲ್ಲ ಮಾಡ್ತೀರಿ. ಅದೇ ರೀತಿಯಾಗಿ ಇವನ ತಲೆಯಲ್ಲಿ ಮೂಡಿ ಬಂದಿದೆ. ಹಾಗಾಗಿ ನೀನು ಏನು ಹೆದರಬೇಕಾಗಿಲ್ಲ, ಗರುಡ ಉಪದ್ರವ ಕೊಡೋದಿಲ್ಲ. ಇದು ಗರುಡ ಮಾತ್ರ ಅಲ್ಲ, ನಮಿಗೂ ಎಲ್ಲ ಕೊಡುವ ಎಚ್ಚರಿಕೆ. ಯಾರು ಭಗವಂತ ಮುಟ್ಟಿದ ವಸ್ತು ಇವತ್ತು ಜಗತ್ತಿನಲ್ಲಿ ಎರಡು, ಒಂದು ಗೋವರ್ಧನ ಬೆಟ್ಟ, ಇನ್ನೊಂದು ಗೋಪೀ ಚಂದನ. ಕೃಷ್ಣನನ್ನು ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡಿಸ್ತಾರೆ. ಆ ನೀರು ಮಣ್ಣು ಎಲ್ಲ ಸೇರಿ ಒಂದು ಸರೋವರ ಆಗತ್ತೆ, ಅದೇ ಗೋಪೀ ತಲಾಬ್ ಅಂತ. ಅಂತಹ ಚಂದನ, ಆ ಚಂದನದ ಒಳಗೆ, ಗೋಪೀ ಚಂದನದ ಒಳಗೆ ಬಂದವ ನಮ್ಮ ಕೃಷ್ಣ. ಹಾಗಾದ್ರೆ ಅಂತಹ ಕೃಷ್ಣ ಮುಟ್ಟಿದ ವಸ್ತು ಗೋಪೀ ಚಂದನ, ಇನ್ನೊಂದು ಗೋವರ್ಧನ ಬೆಟ್ಟ. ಆ ಗೋವರ್ಧನ ಬೆಟ್ಟವನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗತ್ತ ನಮಗೆ ಎಲ್ಲಿಗಾದ್ರೂ? ನಾವು ಬೇಕಾದ್ರೆ ಪರಿಕ್ರಮ ಅಂತ ಬರ್ಬೋದು. ಹಾಗಾದ್ರೆ ಇದು ಏನು ಕೇಳಿದ್ರೆ, ಅಂತಹ ಗೋಪೀ ಚಂದನವನ್ನು ಹಿಡ್ಕೊಂಡು ಬಂದ್ರೆ ದೇವರದ್ದು ನಿತ್ಯ ಮುಟ್ಟಿಸಿಕೊಳ್ಬೇಕು. ಹಾಗಾದ್ರೆ ಗೋಪೀ ಚಂದನ ಧಾರಣೆ ಎನ್ನುವಂಥದ್ದು ಎಲ್ರಿಗೂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ಅದನ್ನು ಧಾರಣೆ ಮಾಡ್ಲಿಕ್ಕೆ ಉಂಟು. ಯಾಕೆ? ಈಗ ದೇವರ ಗಂಧ ನಾವು ಹಚ್ಚಿಕೊಳ್ಬಹುದಾ ಅಂತ ಯಾರಾದ್ರೂ ಕೇಳ್ತೀರಾ? ಹಚ್ಚಿಕೊಳ್ಬೇಕೋ ಬೇಡ? ಹಾಗೆ ಗೋಪೀ ಚಂದನವನ್ನು ಕೃಷ್ಣನ ಪ್ರಸಾದ ಅಂತ ಹಚ್ಚಿಕೊಳ್ಬೇಕು. ವೇದಾಧ್ಯಯನ ಮಾಡುವವರಂತೂ ಗೋಪಿ ಧಾರಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದು ವೇದಾಧಿಕಾರದ ಒಂದು ಚಿಹ್ನೆ. ಅಂತಹ ಗೋಪೀ ಚಂದನವನ್ನು ಧಾರಣೆ ಮಾಡಿ ಅಲ್ಲಿ ಶಂಖಚಕ್ರಗಳನ್ನೆಲ್ಲ ನಾವು ಮುದ್ರೆಯನ್ನು ಹಾಕಿಕೊಂಡಿದ್ದೇವೆ ಅಂತಾದ್ರೆ ನಮಗೆ ದುಷ್ಟ ಶಕ್ತಿಗಳ ಉಪದ್ರವ ಬರೋದಿಲ್ಲ. ನಿಮಗೆ ಅರ್ಥ ಆಗ್ಬೇಕು ಹೇಳಿದ್ರೆ, ಆಂಟಿ ವೈರಸ್ ಇದ್ದಾಗೆ, ಆಂಟಿಬಯಾಟಿಕ್ ಇದ್ದಾಗೆ ವರ್ಕ್ ಮಾಡುತ್ತೆ ಅಷ್ಟೇ. ಅದು ಹೌದಾ ಅಂತ ಕೇಳಿ. ಮತ್ತೆ ಮುಖದಲ್ಲಿ ಮೊಡವೆಗಳು ಎದ್ದಾಗ ಏನು ಹಚ್ಚಿಕೊಳ್ತೀರಿ? ಗೋಪಿ ಹಚ್ಚಿಕೊಳ್ತಾರೆ. ಕೆಲವು ಸಲ ರಾತ್ರಿಯಲ್ಲಿ ಆದ್ರೂ ಮನೆಗೆ ಹೋದ್ರೆ ಪಕ್ಕ ಬಾಗಿಲು ತೆಗೆದ್ರೆ ಹೆದರಿಕೆ ಆಗೋದು ಅಂತ ಉಂಟು. ಯಾಕೆ ಕೇಳಿದ್ರೆ ಮನೆ ಹೆಣ್ಮಕ್ಳೆಲ್ಲ ಅದು ಮುಖದಲ್ಲಿ ಪಿಂಪಲ್ ಬರುತ್ತಂತೆಲ್ಲ ಹಚ್ಚಿಕೊಂಡಿರ್ತಾರೆ. ನೋಡಿದ್ರೆ ಏನಪ್ಪ ಇದು ವೇಷ ಅಂತ ಮತ್ತೆ ಗೊತ್ತಾಗುತ್ತೆ, ಅದು ಏನಿಲ್ಲ, ಅದು ಮಿಲ್ತಾನ್ ಮಿಟ್ಟಿ ಅಥವಾ ಗೋಪಿ ಚಂದ್ರವನ್ನು ಹಚ್ಚಿಕೊಂಡದ್ದು ಅಂತ. ಅಂತೂ ನಮಗೆ ಗೊತ್ತು ಏನು, ಅದೆಲ್ಲ ವಿಷಗಳು. ಒಂದು ಹಾವು ಕಚ್ಚಿದ್ರೆ, ಸೊಳ್ಳೆ ಕಚ್ಚಿದ್ರೆ, ಎಲ್ಲಿಯಾದ್ರೂ ಊತ ಆದ್ರೆ ಅಲ್ಲಿ ಗೋಪಿ ಚಂದನವನ್ನು, ಶ್ರೀಗಂಧವನ್ನು ಹಚ್ಚಿದ್ರೆ ಅದು ನಮಗೆ ತಂಪಾಗತ್ತೆ, ಪಿತ್ತಹರ ಆಗತ್ತೆ, ರೋಗ ಗುಣ ಆಗತ್ತೆ ಅಂತ ಗೊತ್ತು. ಹಾಗೆ ಇದು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದ ಗೋಪಿ ಚಂದ್ರವನ್ನು ಧಾರಣೆ ಮಾಡಿತು ಹೇಳಿದ್ರೆ ದುಷ್ಟ ಶಕ್ತಿಗಳು ಬರೋದಿಲ್ಲ, ಬ್ಯಾಕ್ಟೀರಿಯಾ ವೈರಸ್ಗಳು ಅಂತ ಅರ್ಥ. ಹಾಗಾಗಿ ಅಂತಹ ಒಂದು ಗರುಡನಿಗೆ ಅಂಥದ್ದು ಒಂದು ಚಿಹ್ನೆ ಕಂಡಾಗ ಖಂಡಿತ ಆತ ಉಪದ್ರವ ಕೊಡೋದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ನನ್ನ ಚಿಹ್ನೆಗಳನ್ನು ಧಾರಣೆ ಮಾಡಿ ಅಂತ. ಎಷ್ಟೋ ಜನ ಕೇಳೋದುಂಟು, ಅದ್ಯಾಕೆ ನಾವು ಅದನ್ನು ಹಾಕೊಳ್ಬೇಕು, ಕುಂಕುಮ ಯಾಕೆ ಹಾಕೊಳ್ಬೇಕು? ಎಲ್ಲವೂ ಕೂಡ ಭಗವಂತನ ಚಿಹ್ನೆಗಳನ್ನು ನಾವು ಧಾರಣೆ ಮಾಡಬೇಕು. ವಿಷ್ಣು ದೂತರು ಹೇಗಿರ್ತಾರೆ? ವಿಷ್ಣು ಇದ್ದಾಗೆ ಇರ್ತಾರೆ. ನಾವು ವಿಷ್ಣುವಿನ ದೂತರು, ಅವನ ದಾಸರು. ಅದರ ಪ್ರತೀಕವಾಗಿ ಇಂತಹ ಧಾರಣೆಗಳನ್ನು, ಚಂದನ, ಗೋಪಿ ಇತ್ಯಾದಿಗಳನ್ನೆಲ್ಲ ಧಾರಣೆ ಮಾಡಬೇಕು ಅಂತ ಕೊಡ್ತಾರೆ. ಹೀಗೆ ಹೇಳಿದಾಗ ನಿನಗೆ ಏನೋ ಉಪದ್ರ ಮಾಡುದು ಹೇಳಾಗ ಅವನಿಗೆ ವಿಶ್ವಾಸ ಆಯಿತು. ID ಕಾರ್ಡ್ ಇದೆ, ಭಗವಂತನ ಸೇವಕರು ಹೇಳೋದಕ್ಕೆ ಮತ್ತೇನು ಬೇಕಾಗಿಲ್ಲ. ಏವ ಮುಕ್ತಸ್ತು ಕೃಷ್ಣೇನ ಪತತ್ರಿ ವರಕೇತುನ ಗೃಹಂ ಗೃಹ್ಯ ಮೂರ್ಧ್ನಾಥ ಚರಣೌ ಕೃಷ್ಣಸ್ಯೋರಗ ಪುಂಗವ ಪಶ್ಯತಾಮೇವ ಗೋಪಾನಂ ಜಗಾಮಾದರ್ಶನಂ ಹೃದಾತ್. ಗರುಡಧ್ವಜನಾದ ಕೃಷ್ಣ ಹೀಗೆ ಹೇಳಿದ್ದೆ ತಡ, ಭಗವಂತನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ ಅವನ ಪಾದಗಳ ಚಿಹ್ನೆಯನ್ನು ತಲೆಯಲ್ಲಿ ಹೊತ್ತುಕೊಂಡು ವೇಗವಾಗಿ ಎಲ್ಲರೂ ನೋಡ್ತಾ ಇರುವಾಗಲೇ
ಉರಗ ಶ್ರೇಷ್ಠನಾದಂಥ ಕಾಳಿಯ ಸಪರಿವಾರವಾಗಿ ಅಲ್ಲಿಂದ ಸಮುದ್ರದ ಕಡೆಗೆ ತೆರಳಿದಾನೆ. ನೋಡಿ, ಇಮಿಡಿಯೇಟ್ ಆರ್ಡರ್ ಪಾಸ್ ಆದ್ಮೇಲೆ ನೋಡುವ, 1 ತಿಂಗಳು ಬಿಟ್ಟು ಹೋಗುವ, ಅಲ್ಲ ನಮಗೆ ಸ್ವಲ್ಪ ಟೈಮ್ ಕೊಡಿ, ಒಂದು 15 ದಿನ ಬಿಟ್ಟು ಹೋಗ್ತದೆ, ಇಲ್ಲ, ಇಮಿಡಿಯೇಟ್ಲಿ ಕೂಡ್ಲೆ ಅಲ್ಲಿಂದ ತಾನು ಹೋಗಿದ್ದಾನೆ. ನಿರ್ಜಿತೇತು ಗತೆ ಸರ್ಪೆ ಕೃಷ್ಣ ಮುತ್ತೀರ್ಯ ಸುಸ್ಥಿತಂ ವಿಸ್ಮಿತಾಸ್ತುಷ್ಟು ವರ್ಗೋಪಾಹ ಚಕ್ರುಶ್ಚೈವ ಪ್ರದಕ್ಷಿಣಂ. ಸರ್ಪರಾಜ ಹೀಗೆ ಹೋಗುದು ನೋಡ್ತಾ ಇದ್ದಾರೆ, ದಡದಿಂದ ಈಜಿಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಉಪದ್ರವ ಆಗ್ಲಿ, ಹಾನಿ ಆಗ್ಲಿಲ್ಲ ಅಲ್ಲಿದ್ದವರಿಗಾಗ್ಲಿ, ಕೃಷ್ಣನಿಗಾಗ್ಲಿ. ಹಾಗಾಗಿ ಗೋಪಾಲಕರು ಆ ಯಶೋಧ ನಂದಗೋಪ ಎಲ್ಲ ಅತ್ಯಂತ ಸಂತೋಷವನ್ನು ಹೊಂದಿದ್ದಾರಂತೆ. ಜೊತೆಗೆ ಆಶ್ಚರ್ಯವನ್ನು ಪಡ್ಕೊಂಡಿದ್ದಾರೆ. ಯಾಕೆ ಆಶ್ಚರ್ಯ ಅಲ್ವಾ? ಇಷ್ಟು ಚಿಕ್ಕ ಹುಡುಗ ಅವನು ಆ ಹಾವನ್ನು ಓಡಿಸಿದ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆಶ್ಚರ್ಯ ಆಗಿದೆ. ಮಾತ್ರ ಅಲ್ಲ, ಕೃಷ್ಣನನ್ನು ದೇವಶಿಖಾಮಣಿ ಅಂತ ತಿಳಿದವನನ್ನು ಮಧ್ಯದಲ್ಲಿ ನಿಲ್ಲಿಸಿ ಅವನಿಗೆ ಪ್ರದಕ್ಷಿಣೆಯನ್ನು ಬರ್ತಾ ಇದ್ದಾರಂತೆ. ಅಂದ್ರೆ ಕೃಷ್ಣನ ಮೇಲೆ ಇರುವ ಪ್ರೀತಿ ಗೌರವವನ್ನು ತೋರಿಸಿ, ನೀನು ದೇವರಪ್ಪ ಅಂತ ಹೆದರು ನಿಲ್ಲಿಸಿ ನಮಸ್ಕಾರ ಮಾಡ್ತಾ ಇದ್ದಾರೆ, ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ನಾವು ಇವತ್ತು ದೇವರ ವಿಗ್ರಹಗಳಿಗೆ ನಮಸ್ಕಾರ ಮಾಡಿದ್ರೆ, ಅಲ್ಲಿ ದೇವರ ವಿಗ್ರಹ ಅಂದ್ರೆ ಶರೀರವಾದಂಥ ಕೃಷ್ಣನ ಮುಂದೆ ಆ ಗೋಪಾಲಕರು ಸುತ್ತು ಬರ್ತಾ ಇದ್ದಾರೆ. ಎಷ್ಟು ಧನ್ಯರು ಅಂತ ಆಲೋಚನೆ ಮಾಡಿ. ಅದಕ್ಕಿಂತಲೂ ಅಂತಹ ಕೃಷ್ಣನ ಲೀಲೆಯನ್ನು ಕಂಡಿದ್ದಾರೆ ಅವರು. ಊಚುಹು ಸರ್ವೇಚ ಸಂಪ್ರೀತ ನಂದಗೋಪಂ ವನೇಚರಾಹ ಧನ್ಯೋಸಿ ಅನುಗೃಹೀತೋಸಿ ಯಸ್ಯತೆ ಪುತ್ರ ಈದೃಶಃ. ಆಗ ಎಲ್ಲ ನಂದಗೋಪನ ಹತ್ರ ಬಂದು ಹೇಳ್ತಾ ಇದ್ದಾರೆ. ಗೋಪಾಲಕರು ಮತ್ತೆ ಇದ್ದಾಗೆಲ್ಲ ಜೋರು ಮಾಡ್ತಾ ಇದ್ರಲ್ಲ ಕೆಲವು ವೃದ್ಧರೆಲ್ಲ, ಈಗ ಇವನ ಹತ್ರ ಬಂದು ಹೇಳ್ತಾ ಇದ್ದಾರೆ, ಸಂತೋಷದಿಂದ ಹೇಳ್ತಾ ಇದ್ದಾರೆ, ನೀನೇ ಗ್ರೇಟ್ ಮಹಾರಾಯ ಅಂತ ಹೇಳ್ತಾ ಇದ್ದಾರೆ ನಂದಗೋಪನಿಗೆ. ಪರಮಧನ್ಯ ನೀನು ಅಂತ. ನಂದಗೋಪಂ ವನೇಚರಾಹ, ಕಾಡಿನಲ್ಲಿದ್ದವರೆಲ್ಲ ಧನ್ಯೋಸಿ ಅನುಗೃಹೀತೋಸಿ, ನೀನು ಪರಮಧನ್ಯ. ಯಾಕೆ? ಇಂತಹ ಮಗನನ್ನು ನೀನು ಪಡೆದಿದ್ದೀಯಪ್ಪ. ಆದ್ದರಿಂದ ಇಂತಹ ಮಗನಾದ ನೀನು ಪಡೆದಂತಹ ಧನ್ಯರು ಈ ಜಗತ್ತಿನಲ್ಲಿ ಇನ್ನೊಬ್ಬರು ಇಲ್ಲ ಅಂತ ಹೇಳಿ. ಆಗ ತುಂಬಾ ಬೈದಿದ್ದಾರೆ, ನಿಂಗೇನು ಕಲ್ಲು ಹೃದಯ, ಒಂದು ಮಗು ಇದಾಗ್ತಾ ಉಂಟು, ಎಲ್ಲ ಸುಮ್ಮನೆ ಕೂತಿದ್ದೀರಲ್ಲ, ಆ ಇದಕ್ಕೆ ಹಾರಿ ಹೋಗಿದ್ದಾನೆ, ಹಾಗೆ ಹೀಗೆ ಅಂತ. ಅದು ಯಾವಾಗ್ಲೂ ಹಾಗೆ, ಏನು ಮಕ್ಕಳನ್ನು ನೋಡಿಕೊಳ್ಳಿಕ್ಕಾಗೋದಿಲ್ಲ, ನೀವು ಸುಮ್ಮನೆ ಬಿಟ್ಟಿದ್ದಾರೆ ಅಂತ. ಪಾಪ ಮಕ್ಕಳು ತಪ್ಪಿಸಿಕೊಂಡು ಹೋಗಿದ್ದಾರೆ, ಇವನಿಗೆ ಅದ ದುಃಖ ಇರ್ತದೆ. ಬಂದವರೆಲ್ಲ ಜೋರು ಮಾಡ್ಲಿಕ್ಕಾಯ್ತು, ಏನು ಮನೆಯಲ್ಲಿ ಬಾಗ್ಲಾಕ್ಲಿಕ್ಕೆ ಆಗೋದಿಲ್ವಾ ಅಂತೇಳಿ. ಹಾಗೆ ಇಲ್ಲಿ ಕೂಡ ಹಾಗೆಲ್ಲ ಜೋರು ಮಾಡಿದ್ರು. ಈಗ ಕೃಷ್ಣ ತಾನು ಆ ಕಾಳಿಯನನ್ನು ಮಥನ ಮಾಡಿದ್ದೆ ತಡ ಎಲ್ಲ ಬಂದು ನಂದಗೋಪನನ್ನು ಹೊಗಳ್ತಾ ಇದ್ದಾರೆ. ಅದ್ಯ ಪ್ರಭೃತಿ ಗೋಪಾನಂ ಗವಾನ್ ಗೋಪ್ಯಸ್ಯ ಚಾನಘ ಗೋಷ್ಠಸ್ಯ ಚಾನಗ ಆಪತ್ಸು ಶರಣಂ ಕೃಷ್ಣ ಪ್ರಭುಶ್ಚಾಯತ ಲೋಚನಃ. ಅವರು ಹೇಳ್ತಾ ಇದ್ದಾರೆ, ಅವರೆಲ್ಲ ಖಂಡಿತ ಇವತ್ತಿನಿಂದ ನಮಗೆ ಧೈರ್ಯ ಬಂತು. ಏನು? ಗೋವುಗಳಿಗಾಗ್ಲಿ, ಗೋಪರಿಗಾಗಿ, ಅಥವಾ ನಮ್ಮ ಈ ಗೋಪಾಲಕರ ಗೊಲ್ಲರ ಹಟ್ಟಿ ಉಂಟಲ್ಲ, ಅದಕ್ಕೆ ಆಪತ್ತು ಖಂಡಿತ ಬರೋದಿಲ್ಲ. ಬಂತು ಅಂತಾದ್ರೆ ವಿಸ್ತೃತವಾದ ಕಣ್ಣುಳ್ಳಂತಹ ಕೃಷ್ಣ ಅವ ಖಂಡಿತ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಇದರಲ್ಲಿ ಯಾವ ಸಂಶಯವೂ ನಮಗಿಲ್ಲ ಅಂತ ಹೇಳ್ತಾರೆ. ಆಯತಲೋಚನ ಅಂತ ಕರೀತಾರೆ, ವಿಶಾಲವಾದ ಕಣ್ಣು. ಅಂದ್ರೆ ಎಲ್ಲೆಲ್ಲಿ ನೋಡಿದ್ರೆ ಇವನಿಗೆ ಗೊತ್ತಾಗಿ ಬಿಡತ್ತೆ. ನೋಡಿ, ಎಷ್ಟು ರಕ್ಕಸರು ಎಷ್ಟು ಯಾವ ರೀತಿಯಲ್ಲಿ ಬಂದ್ರು ಅಂತ ಆಲೋಚನೆ ಮಾಡಿ. ದನದ ರೂಪದಲ್ಲಿ, ಕರುಗಳ ರೂಪದಲ್ಲಿ, ಮರದ ರೂಪದಲ್ಲಿ, ಬಂಡಿಯ ರೂಪದಲ್ಲಿ, ಯಾವ್ದಾದ್ರು ವೆಹಿಕಲ್ ರೂಪದಲ್ಲಿ ಎಲ್ಲ ಬಂದದ್ದುಂಟ ನಮಗೆ. ಹಾಗಾದ್ರೆ ಅಂಥದ್ರಲ್ಲಿ ಗಾಳಿ ರೂಪದಲ್ಲಿ ಯಾವಾಗ್ಲೂ ನೀವು ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರಕ್ಕಸರು ಬಂದಾಗ್ಲೂ ಕೂಡ ಕೃಷ್ಣ ಏನು ಮಾಡಿದ್ದಾನೆ? ಆಯತಲೋಚನ, ದೊಡ್ಡ ಕಣ್ಣುಳ್ಳ, ಅವನಿಗೆಲ್ಲ ಸ್ಕ್ಯಾನ್ ಮಾಡಿ ಬಿಡ್ತಾನೆ. ಓ, ಇವರು ಒಳ್ಳೆಯವರು, ಇವರು ಕೆಟ್ಟವರು ಅಂತ ಕೂಡಲೇ ಅವರಿಗೆ ದಂಡನೆಯನ್ನು ಕೊಡ್ತಾನೆ. ಹಾಗಾಗಿ ಕೃಷ್ಣನಿಂದಾಗಿ ನಾವು ಬದುಕುತ್ತೇವೆ. ಜಾತ ಶಿವಜಲ ಸರ್ವ ಯಮುನಾ ಮುನಿಸೇವಿತ ತೀರೆ ವಾಸ್ಯಾ ಸುಖಂಗಾಗೋ ವಿಚರಿಷ್ಯಂತೆ ನ ಸದಾ. ಆದ್ದರಿಂದ ಈ ಮುನಿಗಳಿಂದ ಸೇವಿಸಲ್ಪಟ್ಟ ಈ ಯಮುನೆ, ಹಾಗಾದ್ರೆ ಈ ಕಾಳಿಯ ಬಂದ ನಂತರ ಮಾತ್ರ ಪೊಲ್ಯೂಷನ್ ಆದದ್ದೇ ಹೊರತು ಮೊದಲು ಈ ಯಮುನೆ ಇಷ್ಟು ಕಲುಷಿತ ಆಗಿರಲಿಲ್ಲ. ಆವಾಗ ಎಲ್ಲ ಋಷಿಗಳೆಲ್ಲ ಇದ್ದು, ಅದೇ ಸೌಬರಿ ಋಷಿಗಳೆಲ್ಲ ಇದ್ರು ಅಂತ ಹೇಳಿದಲ್ಲ, ಹಾಗಾಗಿ ಋಷಿಗಳೆಲ್ಲ ಇಲ್ಲಿ ಇದ್ರು. ಅದರನ್ನ ಅತ್ಯಂತ ಪವಿತ್ರವಾದ ಈ ಯಮುನಾ ನದಿ ಈಗ ಮತ್ತೆ ಶುದ್ಧಳಾಗಿ ಬಿಟ್ಟಿದ್ದಾಳೆ. ಹಾಗಾಗಿ ಯಾವ ದನಗಳು, ಯಾವ ಗೋಪಾಲಕರು ಕೂಡ ಯಮುನಾ ನದಿಗೆ ಬರ್ಬಹುದು, ಈ ನೀರನ್ನು ಕುಡಿಬಹುದು, ಇದನ್ನು ಯಥೇಷ್ಟವಾಗಿ ನಾವು ಸ್ನಾನ ಮಾಡಬಹುದು. ಹಾಗಾಗಿ ಅಂತಹ ಪ್ರಕೃತಿಯನ್ನು ಮತ್ತೆ ಉಳಿಸಿದ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವತ್ತು ಪ್ರಕೃತಿ ಹಾಳಾಗ್ತಾ ಹೋಗ್ತದೆ, ಮತ್ತೆ ಭಗವಂತ ಅದನ್ನು ಸುಸ್ಥಿರ ತರ್ತಾನೆ. ನಾವೇನು ಹೇಳ್ತೇವೆ? ಅದೆಲ್ಲ ಹಾಳಾಯ್ತ್ರಿ, ಇನ್ನೆಲ್ಲ ಎಂತಕ್ಕೆ ಉಪಯೋಗ ಇಲ್ಲ ಅಂತ. ಖಂಡಿತ ನಾವು ಮನಸ್ಸು ಮಾಡಿದ್ರೆ ಯಾವುದೇ ಫೀಲ್ಡ್ ಇರಲಿ, ಅದು ಎಲ್ಲವೂ ಕಲುಷಿತ ಆಗಿದೆ. ಆದರೆ ಯಾರಾದ್ರೂ ಒಬ್ರು ನಿರ್ಧಾರ ತಗೊಂಡು ಅದನ್ನು ಮತ್ತೆ ಸುಸ್ಥಿರ ತರುವ ಕೆಲಸವನ್ನು ಮಾಡಬೇಕು, ಭಗವಂತ ಮಾಡ್ತಾನೆ. ಕೆಲವು ಸಲ ಭಗವಂತ ಮಾಡಿಸ್ಲಿಕ್ಕೆ ಕಳಿಸ್ತಾನೆ. ಎಲ್ಲ ಕಸ ಬಿಸಾಡ್ತಾರೆ, ನಾವು ಅದಕ್ಕೆ ಕಸ ಬಿಸಾಡೋದಲ್ಲ. ನಾವು ಏನು ಮಾಡುವ? ಅಲ್ಲಿ ಶುದ್ಧವನ್ನು ಮಾಡುವ. ಅಲ್ಲಿ ಶುದ್ಧ ಆಯಿತು ಕೇಳಿದ್ರೆ ಆ ಶುದ್ಧ ಜಾಗಕ್ಕೆ ಇನ್ನೊಬ್ರು ಯಾರು ಮತ್ತೆ ಕಸ ಬಿಸಾಡದಾಗೆ ನೋಡಿಕೊಳ್ಬೇಕು. ಹಾಗೆ
ಈ ಪ್ರಕೃತಿಯನ್ನು ಉಳಿಸುವ ಕೆಲಸ ನಾವು ನೀವೆಲ್ಲ ಮಾಡಿದಾಗ ಪ್ರಕೃತಿಯನ್ನು ರಕ್ಷಣೆ ಮಾಡುವ ಕೆಲಸ ಭಗವಂತ ಮಾಡ್ತಾನೆ. ಹಾಗಾಗಿ ಭಗವಂತ ಖಂಡಿತ ಅನುಗ್ರಹ ಮಾಡ್ತಾನೆ. ಅದನ್ನು ತಾನು ತೋರಿಸಿಕೊಡ್ತಾ ಇದ್ದಾನೆ. ವ್ಯಕ್ತಮೇವ ವನೇ ಗೋಪವನೇ ಯತ್ಕೃಷ್ಟಮೀದೃಶಂ ಮಹದ್ಭೂತನ್ನ ಜಾನೀಮಶ್ಚನ್ನಮಗ್ನಿಮಿವೇಂಧನೆ ಹೇಳ್ತಾ ಇದ್ದಾರೆ. ಯಮುನೆಯು ದೊಡ್ಡ ಕೆಲಸ ಮಾಡಿದ್ಲು. ಏನು? ಕೃಷ್ಣನ ಸಾಮರ್ಥ್ಯ ಏನು ಅಂತ ಜನರಿಗೆ ಗೊತ್ತೇ ಇರಲಿಲ್ಲ. ಜನರಿಗೆ ಕೃಷ್ಣನ ಸಾಮರ್ಥ್ಯ ಏನು ಅಂತ ಗೊತ್ತಾಗುವ ಹಾಗೆ ಮಾಡಿದ್ಲು. ಯಾರು? ಯಮುನೆ. ಹಾಗಾಗಿ ಮುಚ್ಚಿಟ್ಟುಕೊಂಡಂತಹ ಕೆಂಡ, ಅದರ ಮೇಲೆ ಬೂದಿ ಇರ್ತದೆ. ಬೂದಿ ಇದ್ದಾಗ ಅದು ಬೆಂಕಿ ಉರಿತಾ ಉಂಟಾ ಇಲ್ಲ ಅಂತ ಗೊತ್ತಾಗುದಿಲ್ಲ. ಆ ಬೂದಿಯನ್ನು ತೆಗೆದ್ರೆ ಓ ನಿಗಿ ನಿಗಿ ಕೆಂಡ ಒಳಗೆ ಉಂಟು ಅಂತ ಗೊತ್ತಾಗತ್ತೆ. ಹಾಗೆ ವ್ಯಕ್ತಮೇವ ವನೆ, ಕಾಡಿನಲ್ಲಿ ಕೃಷ್ಣನ ಸಾಮರ್ಥ್ಯ ಏನು ಅಂತ ಗೋಪಾಲಕರಿಗೆ ಇಷ್ಟವರೆಗೆ ಗೊತ್ತಿರಲಿಲ್ಲ. ಅವರೆಲ್ಲ ಮಹದ್ಭೂತ ಅಂತ ತಿಳಿದ್ರು, ಈಗ ಗೊತ್ತಾಯಿತು. ಹಾಗಾಗಿ ಕೃಷ್ಣ ಅಗ್ನಿಯ ಹಾಗೆ ತಾನು ಪ್ರಜ್ವಲಿಸ್ತಾ ಇದ್ದಾನೆ. ನೋಡಿ, ನಮಿಗೂ ಅಷ್ಟೇ ಎಷ್ಟೋ ಜನರ ಸಾಮರ್ಥ್ಯ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಆಗ ಭಗವಂತ ಏನು ಮಾಡ್ತಾನೆ, ಅವರಿಗೆ ಕಷ್ಟ ನಷ್ಟ ಕೊಟ್ಟು ಹಾಗೆ ಎದುರಿಸ್ತಾನೆ. ಆಗ ಗೊತ್ತಾಗುತ್ತೆ, ಓ ಇವರ ಸಾಮರ್ಥ್ಯ ಆಗಬಹುದಲ್ಲ ಅಂತ. ಹಾಗೆ ಭಗವಂತ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಅಗ್ನಿಯಂತೆ ಕೃಷ್ಣ ಶೋಭಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಮುನೆಯನ್ನು ಹೊಗಳುವಾಗ ಹೇಳ್ತಾರೆ, ಯಮುನೆಯಲ್ಲಿ ಸ್ನಾನ ಮಾಡಿದ್ರೆ ಅವಳ ಅಣ್ಣನ ಮನೆಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ. ಅವಳು ಯಮುನೆ ಯಾರು? ಕಾಳಿಂದಿ ಹೇಳಿದ್ರೆ ಯಮನ ಮಗಳು ಯಮುನೆ. ಇನ್ನೊಬ್ಬ ಇದು ಯಮ ಮತ್ತೆ ಯಮಿ ಅಂತ ಅಣ್ಣ ತಮ್ಮಂದಿರೋರು. ಹಾಗಾಗಿ ಯಮುನೆಯಲ್ಲಿ ಇದು ಮಾಡಿದ್ರೆ ಯಮನ ಅಣ್ಣನ ಮನೆಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ನರಕಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಯಮಾಲಯಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅವಳನ್ನೆಲ್ಲ ಮೇಲೆ ಸ್ವರ್ಗಕ್ಕೆ ಕಳಿಸಿ ಬಿಡ್ತಾಳೆ ಅಂತ. ಏವಂತೆ ವಿಸ್ಮಿತಾ ಸರ್ವೇ ಸ್ತುವಂತಃ ಕೃಷ್ಣಮವ್ಯಯಂ ಜಗ್ಮರ್ ಗೋಪಗಣ ಘೋಷಂ ದೇವಾಶ್ಚೈತ್ರ ರಥಂ ಯತ. ಈ ರೀತಿಯಾಗಿ ಕೃಷ್ಣನ ಅದ್ಭುತವಾದಂಥ ಕಾಳೀಯ ಮಥನವಾದ ಚರಿತ್ರೆಯನ್ನೆಲ್ಲ ನೋಡಿದಂತಹ ಗೋಪಕರು ಗೋಪಿಯರು ಎಲ್ಲರೂ ಕೂಡ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ತಮ್ಮ ತಮ್ಮ ಮನೆಯ ಕಡೆಗೆ ತೆರಳಿದ್ರು. ಹೇಗೆ ಕೇಳಿದರೆ ದೇವತೆಗಳು ಹೇಗೆ ಜೈತ್ರ ಯಾತ್ರೆ ಮಾಡ್ತಾರ, ವಿಜಯ ಯಾತ್ರೆ ಅಂತ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಇವರೆಲ್ಲ ಖುಷಿ ಖುಷಿಯಾಗಿ ತಾವು ತೆರಳಿದ್ದಾರೆ. ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ದಮಿತೆ ಸರ್ಪರಾಜೇತು ಕೃಷ್ಣೇನ ಯಮುನಾ ಹೃದೆ ತಮೇವ ಚೇರುತರ್ದೇಶಂ ಸಹಿತವು ರಾಮಕೇಶವವು. ಯಮುನೆಯ ಮಡುವಿನಲ್ಲಿ ಇದರಲ್ಲಿ ಕೃಷ್ಣ ಕಾಳಿಯ ಮರ್ದನವನ್ನು ಮಾಡಿದ ಬಳಿಕ ಕೃಷ್ಣ ಆ ಪ್ರದೇಶದಲ್ಲಿ ಯಾವಾಗಲೂ ಸಂಚರಿಸ್ತಾ ಇದ್ದಂತೆ ದನದೊತ್ತಿಗೆ. ಯಾಕೆ ಈಗ ಏನು ಹೆದರಿಕೆ ಇಲ್ಲ, ಹಾಗಾಗಿ ಬರ್ತಾ ಇದ್ರು ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಅಂದ್ರೆ ಅದಷ್ಟು ಶುದ್ಧ ಆಗಿದೆ, 4 ಜನರಿಗೆ ಉಪಕಾರಕ್ಕೆ ಬರುವಂತಹ ಸ್ಥಳ ಆಗಿದೆ. ಜಗ್ಮುತಸ್ತೌತು ಸಹಿತವು ಗೋಧನೈ ಸಹಗಾಮಿನೌ ಗಿರಿಂ ಗೋವರ್ಧನಂ ರಮ್ಯಂ ವಸುದೇವ ಸುತಾ ಉಭೌ. ಕೃಷ್ಣ ಬಲರಾಮರು ಇಬ್ಬರೂ ಕೂಡ ಅಲ್ಲಿ ಆಟಾಡ್ತಾ ಗೋವರ್ಧನ ಬೆಟ್ಟವದ, ಇದು ಗೋವರ್ಧನ ಬೆಟ್ಟದ ತಪ್ಪಲಲ್ಲೇ ಇರುವಂತದ್ದು. ಹಾಗಾಗಿ ಗೋವರ್ಧನ ಬೆಟ್ಟದಲ್ಲಿಯೂ ಕೂಡ ಹೀಗೆ ಓಡಾಡ್ತಾ ಇದ್ರು. ಗೋವರ್ಧನಸ್ಯೋತ್ತರತೋ ಯಮುನಾ ತೀರಮಾಶ್ರಿತಂ ದದೃಶಾತೇಥೌ ವೀರೌ ರಮ್ಯಂ ತಾಲವನಂ ಮಹತ್. ಗೋವರ್ಧನ ಬೆಟ್ಟದ ಉತ್ತರ ದಿಕ್ಕಿನಲ್ಲಿ ಇದು ಯಮುನಾ ನದಿಯ ತೀರ ಇರುವಂಥದ್ದು. ಅಲ್ಲಿಯೇ ಪಕ್ಕದಲ್ಲಿ ಒಂದು ವನ, ತಾಲವನ. ಅಂತಹ ತಾಲವನದಲ್ಲಿ ಈ ಕೃಷ್ಣ ಬಲರಾಮರು ಆಟ ಆಡ್ತಾ ಇದ್ರು. ತಾಲವನ ಅಂತ ಕೇಳಿದ್ರೆ ನಮ್ಮಲ್ಲಿ ತಾಳಿಬೊಂಡ ಅಂತ ಕರೀತಾರೆ, ಅಂತಹ ಇದು, ಅಥವಾ ಪಾಮ್ ಅಂತ ಕರೀತೇವಲ್ಲ ಅಂತಹ ವೃಕ್ಷಗಳು. ತೌ ತಾಲಪರ್ಣ ಪ್ರಥತೆ ರಮ್ಯೆ ತಾಲವನೇ ರಥೌ ಚೇರತೌ ಪರಮಪ್ರೀತೌ ವೃಷಪೋತ ವಿಭೋತ್ಕಟೌ. ಆ ತಾಳೆಯ ಎಲೆ ಅದ್ರದ್ದು ಉದ್ದ ಇರ್ತದೆ, ತೆಂಗಿನ ಗರಿಯ ಹಾಗೆ ಇರುವಂತದ್ದು. ಅಂತಹ ತಾಳವನದಲ್ಲಿ ಕೃಷ್ಣ ಬಲರಾಮರು ಹೇಗೆ ಇಬ್ರು ಕೂಡ ಎತ್ತಿನ ಹಾಗೆ ಅಂತ ಹೇಳ್ತಾರೆ. ಚೇರತೋ ಪರಮ ವೃಷಪೋತ, ಗೂಳಿಯ ಹಾಗೆ. ಅಂದ್ರೆ ಇದು ದೊಡ್ಡದ್ದು ಎತ್ತಲ್ಲ, ಗೂಳಿಯ ಮರಿಗಳು ಅಂತ, ಕರುಗಳು ಅಂದ್ರೆ ಗಂಡು ಕರುಗಳ ಹಾಗೆ ಅತ್ಯಂತ ಸಂತೋಷದಿಂದ, ಅಂದ್ರೆ ಹೇಳುವವರಿಲ್ಲ ಕೇಳುವವರು ಎಲ್ಲಿಯೂ ಹೋಗಬಹುದು, ಹೀಗೆ ಓಡಾಡ್ತಾ ಇದ್ರು. ಸತು ದೇಶ ಸಮಸ್ನಿಗ್ಧೋ ಲೋಷ್ಠ ಪಾಷಾಣ ವರ್ಜಿತ ದರ್ಭ ಪ್ರಾಯ ಸ್ಥಳೀಭೂತ ಸುಮಹತ್ ಕೃಷ್ಣ ಮೃತ್ತಿಕಃ. ಆ ಪ್ರದೇಶವು ಹಾಗೆ ಬಹಳ ಚಂದ ಇತ್ತು ಅಂತ ಹೇಳ್ತಾರೆ. ಯಾಕೆ, ಒಂದು ಕಡೆಯಿಂದ ಯಮುನಾ ನದಿ, ಈ ಕಡೆಯಿಂದ ಗೋವರ್ಧನ ಬೆಟ್ಟ, ಅದರ ಮಧ್ಯದಲ್ಲಿ ತಾಲ ವೃಕ್ಷಗಳು, ಹಾಗೆ ಬಂಡೆ ಕಲ್ಲು ಮರಳುಗಳು ಯಾವುದೂ ಇರಲಿಲ್ಲ, ಸಮತಟ್ಟಾದಂತಹ ಜಾಗ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಯಥೇಷ್ಟವಾಗಿ ಹುಲ್ಲು ತುಂಬಿತ್ತು ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ಕಪ್ಪಾದ ಮಣ್ಣಿನ ಸೊಗಡು ಇತ್ತು, ಕಪ್ಪು ಮಣ್ಣು ಇತ್ತು, ಅಂದ್ರೆ ಒಳ್ಳೆಯ ಫಲವತ್ತಾದಂಥ ಮಣ್ಣು ಅಂತ ಅರ್ಥ. ತಾಲೈಸ್ತೈರ್ ವಿವಿಧೈ ಸ್ಕಂಧೈ ಉಚಿತೈ ಶ್ಯಾಮಪರ್ವಭಿ ಉಚ್ಛ್ರಿತೈ ಶ್ಯಾಮಪರ್ವಭಿ ಫಲಗ್ರ ಶಾಖಿ ವಿರ್ಭಾತಿ ನಾಗಹಸ್ತೈರ್ವೋಚ್ಛ್ರಿತೈ. ಆ ತಾಳವೃಕ್ಷ ಹೇಗಿತ್ತು, ಅದು ಅಷ್ಟೇ ನೇರವಾಗಿ ಬೆಳೀತಾ ಇತ್ತು, ಎತ್ತರ ಇರುವಂಥದ್ದು ಇತ್ತು.
ಮಾತ್ರ ಅಲ್ಲ, ಅದರಲ್ಲಿ ಕೊಂಬೆಗಳು ಇತ್ತು. ಕೊಂಬೆಗಳು ಅಂದ್ರೆ ತುದಿಯಲ್ಲಿ ಎಲ್ಲ ಇರುವಂತಹ ಇದು ಎಲ್ಲ ಹೆಡೆಗಳೆಲ್ಲ, ಅದು ಎತ್ತರದ ಬೆಟ್ಟದ ಹಾಗೆ ಕಾಣ್ತಾ ಇತ್ತು. ಅಂದ್ರೆ ಒಣಗಿದ್ದಲ್ಲ, ಅದು ದಷ್ಟಪುಷ್ಟವಾಗಿ ಫಲಭರಿತವಾಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಆನೆಯ ಸೊಂಡಿಲಿನ ಹಾಗೆ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಸೊಂಡಿಲು ದಪ್ಪ ಇರ್ತದೆ ಬುಡದಲ್ಲಿ, ಆಮೇಲೆ ಸಪೂರಾಗಿ ಬಿಡತ್ತೆ, ಆ ರೀತಿ ಆಗಿತ್ತು. ನಾಗ ಅಂದ್ರೆ ಇಲ್ಲಿ ಆನೆ ಅಂತ ಅರ್ಥ. ತತ್ರ ದಾಮೋದರೋ ವಾಕ್ಯಂ ಉವಾಚ ವದತಾಂಬರ ಅಹೋ ತಾಲವನೈ ಪಕ್ವೈ ವಾಸಿತೆ ಎಂಬನಸ್ಥಳೀ. ಅಲ್ಲಿ ಕೃಷ್ಣ ಇದ್ದಾನೆಲ್ಲ ದಾಮೋದರ, ಅವನು ಹೀಗೆ ಮಾತಾಡ್ತಾ ಇದ್ದಾನೆ. ಆ ಕೃಷ್ಣನಿಗೆ ಹೇಳುವಾಗ ಜ್ಞಾನಿಗಳಲ್ಲಿ ಶ್ರೇಷ್ಠನಾದ. ಯಾಕೆ? ಇವನಿಗೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತೆಲ್ಲ ಗೊತ್ತಾಗತ್ತೆ. ಹಾಗಾಗಿ ಎಲ್ರನ್ನೂ ಏನು ಅಂತ ತಿಳ್ಕೊಂಡಂತಹ ಕೃಷ್ಣ ಮಾತಾಡ್ತಾ ಇದ್ದಾನೆ. ಅವ ಹೇಳ್ತಾ ಇದ್ದಾನೆ, ಆಶ್ಚರ್ಯ, ಈ ತಾಳೆಯ ವೃಕ್ಷಗಳು ಒಳ್ಳೆಯ ಫಲವನ್ನು ಕೊಟ್ಟು ಮಾತ್ರ ಅಲ್ಲ, ಅದರಲ್ಲಿ ಒಂದು ಸುಗಂಧ ಬರ್ತಾ ಉಂಟು ಅಂತ ಹೇಳ್ತಾರೆ, ಪರಿಮಳ. ಪಕ್ವೈ ವಾಸಿತೇಯಂ, ಅದು ಹಣ್ಣಾದ ಕೂಡ ಒಂಚೂರು ಪರಿಮಳ ಬರುತ್ತೆ. ಆದ್ದರಿಂದ ಈಗ ತಿನ್ಲಿಕ್ಕೆ ಯೋಗ್ಯವಾದಂತಹ ತಾಳಿ ಬೊಂಡ ಒಳ್ಳೆ ಪರಿಮಳ ಬರ್ತಾ ಉಂಟು ಅಂತ ಹೇಳ್ತಾ ಇದ್ದಾನೆ. ಕೆಲವೆಲ್ಲ ಹಾಗೆ ಹಲಸಿನ ಹಣ್ಣು, ಅದನ್ನು ನೀವು ಮುಚ್ಚಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ನೀವು ಮುಚ್ಚಿಟ್ರು ಕೂಡ ಇಡೀ ಪರಿಮಳ ಬರುತ್ತೆ. ಅದೆಲ್ಲಿಯೂ ಬೋರ್ಡ್ ಹಾಕಬೇಕಾಗಿಲ್ಲ, ನಾನು ಹಣ್ಣಾಗಿದ್ದೇನೆ ಅಂತ ಹೇಳಿ. ಅದು ಹಣ್ಣಾದ್ರೆ ಪರಿಮಳ ಬಂದೇ ಬರುತ್ತೆ. ಹಾಗೆ ತಾಳೆ ವೃಕ್ಷವು ಕೂಡ ಪರಿಪಕ್ವವಾಗಿದೆ, ಪರಿಮಳ ಬರ್ತಾ ಉಂಟು. ಸ್ವಾದೂ ನ್ಯಾರ್ಯ ಸುಗಂಧೇನಿ ಶ್ಯಾಮಾನಿ ರಸವಂತಿಜ ಪಕ್ವ ತಾಲಾನಿ ಸಹಿತವು ಪಾತಯಾವೋ ಲಘುಕ್ರಮವು. ಬಲರಾಮನನ್ನು ಕರಿತಾನೆ, ಏ ಪೂಜ್ಯ ಬಲರಾಮ ಇಲ್ಲಿ ಬಾರೋ ಅಂತ ಕರೆದು, ನೋಡಿ ಎಷ್ಟು ಪರಿಮಳ ಬರ್ತಾ ಉಂಟಿದೆ. ಏನು ಗೊತ್ತಾ? ಕಪ್ಪಾಗಿರುವ ವೃಕ್ಷ, ಅದರಲ್ಲಿ ರಸವತ್ತಾದಂತಹ ಪಕ್ವವಾದ ಅಂದ್ರೆ ಹಣ್ಣಾದಂತ ತಾಳೆ ವೃಕ್ಷಗಳುಂಟು. ನಾವೆಲ್ಲ ಸೇರಿ ಅದನ್ನು ಭೂಮಿಗೆ ಹಾಕುವ, ಬೀಳಿಸುವ ಅದನ್ನು. ಯಾಕೆ? ಎಲ್ಲ ಗೋಪಾಲಕರು ನಾವೆಲ್ಲ ಕೂತು ತಿನ್ನುವ ಅಂತ. ಕೆಲವು ಪದಾರ್ಥಗಳನ್ನು ಹಣ್ಣುಗಳೆಲ್ಲ ಹಾಗೆ ಇಟ್ಟರೆ ಮನೆಯಲ್ಲಿ ಒಬ್ರು ತಿನ್ನೋದಿಲ್ಲ. ಯಾರಾದ್ರೂ ಗೆಸ್ಟ್ಗಳು ಬರಲಿ, 10 ಜನ ಇದ್ದಾರೆ ಇಟ್ಟುಕೊಳ್ಳಿ, ಎಷ್ಟು ಹಣ್ಣು ಕಟ್ಟು ಮಾಡಿ ಇಡಿ, ನೀವು ಎಲ್ಲ ಖಾಲಿಯಾಗಿ ಬಿಡತ್ತೆ. ಹಾಗೆಯೇ ಎಲ್ಲ ಸೇರಿ ತಿನ್ನುವಂಥದ್ದೊಂದು ಆನಂದವೇ ಬೇರೆ. ಹಾಗಾಗಿ ಗೋಪಾಲಕರು ಇದ್ದಾರೆ, ನಾವಿದ್ದೇವೆ, ಎಲ್ಲ ಕೂತು ತಿನ್ನುವ, ಅದನ್ನು ಬೀಳಿಸುವ ಅಂತ ಹೇಳ್ತಾ ಇದ್ದಾನೆ. ಯದ್ಯೇಷ ಮೀದೃಶೋ ಗಂಧೋ ಮಧುರೋ ಘ್ರಾಣ ಸಮ್ಮತಃ ರಸೇನ ಅಮೃತ ಕಲ್ಪಾನಿ ಭವಿಷ್ಯಂತಿ ಮೇ ಮತಿ. ಈ ಮರಗಳ ಈ ಗಂಧ ಉಂಟಲ್ಲ, ಯಾವುದು ಹಣ್ಣುಗಳು ಪಕ್ವಾದದ್ದು, ಅದರದ್ದು ಪರಿಮಳ ಮೂಗಿಗೆ ಹಿತಕರವಾಗಿದೆ. ತುಂಬಾ ಸ್ಮೆಲ್ ಬಂದ್ರೆ ತಲೆನೋವಾಗತ್ತೆ, ಮತ್ತೆ ಕಡಿಮೆ ಇದ್ರೂ ಅಲ್ಲ, ಇದು ಹದಾ ಪರಿಮಳ ಬರ್ತಾ ಉಂಟು. ಈ ಪರಿಮಳವನ್ನು ನೋಡಿದ್ರೆ ಗೊತ್ತಾಗತ್ತೆ, ಈ ತಾಳ ವೃಕ್ಷದ ಒಳಗೆ, ಅದರ ತಾಳಿಗೊಂಡ ಒಳಗೆ ಇರುವಂತದ್ದು ತಿರುಳು, ಅದು ಒಳ್ಳೆ ಅಮೃತಕ್ಕೆ ಸದೃಶವಾದಂತಹ ರಸವನ್ನು ತುಂಬಿಸಿಕೊಂಡುಂಟು, ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೆಲವು ಸಲ ಪರಿಮಳದಿಂದ ಹೇಳ್ತಾರೆ, ಓ ಇದು ಹೀಗೆ ಅಂತ. ಹಣ್ಣುಗಳು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಯಾವುದೇ ಇರಲಿ, ಆ ಪರಿಮಳ ಮುಸುವಾಗ್ಲೆ ಇದು ಕೃತಕ, ಇದು ಸಹಜ, ಇದು ಒಳ್ಳೆಯ ಇದ್ದದ್ದು ಅಂತ. ಅದಕ್ಕೆ ಅಲ್ವಾ ಬಣ್ಣ, ರುಚಿ, ಇನ್ನು ಪರಿಮಳ, ಅದು ಮೂರೂ ಇದ್ದಾಗ್ಲೇ ಅದು ನಮಗೆ ಆಸ್ವಾದ್ಯ ಯೋಗ ಆಗುವಂಥದ್ದು. ಇವ ಹೇಳ್ತಾನೆ, ಇದರ ಪರಿಮಳದಿಂದಲೇ ಗೊತ್ತಾಗ್ತಾ ಉಂಟು ಒಳ್ಳೆ ರುಚಿ ಉಂಟು ಅಂತ ಹೇಳಿ. ದಾಮೋದರ ವಚ ಶ್ರುತ್ವ ರೌಹಿಣೇಯೋ ಹಸನ್ನಿಮ ಪಾತಯನ್ ಪಕ್ವತಾಲಾನಿ ಚಾಲಯಾಮಾಸ ತಾಂಸ್ತರೂನ್. ದಾಮೋದರನ ಮಾತು ಕೇಳಿದ್ದೆ ತಡ. ಇಲ್ಲೆಲ್ಲ ದಾಮೋದರ ಶಬ್ದ ಹಾಕ್ತಾರೆ ಕೃಷ್ಣನಿಗೆ. ಯಾಕೆ ಕೇಳಿದ್ರೆ, ಇವನ ಹೊಟ್ಟೆಗೆ ಎಷ್ಟು ಹಣ್ಣು ಹಾಕಿದ್ರು ಸಾಕ್ಲಿಕ್ಕಿಲ್ಲ. ತನ್ನ ಉದರದಲ್ಲಿ ಇಡೀ ಜಗತ್ತನ್ನೇ, ಬ್ರಹ್ಮಾಂಡವನ್ನೇ ತಾನು ಒಳಗೆ ಹಾಕಿಕೊಂಡವ ಕೃಷ್ಣ. ಹಾಗಾಗಿ ಅವ ಹೇಳ್ತಾ ಇದ್ದಾನೆ, ಹಣ್ಣು ತಿನ್ನುವ ಅಂತೆಲ್ಲ ಹೇಳ್ತಾ ಇದ್ದಾನೆ. ಆಗ ರೋಹಿಣಿಯ ಮಗನಾದಂತ ಬಲರಾಮ, ಯಾರು ಸಂಘರ್ಷಣ, ಮಂದಹಾಸವನ್ನು ಬೇರ್ತಾ ಇದ್ದಾನೆ. ಗೊತ್ತಾಯ್ತು ಕೃಷ್ಣ ಅಂತ. ಅವನಿಗೆ ಅರ್ಥ ಆಗತ್ತೆ, ಇವನಿಗೆ ಹಣ್ಣು ಬೇಕಾಗಿದ್ದಲ್ಲ, ಏನೋ ಇದರಲ್ಲಿ ಕಥೆ ಉಂಟು ಅಂತೇಳಿ ಅವನಿಗೆ ಗೊತ್ತಾಗಿದೆ. ಹಾಗಾಗಿ ಮಂದಹಾಸ ಬೇರ್ತ ಕೃಷ್ಣನ ಜೊತೆಗೆ ಸೇರಿಕೊಂಡು ಆ ಮರವನ್ನು ಅಲ್ಲಾಡಿಸ್ತಾನೆ. ತಾಳ ಮರದಲ್ಲಿ ಪಕ್ವವಾದ ಹಣ್ಣನ್ನು ಕೆಳಗೆ ಬೀಳಿಸಿದ. ನೋಡಿ, ಯಾವಾಗ್ಲಾಗಿ ಹಣ್ಣಾದರೆ ಮಾತ್ರ ಅವುಗಳು ಉದುರುತ್ತವೆ, ಅವು ಕಾಯಿ ಉದುರೋದೇ ಇಲ್ಲ. ಹಾಗಾಗಿ ಇವ ಹಂದಾಡಿಸಿದ್ದಾನೆ. ತತ್ವ ತಾಲವನಂ ಮೃಡಾಂ ಸೇವ್ಯಂ ದುರತಿಕ್ರಮಂ ನಿರ್ಮಾಣ ಭೂತತಿಮಿರಂ ಪುರುಷಾದಾಲಪೋಪಮಂ. ಆ ತಾಲದಲ್ಲಿ ಇಷ್ಟರವರೆಗೆ ಯಾರು ಹೆಚ್ಚು ಹೋಗ್ತಾ ಇರಲಿಲ್ಲಂತೆ. ಯಾಕೆ? ಅಸಾಧ್ಯವಾದದ್ದು. ಅಲ್ಲಿ ಯಾರು ಕೂಡ ಹಣ್ಣನ್ನು ಕೀಳ್ತಾ ಇರಲಿಲ್ಲ, ತಿಂತಾ ಇರಲಿಲ್ಲ. ಯಾಕೆ ಕೇಳಿದ್ರೆ, ಅದು ರಕ್ಕಸರ ಮನೆಯ ಹಾಗೆ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಅಸಾಧ್ಯವಾದದ್ದು, ದಟ್ಟವಾದ ಕಾಡಿನಿಂದ ಕೂಡಿತ್ತು, ಅದು ಅಲ್ಲದೆ ಕತ್ತಲೆಯಿಂದ ಕೂಡಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಪುರುಷಾದಾಲಯೋಪಮಂ ಅಂತ ಹೇಳ್ತಾರೆ. ಅಂದ್ರೆ ರಕ್ಕಸರ ಮನೆ ಹಾಗೆ ಕಾಣ್ತಾ ಇದ್ರು, ಯಾರೂ ಬರ್ತಾ ಇರಲಿಲ್ಲ. ಪಾಷಾಣಿ ರಥರಾಜೇಂದ್ರ ಬಹುಬಿಹಿ ಪರ್ವತೋಪಮೈ ಪಕ್ವಾನಿ ಚೈವ ರಾಜೇಂದ್ರ ಪಾತಯಾಮಾಸ ಕಾಮತಃ. ಪರ್ವತದಂತೆ ಎತ್ತರವಾದಂತಹ ಹಣ್ಣಾದಂತಹ ತಾಳೆ ಮರಗಳಲ್ಲಿ ಇರುವ ಹಣ್ಣಿತ್ತಲ್ಲ, ಅದನ್ನು ನೋಡಿ ಕೃಷ್ಣ ಬಲರಾಮರು ಕಲ್ಲನ್ನು ಹೊಡೆದು ಕೆಳಗೆ ಬೀಳಿಸ್ಲಿಕ್ಕೆ ನೋಡ್ತಾ ಇದ್ರಂತೆ.
ಹಂದಾಡಿಸಿ ನೋಡಿದ್ರು, ಕೆಲವು ಬೀಳಿಲ್ಲ, ಮತ್ತೆ ಕಲ್ಲನ್ನು ಬಿಸಾಡಿಕ್ಕೆ ಶುರು ಮಾಡಿದ್ರು. ಈ ಗೇರು ಬೀಜಕ್ಕೆ ಕಲ್ಲು ಬಿಸಾಡುದು ಅಂತ ಇರ್ತದೆ, ಶಾಲೆಯಲ್ಲಿ ಹೋಗುವಾಗ ಇದೆಲ್ಲ ಹಾಗೆ. ಹಾಗೆ ಇಲ್ಲಿ ಕೂಡ ಹಣ್ಣಾಗಿದೆ, ಅದಕ್ಕೆ ಬಿಸಾಡ್ತಾ ಇದ್ದಾರೆ. ಪಕ್ವಾನಿ ಚೈವರಾಜೇಂದ್ರ ಅಂತ ಕಾಮತಃ ಅಂತ ಹೇಳ್ತಾರೆ, ಅಂದ್ರೆ ಎಷ್ಟು ಬೇಕೋ ಅಷ್ಟು ಕೆಳಗೆ ಬೀಳಿಸ್ತಾ ಇದ್ದಾರೆ. ದಾರುಣೋ ಧೇನುಕೋ ನಾಮ ದೈತ್ಯೋ ಗರ್ಧಭ ರೂಪವಾನ್ ಖರ ಯೂಥೇನ ಮಹತ ಮೃತಕ್ ಸಮನು ಸೇವತೆ. ಆ ಕಾಡಿನಲ್ಲಿ ತಾಲ ವೃಕ್ಷದಲ್ಲಿ ಒಂದು ಕತ್ತೆಯ ರೂಪದಲ್ಲಿ ಒಬ್ಬ ರಕ್ಕಸ ಇದ್ದ ನೋಡಿ, ಯಾವ ಯಾವ ರೂಪವನ್ನು ಪಡ್ಕೊಂಡು ಬರ್ತಾರೆ. ಹಾಗಾಗಿ ಧೇನುಕ ಅಂತ ಅವನ ಹೆಸರು, ಧೇನುಕಾಸುರ ಅಂತ ಅವನ ಹೆಸರು. ದೈತ್ಯ ವಾಸ ಮಾಡಿದ್ದ ಅವ, ತನ್ನ ಕತ್ತೆಯ ಪರಿವಾರದ ಒಟ್ಟಿಗೆಲ್ಲಿ ವಾಸ ಮಾಡ್ತಾ ಇದ್ದ. ಯಾವಾಗಲೂ ಅವನಿಗೆ ತಿನ್ಲಿಕ್ಕೆ ಆಹಾರ ಏನ್ ಕೇಳಿದ್ರೆ ಇದೇ ತಾಲ ವೃಕ್ಷಗಳು ಅವನದ್ದು ಆಹಾರ. ಸತತ್ತಾಲವನಂಘೋರಂ ಗರ್ಧಭ ಪರಿರಕ್ಷತಿ ನೃಪಕ್ಷಿ ಶ್ವಾಪದಗಣಾಂ ಸ್ತ್ರಾಸಯಾನ ಸದುರ್ಮತಿ. ಆದ್ರೆ ಆತ ಏನು ಮಾಡ್ತಾ ಇದ್ದ, ಯಾರು ಬರದೇ ಇರುವ ಹಾಗೆ ನೋಡಿಕೊಳ್ತಾ ಇದ್ದ ತಾಲ ವೃಕ್ಷಕ್ಕೆ. ಗರ್ಧಭ ರೂಪದಲ್ಲಿದ್ದ, ಅಂದ್ರೆ ಕತ್ತೆಯ ರೂಪದಲ್ಲಿದ್ದ ದೈತ್ಯ. ಹಾಗಾಗಿ ಏನು ಯಾರಿಗೂ ತಿನ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾರಿಗೆ ಅಂದ್ರೆ ಕೇಳಿದ್ರೆ ಮಾನವರು ಬರ್ಲಿಕ್ಕಿಲ್ಲ, ಪಕ್ಷಿಗಳಿಗೂ ಇಲ್ಲ, ಪ್ರಾಣಿಗಳಿಗೂ ಇಲ್ಲ, ಎಲ್ರಿಗೂ ಬಂದವರಿಗೆಲ್ಲ ಉಪದ್ರವ ಮಾಡಿ ಓಡಿಸ್ತಾ ಇದ್ದ. ಈ ಮರಗಳ್ಳರೆಲ್ಲ ಮಾಡ್ತಾರಲ್ಲ, ಯಾರೂ ಆ ಕಡೆ ಬರಬಾರ್ದು ಅಂತ ಹೇಳಿ, ಬಂದ ಕೂಡಲೇ ಅಲ್ಲಿ ಭೂತ ಉಂಟು ಪ್ರೇತ ಉಂಟು ಹೆದರಿಸಿ ಕಳಿತಾರೆ, ಏನೇನೋ ಶಬ್ದ ಮಾಡ್ತಾರೆ. ಅದೇ ರೀತಿಯಾಗಿ ಈ ಧೇನುಕಾಸುರ ಅವರೆಲ್ಲರನ್ನು ಓಡಿಸ್ತಾ ಇದ್ದ. ತಾಲ ಶಬ್ದಂ ಸತಂ ಶ್ರುತ್ವ ಸಘುಷ್ಟಂ ಫಲಪಾತನೆ ನಾಮರ್ಷಯತ ಸಂಕ್ರುದ್ಧ ತಾಲಸ್ತನಮಿವ ದ್ವಿಪಃ. ಕೃಷ್ಣ ಬಲರಾಮರು ಮರವನ್ನು ಅಲ್ಲಾಡಿಸಿದ್ರು, ಆಗ್ಲೇ ದಡಬಡ ಅಂತ ಶಬ್ದ ಬಿದ್ದಿದೆ, ಅಂದ್ರೆ ವೃಕ್ಷಗಳಿಂದ ಹಣ್ಣುಗಳು ಬಿದ್ದಿದೆ. ಜೊತೆಗೆ ಮರಗಳಿಗೆ ಏನು ಮಾಡಿದ್ದಾರೆ, ಕಲ್ಲನ್ನು ಬೀಳಿಸಿದ್ದಾರೆ. ಆ ಕಲ್ಲು ಇದೆಲ್ಲ ಬೀಳುವಾಗ ಎಷ್ಟೋ ಹಣ್ಣುಗಳು ಕೆಳಗೆ ಬಿದ್ದಿದ್ದಲ್ಲ. ಈ ಶಬ್ದಕ್ಕೆ ಧೇನುಕಾಸುರನಿಗೆ ಸಿಟ್ಟು ಬಂದಿದೆ, ಸಹಿಸಿಕೊಳ್ಳಿಕ್ಕಾಗ್ಲಿಲ್ಲ. ಇಷ್ಟರವರೆಗೆ ಪಿನ್ ಡ್ರಾಪ್ ಸೈಲೆಂಟ್ ಇದ್ದದ್ದಲ್ಲಿ ಇಂತಹದ್ದು ಗಲಾಟೆ ಆಗ್ತಾ ಉಂಟು. ಅದೊಂದಿಷ್ಟು ಮಕ್ಕಳು, ಅವುಗಳು ಸುಮ್ಮನೆ ಕೂತ್ಕೊಳ್ತವ. ಆ ಹಣ್ಣು ಬಿದ್ದದ್ದಕ್ಕಿಂತ ಹೆಚ್ಚು ಬೊಬ್ಬೆ ಇವುಗಳದಿರ್ತದೆ, ಓ ಅಂತ ಬೊಬ್ಬೆ ಹೊಡಿತವೆ. ಹೀಗೆ ಬೊಬ್ಬೆ ಹೊಡೆದ ಕೂಡ ಇವನಿಗೆ ಸಿಟ್ಟು ಏರಿತು. ಹಾಗಾಗಿ ಏನು ಮಾಡ್ತಾನೆ, ಚಪ್ಪಾಳೆ ಅದರ ಜೊತೆಗೆ. ಒಂದು ಹಣ್ಣು ಬಿದ್ದಾಗ ಅಲ್ಲಿದ್ದವರೆಲ್ಲ ಸಘೃಷ್ಟಂ ಅಂತ ಹೇಳ್ತಾರೆ, ಚಪ್ಪಾಳೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಸಿಟ್ಟುಗೊಂಡಂತ ಧೇನುಕಾಸುರ ತಾನು ಬಿಡ್ತಾನೆ. ತಾಲಸ್ವನಮಿವ ಅಂತ ಹೇಳ್ತಾರೆ. ತಾಲಸ್ವನ ಅಂದ್ರೆ ಇಲ್ಲಿ ತಾಳ ಅಂದ್ರೆ ನಮ್ಮ ತಾಳ, ಕೈಯಲ್ಲಿ ಹೊಡೆಯುವ ತಾಳ. ಹೀಗೆ ಅದರ ಶಬ್ದದಿಂದಾಗಿ ಅವನು ಸಿಟ್ಟು ಬಂದಿದೆ. ಆನೆ ನುಗ್ಗಿ ಬರುವ ಹಾಗೆ ಓಡಿಕೊಂಡು ಬಂದಿದ್ದಾನೆ ಈ ಧೇನುಕಾಸುರ. ಶಬ್ದಾನುಸಾರಿ ಸಂಕ್ರುದ್ಧೋ ದರ್ಪ ಬಿದ್ಧ ಸಟಾನನಃ ಸ್ತಬ್ಧಾಕ್ಷೋ ಹ್ರೇಷಿತ ಪಟು ಪುರೈಹಿ ನಿರ್ಧಾರಯನ್ ಮಹೀಂ. ಎಲ್ಲಿ ಶಬ್ದ ಕೇಳತ್ತಲ್ಲ ಆ ಶಬ್ದವನ್ನು ಅನುಸರಿಸಿಕೊಂಡು ಓಡಿದಂತೆ. ಎಲ್ಲಿಂದ ಶಬ್ದ ಬರ್ತಾ ಇರುವುದು ಅಂತ ಕೇಳಿಕೊಂಡು ಅಲ್ಲಿಗೆ ಓಡಿಕೊಂಡು ಬಂದಿದ್ದಾನೆ. ನೋಡ್ತಾ ಇದ್ದಾನೆ, ದುರುಗುಟ್ಟಿ ನೋಡ್ತಾ ಇದ್ದಾನೆ, ಯಾರು ಇವರೆಲ್ಲ ಮಕ್ಕಳೆಲ್ಲ ಅಂತ ಹೇಳಿಕೊಂಡು ನೋಡ್ತಾ ಇದ್ದಾನೆ. ಕಣ್ಣುಗಳನ್ನು ಆಚೆ ಈಚೆ ಅಂತ ತಳಿಸದೆ ತಾನು ನೇರವಾಗಿ ನೋಡ್ತಾ ಇದ್ದಾನೆ ಅಂತ. ಗೊರಸಿನಿಂದ ಭೂಮಿಯನ್ನು ಕೆರಿತಾ ಇದ್ದಾನೆ, ಬಾಲವನ್ನು ಎತ್ತಿ ಬಿಟ್ಟಿದ್ದಾನೆ, ಬಾಯಿ ತೆಗೆದುಕೊಂಡು ಬಂದಿದ್ದಾನೆ. ಮೊದಲು ಕಂಡವ ಯಾರು ಕೇಳಿದ್ರೆ ಸಂಕರ್ಷಣ, ಬಲರಾಮ ಕಂಡಿಕೊಂಡಿದ್ದಾನೆ. ಆವೃದ್ಧ ಪುಚ್ಛೋ ಹೃಷಿತೋ ವ್ಯಾಪ್ತಾನನ ಇವಾಂತಕಃ ಆಪತನ್ನೇ ಬದದೃಶೇ ರೌಹಿಣೇಯಂ ಅವಸ್ಥಿತಂ. ಹಾಗಾಗಿ ಬಲರಾಮ ನಿಂತದ್ದು ಕಂಡಿದವನಿಗೆ ಹೇಗೆ ಬಂದಿದ್ದಾನೆ ಹೇಳಿದ್ರೆ, ಬಾಲವನ್ನು ಬೆಳೆಸಿಕೊಂಡು ಮೃತ್ಯು ದೇವತೆ ಬಂದಾಗೆ ಬಾಯಿಯನ್ನು ತೆರೆದುಕೊಂಡು ಬಂದಿದ್ದಾನಂತೆ ಈ ಕತ್ತೆ. ಹಾಗಾಗಿ ಧೇನುಕಾಸುರ ಮುಂಭಾಗದಲ್ಲಿ ಬಲರಾಮನನ್ನು ಕಾಣ್ತಾ ಇದ್ದಾನೆ. ತಾಲಾನಂ ತಬಧೋ ದೃಷ್ಟ ಸದ್ಧಜ್ವಾಕರಂ ಅವ್ಯಯಂ ರೌಹಿಣೇಯಂ ಖರೋ ದೃಷ್ಟ ಸೋ ಅಶಾದ್ ದಶನಾಯುಧ. ಇನ್ನು ಧ್ವಜದಂತೆ ಎತ್ತರವಾಗಿ ನಿಂತಿದ್ದಾನೆ ಈತ. ಹಾಗಾಗಿ ಬಲರಾಮನನ್ನು ನೋಡ್ತಾ ಇದ್ದಾನೆ. ಬಲರಾಮ ಹೇಗೆ, ಅವ ಯಾವತ್ತೂ ಕೂಡ ಸೋಲನ್ನು ಪಡೆಯದೇ ಇರುವಂತವನು ಅಂತ ಹೇಳ್ತಾರೆ. ನಾಶರಹಿತನಾದಂತಹ ಬಲರಾಮ. ಆತ ಏನು ಮಾಡಿದ್ದಾನೆ, ತಾಲ ವೃಕ್ಷದ ಬುಡದಲ್ಲಿ ಕಂಡಿದ್ದಾನೆ ಬಲರಾಮ. ತನ್ನ ಹಲ್ಲನ್ನೇ ಆಯುಧವನ್ನು ಮಾಡಿಕೊಂಡು ಕಚ್ಚಲಿಕ್ಕೆ ಬಂದಿದ್ದಾನೆ ನೋಡಿ. ರೌಹಿಣೇಯಂ ಖರೋ ದುಷ್ಟ ಸೋ ದಶನಾಯುಧ. ಇವನಿಗೆ ಆಯುಧ ಯಾವುದು, ತನ್ನ ಹಲ್ಲೇ ಆಯುಧ. ಹಾಗಾಗಿ ತಾನು ಕಚ್ಚಲಿಕ್ಕೆ ಬಂದಿದ್ದಾನೆ, ಬಲರಾಮನನ್ನು ಕಚ್ಚಿದ್ದಾನೆ. ಪದ್ಭ್ಯಾಂ ಉಭಾಭ್ಯಾಂ ಚ ಪುನಃ ಪಶ್ಚಿಮಾಭ್ಯಾಂ ಪರಾಂಗುಖ ಜಗಾನೋರಸಿ ದೈತ್ಯೇಂದ್ರೋ ರೋಹಿಣೇಯಂ ನಿರಾಯುಧಂ. ಹಿಂದೆ ತಿರುಗಿ ನಿಂತು ನೋಡ್ತಾ ಇದ್ದಾನೆ. ಎರಡು ಕಾಳಿಗಳಿಂದ ಮತ್ತೆ ತಾನು ಬಂದಿದ್ದಾನೆ. ಬಲರಾಮನ ಹತ್ರ ಯಾವ ಆಯುಧಗಳು ಇಲ್ಲ. ಹಾಗಾಗಿ ಏನು ಮಾಡಿದ್ದಾನೆ, ದೈತ್ಯನಾದ ಈತ ಧೇನುಕ ತನ್ನ ಕಾಲಿನಿಂದ ಒದ್ದು ಬಿಟ್ಟಿದ್ದಾನೆ ನೋಡಿ. ಈ ಕತ್ತೆ ಯಾವಾಗಲೂ ಎದುರು ಅಟ್ಯಾಕ್ ಮಾಡೋದಕ್ಕಿಂತ ಹಿಂದೆ ಅಟ್ಯಾಕ್ ಮಾಡೋದು ಜಾಸ್ತಿ. ಹಾಗಾಗಿ ಈತ ಏನು ಜಗಾನೋರಸಿ ದೈತ್ಯೇಂದ್ರ, ಈತ ತನ್ನ ಕಾಲಿನಿಂದ ಬಲರಾಮನ ಎದೆಗೆ ತುಳಿದಿದ್ದಾನೆ ಮುಂದೆ ಹೋಗಿ.
ತಾಭ್ಯಾಮೇವ ಸ ಜಗ್ರಹ ಪದ್ಭ್ಯಾಂ ತಂ ಗೈತ್ಯಗರ್ದಭಂ ಅಕ್ಷುರಾಂತಂ ಕುರಸ್ಕಂಧಂ ಪ್ರೇರಯತ್ ತಾಲಮೂರ್ಧನಿ. ಆದರೆ ಆ ದೈತ್ಯಗರ್ಧಭ ರಕ್ಕಸನಾದಂತಹ ಧೇನುಕಾಸುರ ಇದ್ದಲ್ಲ, ಆತ ತುಳಿದ ಕಾಲನ್ನು ಅಷ್ಟು ಆ ಕ್ಷಣದಲ್ಲೇ ಇವ ಕಾಲನ್ನು ಗಟ್ಟಿ ಹಿಡ್ಕೊಂಡಿದ್ದಾನೆ ಬಲರಾಮ ಅಂತ ಹೇಳ್ತಾನೆ. ಏನು ಮಾಡಿದ್ದಾನೆ? ಚೂಪಾದ ಗೊರಸು ಅಂತ ಹೇಳ್ತಾರೆ. ಸ್ವಲ್ಪ ತಪ್ಪಿದ್ರೆ ಅದು ಇವನ ಕಾಲಿನ ಉಗುರು ಉಂಟಲ್ಲ, ಅದು ಇವನನ್ನು ಸೀಳತ್ತೆ. ಅಷ್ಟು ಅಕ್ಷುರಾಂತಂ ಅಂತ ಹೇಳ್ತಾರೆ, ಅಷ್ಟು ಚೂಪಾಗಿ. ಆದ್ರೂ ಕೂಡ ಇವ ಒಂದು ನ್ಯಾಕಲ್ಲಿ ಅದನ್ನು ಹಿಡಿದು ಏನು ಮಾಡಿದ್ದಾನೆ ಗೊತ್ತರ? ಧೇನುಕಾಸರನ್ನು ತಾಲವೃಕ್ಷದ ಮೇಲೆ ಬಿಸಾಡಿದ್ದಾನಂತೆ. ಹೇಗೂ ಬಿಸಾಡುದು ಎಲ್ಲೆಲ್ಲಿ ಬಿಸಾಡುದು ಬೇಡ. ಮತ್ತೆ ತಾಲವೃಕ್ಷಕ್ಕೆ ಬಿದ್ದರೆ 4 ಹಣ್ಣು ಜಾಸ್ತಿ ಉದುರಿತಲ್ಲ, ಹಾಗಾಗಿ ಅವನನ್ನು ಬಿಸಾಡಿ ಬಿಟ್ಟಿದ್ದಾನೆ. ಕೂಡ ಏನಾಗಿದ್ದಾನೆ ಅಂತ ಕೇಳಿದ್ರೆ, ಸ ಭಗ್ನೋರು ಕಟಿಗ್ರೀವೋ ಭದ್ರಪೃಷ್ಠೋ ದುರಾಕೃತಿ ಖರಸ್ತಾಲ ಫಲೈ ಸಾರ್ಧಂ ಪಪಾತ ಧರಣಿ ತಳೆ. ಧೇನುಕಾಸುರ ಬಲಿಷ್ಠವಾಗಿ ಇದ್ದ. ಹಾಗಾಗಿ ಬಲರಾಮ ತನ್ನ ಹೊಡೆತನ್ನು ಹೊಡಿಲಿಕ್ಕೆ ಬಂದ್ರೆ ಅವನಿಂದ ಹಿಡಿಯಲ್ಪಟ್ಟು ಕುತ್ತಿಗೆ, ಸೊಂಟ, ಬೆನ್ನು ಎಲ್ಲ ಮುರಿದು ಹೋಗಿದೆ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಮತ್ತೆ ತಾಲ ವೃಕ್ಷದ ನೋಡಿ, ಕರಸ್ಥಾಲ ಫಲೈಹಿ ಸಾರ್ಧಂ ಅಂತ, ತಾಲದ ವೃಕ್ಷದ ಹಣ್ಣುಗಳು ಯಾವುದು ಹಣ್ಣು ಉಂಟು ಅದರ ಜೊತೆಗೆ ವಿಕಾರ ರೂಪದಿಂದ ತಾನು ಕೆಳಗೆ ಬಿದ್ದು ಸತ್ತು ಹೋಗಿದ್ದಾನೆ. ಪಪಾತ ಧರಣಿ ತಲೆ. ಸ ಗತಾಸುಂ ಗತಶ್ರೀಕಂ ಪತಿತಂ ವೀಕ್ಷ್ಯ ಗರ್ಧವಂ ಜ್ಞಾತಿಂ ಸತಾ ಪರಾಂಸ್ತಸ್ಯ ಚಿಕ್ಷೇಪ ತೃಣರಾಜನಿ ತೇ ಸರ್ವೇ ತಾಲಪಕ್ಷೆ ಚ ನಿಪೇತು ಧರಣಿ ತಲೆ. ಇನ್ನು ಕಳೆಗುಂದಿ ಬಿದ್ದಿದ್ದಾನೆ ಈ ಧೇನುಕಾಸುರ. ಬಿದ್ದದ್ದೇ ತಡ ತಾನು ಪ್ರಾಣವನ್ನು ಬಿಡ್ತಾ ಇದ್ದಾನೆ. ಅದನ್ನು ನೋಡಿ ಅವನ ಬಂಧು ಪರಿವಾರದವರೆಲ್ಲ ಓಡಿ ಬಂದಿದ್ದಾರೆ. ಅದು ಒಂದು ಬಂತ, ಅದರ ಜೊತೆಗೆ ಇರುವಂತ ಪ್ರಾಣಿಗಳೆಲ್ಲ ಓಡಿ ಬಂದಿದ್ದಾವೆ, ಕತ್ತೆಗಳೆಲ್ಲ ಬಂದು ಧೇನುಕಾಸುರನನ್ನು ಹೇಗೆ ಬಲರಾಮ ತಾನು ಹಿಡಿದು ಕೊಂದು ಹಾಕಿದ್ನೋ ಹಾಗೆಯೇ ಇವನು ಕೂಡ ತಾಲ ಫಲಗಳ ಜೊತೆಗೆ ಆ ಭೂಮಿಯಲ್ಲಿ ಅವರನ್ನು ಶವವನ್ನಾಗಿ ಮಾಡಿದ. ಅಂದ್ರೆ ಇವನಿಗೆ ಇನ್ನೊಂದು ಕಲ್ಲೆಲ್ಲ ಬೇಡ, ಕೋಲೆಲ್ಲ ಬೇಡ, ಯಾವುದು ಹಣ್ಣು ಉದುರಿಸ್ಲಿಕ್ಕೆ. ಇವುಗಳೇ ಸುಮಾರು ಕತ್ತೆಗಳು ಬಂತಲ್ಲ, ಇವುಗಳನ್ನೇ ತೆಗೆದು ಬಿಸಾಡಿದ. ನೋಡಿ, ಇಲ್ಲಿ ಭಗವಂತನೇ ಕೃಷ್ಣನೇ ತನ್ನ ಒಂದು ಅಂಶವನ್ನು ಬಲರಾಮನಲ್ಲಿ ಇಟ್ಟದ್ರಿಂದ ಕೃಷ್ಣ ನೇರವಾಗಿ ಕೊಲ್ಲದೆ ಧೇನುಕಾಸುರನನ್ನು ತಾನು ಈ ಬಲರಾಮನ ಜೊತೆಗೆ ಸೇರಿಕೊಂಡು ಅಲ್ಲಿಂದ ತನ್ನ ಕೆಲಸವನ್ನು ಬಲಕಾರ್ಯವನ್ನು ತಾನು ಮಾಡ್ತಾ ಇದ್ದಾನೆ. ಸಾ ಭೂಗರ್ಧಭ ದೇಹೈಶ್ಚ ತಾಲಪಕ್ವೈಶ್ಚ ಪಾತಿತೈ ಬಭಾಸೆ ಛನ್ನ ಜಲದ ದ್ಯೌರಿವ ವ್ಯಕ್ತ ಶಾರದಿ. ಹೇಳ್ತಾರೆ, ಆ ಕಾಡಿನಲ್ಲಿ ತಾಳೆ ಹಣ್ಣುಗಳ ಜೊತೆಗೆ ಸತ್ತ ಕತ್ತೆಗಳ ಹೆಣೆಯೇ ಜಾಸ್ತಿ ಆಯ್ತಂತೆ. ಈಗ ಲೆಕ್ಕ ಮಾಡ್ಬೇಕು, ಇದರಲ್ಲಿ ತಾಳೆ ವೃಕ್ಷವ ಅಲ್ಲ ಸತ್ತಂತ ಕತ್ತೆಗಳದ್ದು ದೇಹವ ಅಂತೇಳಿ. ಅಷ್ಟು ರಕ್ಕಸರು ಇದ್ರು ನೋಡಿ. ಯಾವ ಯಾವ ರೂಪದಲ್ಲಿ ಇದ್ರು ಅಂತ ಗೊತ್ತಿಲ್ಲ ನಮಗೆ. ಆ ರೂಪದಲ್ಲಿ ಎಲ್ಲ ಇದ್ರು. ಹೇಳ್ತಾರೆ, ಹೇಗಾಯಿತು ಕೇಳಿದ್ರೆ, ಚಳಿಗಾಲದಲ್ಲಿ ಆಕಾಶದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬರುವ ಮೋಡಗಳ ಹಾಗೆ ಕಂಡಿತು ಅಂತ. ಅಲ್ಲಲ್ಲಿ ಕಪ್ಪು, ಅಲ್ಲಲ್ಲಿ ಬೆಳ್ಳಗೆ. ಅದು ಯಾವುದು ಕೇಳಿದ್ರೆ ಈ ಕತ್ತೆಗಳು. ಹಾಗೆಲ್ಲ ತಾಲವನದಲ್ಲಿ ಕಂಡಿತು. ತಸ್ಮಿನ್ ಗರ್ಧಭ ದೈತ್ಯೇತು ಸಾನುಗೆ ವಿನಿಪಾತಿತೆ ರಮ್ಯಂ ತಾಲವನಂ ತದ್ದಿ ಭೂಯೋ ರಮ್ಯತರಂಬಭೌ. ಹೇಳ್ತಾರೆ, ಅನುಚರರಿಂದ ಕೂಡಿದಂತಹ ಆ ಧೇನುಕಾಸುರ ಸತ್ತದ್ದೇ ತಡ. ನೋಡಿದ್ರೆ ರಮಣೀಯವಾದಂತಹ ತಾಲವೃಕ್ಷ ಇನ್ನಷ್ಟು ಚಂದ ಕಾಣ್ಲಿಕ್ಕೆ ಶುರುವಾಯ್ತಂತೆ. ಯಾಕೆ? ಇಷ್ಟವರೆಗೆ ಹೆದರಿಕೆ ಇತ್ತು, ನೆಗೆಟಿವ್ ಎನರ್ಜಿ ಇತ್ತು. ಈಗ ಅದೆಲ್ಲ ಹೋಯ್ತಾ ಇಲ್ವಾ? ರಕ್ಕಸರು ಹೋದ್ರ ಇಲ್ವಾ? ಇನ್ನಷ್ಟು ಶೋಭೆ ಬಂತು. ಅದಕ್ಕಿಂತ ಮಿಗಿಲಾಗಿ ಶ್ರೀಪತಿ ಬಂದಿದ್ದಾನೆ, ಕೃಷ್ಣ ಬಂದಿದ್ದಾನೆ, ಬಲರಾಮರು ಬಂದಿದ್ದಾರೆ. ಆ ಕ್ಷೇತ್ರ ಪಾಸಿಟಿವ್ ಆಗ್ಲೇಬೇಕಲ್ವಾ? ಇನ್ನಷ್ಟು ರಮಣೀಯ. ಭೂಯೋ ರಮ್ಯತರಂಬಭೌ ಅಂತ ಹೇಳಿದ್ರು, ಮತ್ತೆ ಚಂದ ಕಾಣ್ಲಿಕ್ಕೆ ಆರಂಭ ಆಯಿತು. ವಿಪ್ರಮುಕ್ತ ಭಯಂ ರಮ್ಯಂ ವಿವಿಕ್ತಾಕಾರ ದರ್ಶನಂ ಚರಂತಿ ಸ್ಮ ಸುಖಂ ಗಾವಃ ತತ್ತಾಲವನಮುತ್ತಮಂ. ಯಾವುದೇ ಭಯ ಇಲ್ಲದಂತಹ ಪರಿಸರ ಬಹಳ ಸ್ವಚ್ಛವಾಗಿತ್ತು. ಇಷ್ಟರವರೆಗೆ ಯಾರೂ ಬರ್ತಾ ಇರಲಿಲ್ಲ. ಹೇಳಿದ್ರು, ಎಲ್ರಿಗೂ ಹೆದರಿಕೆ. ಅಲ್ಲಿ ಗುಯಿ ಶಬ್ದ ಆಗ್ತದೆ, ಸ್ವಲ್ಪ ಸೌಂಡ್ ಆದ ಕೂಡಲೇ ಕತ್ತೆಗಳು ಬರ್ತಾವೆ, ಅದು ಇದು ಅಂತ ಹೆದರಿಕೆ ಇತ್ತು. ಈಗ ಯಾವುದೂ ಇಲ್ಲ. ಆ ಪರಿಸರದಲ್ಲಿ ಒಳ್ಳೆಯ ಹುಲ್ಲೆಲ್ಲ ಇತ್ತಾ ಇಲ್ವಾ? ಹಾಗಾಗಿ ದನಗಳೆಲ್ಲ ಬಂದು ಸುಖಂಗಾವಹ ಬೇಕಾದಷ್ಟು ಹುಲ್ಲನ್ನು ಅದು ಮೇಯ್ತಾ ಇತ್ತು. ಹಾಗಾದ್ರೆ ನೋಡಿ, ದುಷ್ಟರ ವಧೆಯ ಜೊತೆಗೆ ಇನ್ನೊಂದು ಲಾಭವನ್ನೇ ಇಟ್ಟುಕೊಂಡೇ ಕೃಷ್ಣ ತಾನು ಕೆಲಸ ಮಾಡಿದ್ದಾನೆ. ದುಷ್ಟರ ನಾಶ ಮಾಡಿ ಗೋವುಗಳಿಗೆ ಬೇಕಾದಂತಹ ಹುಲ್ಲು ತಿನ್ಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ತಾನು ಮಾಡಿದ್ದಾನೆ. ಹಾಗಾಗಿ ಗೋಪಾಲಕರಿಗೆ ತಿನ್ಲಿಕ್ಕೆ ಬೇಕಾದಂತಹ ತಾಲ ವೃಕ್ಷಗಳು, ತಾಲ ಫಲಗಳು, ಆ ಗೋವುಗಳಿಗೆ ಬೇಕಾದಂತಹ ಹುಲ್ಲು. ಹೀಗಾಗಿ ಅತ್ಯಂತ ಸಂತೋಷದಿಂದ ಅಲ್ಲಿ ಸಂಚರಿಸ್ತಾ ಇದ್ರು. ತತಃ ಪ್ರಾವ್ಯಾಹೃತಾ ಸರ್ವೇ ಗೋಪಾ ವ್ರಜ ನಿವಾಸಿನಃ ವೀತಶೋಕ ವನಂ ಸರ್ವೇ ಚಂಚೂರ್ಯಂತೆ ಸ್ಮ ತತ್ಸುಖಂ. ಬಳಿಕ ಈ ಸುದ್ದಿ ಗೋಪರ ಜೊತೆ ಮೂಲಕವಾಗಿ ವ್ರಜ ನಿವಾಸಿಗಳಿಗೆ ಗೊತ್ತಾಯ್ತು. ಇಷ್ಟುವರೆಗೆ ಗೊತ್ತಿರಲಿಲ್ಲ. ಅಲ್ಲೆಲ್ಲ ಗೊತ್ತಾಯ್ತು. ಅಯ್ಯೋ ಮಾರ್ರೆ, ಅಲ್ಲಿ ಹೋದೆ, ಒಂದು ಕತ್ತೆ ರೂಪದಲ್ಲಿ ಬಂದು. ಎಷ್ಟು ಒಂದೆರಡು ಕತ್ತೆಯ, ಸುಮಾರು ಕತ್ತೆಯನ್ನು ಇವಾಗ ಬಲರಾಮ ತಾನು ಕೊಂದು ಹಾಕಿದ ಅಂತ ಹೇಳ್ತಾರೆ.
ಹಾಗಾಗಿ ಹಾಗಾದ್ರೆ ಈಗ ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಗೆ ವಿಸಿಟಿಂಗ್ ಪ್ಲೇಸ್ ಇದು ನೋಡ್ಬೇಕಪ್ಪ, ಅದು ಎಲ್ಲಿದ್ದದ್ದಂತೆ ಅಂತ ಎಲ್ಲ ಬರ್ತಾ ಇದ್ರು. ಹಾಗಾಗಿ ಹೇಳ್ತಾರೆ ಚಂಚೂರಿಯಂತೆ ಬಿಹಾರಕ್ಕೋಸ್ಕರ ಜಾಗವನ್ನು ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಬಲರಾಮರು ಓಡಾಡಿದ್ದು ಒಳ್ಳೆಯ ತಂಪು ಹುಲ್ಲು, ಮೇಲಿಂದ ಫಲ ಎರಡೂ ಉಂಟು. ಹಾಗಾಗಿ ಗೋವುಗಳು ಗೋಪಾಲಕರು ಎಲ್ಲ ಅಲ್ಲಿ ಓಡಾಡ್ತಾ ಇದ್ರು. ತತಃಸುಖಂ ಪ್ರಕೀರ್ಣಾಸು ಗೋಷು ನಾಗೇಂದ್ರ ವಿಕ್ರಮವು ದ್ರುಮಪರ್ಣಾಸನೆ ಕೃತ್ವ ತೌ ಯಥಾರ್ಹಂ ನಿಷೀದತು. ಈ ರೀತಿಯಾಗಿ ಆನೆಯಂತೆ ಪರಾಕ್ರಮವನ್ನು ಮಾಡಿದವರು ಕೃಷ್ಣ ಬಲರಾಮರು ಅಂತ ಹೇಳ್ತಾರೆ. ಹಾಗಾಗಿ ಗೋವುಗಳ ಪರಿಸರದಲ್ಲಿ ಮರದ ಎಲೆಗಳ ಆಸನವನ್ನು ರಚಿಸಿಕೊಂಡು ಅದರ ಮೇಲೆ ಕುಳಿತುಕೊಳ್ತಾ ಇದ್ರಂತೆ. ಅಂದ್ರೆ ಆ ಇದನ್ನೆಲ್ಲ ತೆಗೆದುಕೊಂಡು ಕೂತ್ಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನೆಲ್ಲ ಹೀಗೆ ಧೇನುಕಾಸುರ ವಧೆಯ ಮೂಲಕ ಪ್ರಕೃತಿಯನ್ನು ಮತ್ತಷ್ಟು ಅವರು ಚಂದ ಮಾಡಿಕೊಟ್ಟವರು ಈ ಕೃಷ್ಣ ಬಲರಾಮರು ಅಂತ ಹೇಳ್ತಾ ಇದ್ದಾರೆ. ವೈಶಂಪಾಯನ ಉವಾಚ ಅತತೌ ಜಾತಹರ್ಷೌತು ವಸುದೇವ ಸುತಾವುಭೌ ಅತ್ತಾಲವನ್ಸೃಜ್ಯ ಭೂಯೋ ಭಾಂಡೀರಮಾಗತೌ. ವೈಶಂಪಾಯನರು ಕಥೆಯನ್ನು ಮುಂದುವರೆಸಿ ಹೇಳ್ತಾರೆ. ವಸುದೇವನ ಮಕ್ಕಳಾದ ಕೃಷ್ಣ ಬಲರಾಮರಿಬ್ಬರು ಸಂತೋಷದಿಂದ ಆ ತಾಲವನದಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಅಲ್ಲಿ ಒಂದಿಷ್ಟು ಹುಲ್ಲು ಖಾಲಿ ಆಯ್ತು, ಮತ್ತೆ ಅಲ್ಲಿ ಇರ್ಲಿಕ್ಕೆ ಬೋರ್ ಆಗತ್ತೆ. ಅಲ್ಲಿಯ ಮತ್ತೆ ಪಕ್ಕದಲ್ಲಿರುವ ಇನ್ನೊಂದು ಕಾಡು, ಅದಕ್ಕೆ ಭಾಂಡೀರವನ ಅಂತ ಅದಕ್ಕೆ ಹೆಸರು. ಅಂತ ಭಾಂಡೀರವನಕ್ಕೆ ಬಂದ್ರು. ಚಾರಯಂತೌ ವಿವೃದ್ಧಾನಿ ಗೋಧನಾನಿ ಶುಭಾನನವು ಸ್ಥೀತ ಸಸ್ಯ ಪ್ರರೂಢಾನಿ ವೀಕ್ಷಮಾಣವು ವನಾನಿ ಚ. ಅದು ಏನು? ಆ ಭಾಂಡೀರವನದಲ್ಲಿ ಹುಲುಸಾಗಿ ಬೆಳೆದ ಹುಲ್ಲುಗಾವಲುಗಳು ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಸುಂದರವಾದಂತಹ ಜಾಗ. ಅದನ್ನು ರಾಮಕೃಷ್ಣರು ಆ ಹಸುಗಳಿಗೆ ಬೇಕಾದ ಆಹಾರವನ್ನು ಕೊಡ್ಲಿಕ್ಕೋಸ್ಕರ ಸಂಚರಿಸ್ತಾ ಭಾಂಡೀರವನ ಎನ್ನುವಂತ ಜಾಗಕ್ಕೆ ಬರ್ತಾರೆ. ಶ್ವೇಡಯಂತೌ ಪ್ರಗಾಯಂತೌ ಪ್ರಚಿನ್ವಂತೌ ಚ ಪಾದಪ ನಾಮಭಿರ್ವ್ಯಾಹರಂತೌ ಚ ಸವತ್ಸಾಗಾಃ ಪರಂತಪ. ಕೃಷ್ಣ ಬಲರಾಮರಿಬ್ಬರು ಕೂಡ ಏನು ಮಾಡ್ತಾ ಇದ್ದಾರೆ? ಹಸುಗಳಿಗೆ ಬೇಕಾದಂತ ಹುಲ್ಲನ್ನು ಕೊಟ್ಟು ಅವುಗಳಿಗೆ ಬಾಹುಗಳನ್ನೆಲ್ಲ ತಟ್ಟಿ, ಅಂದ್ರೆ ಮೈಯನ್ನೆಲ್ಲ ತಟ್ಟಿ ಅವುಗಳಿಗೆ ಉದ್ರೇಕವನ್ನು ಮಾಡ್ತಾ ಅವುಗಳನ್ನು, ಆ ದನಗಳನ್ನು ಕರಿತಾ ಇದ್ರಂತೆ. ಹೆಸರುಗಳು ಹಿಡಿದು ಕರಿತಾ ಇದ್ರು. ಆ ಉತ್ತಮವಾದಂತಹ ಮರವನ್ನು ಹುಡುಕಿಕೊಂಡು ಬಂದು ಪ್ರತಿಯೊಂದು ಹಸುಗಳ ಕರುಗಳ ಹೆಸರನ್ನು ಕರೆದು ಅವುಗಳನ್ನು ತಪಸ್ವಿಗಳಂತೆ ಗೋವುಗಳಿಗೋಸ್ಕರ ಸಂಚರಿಸ್ತಾ ಇದ್ರು ಅಂತ ಕರಿತಾ ಇದ್ರೆ. ಗಂಗೆ ಬಾ ತುಂಗೆ ಬಾ ಅಂತ ಕರೆದ್ರೆ ಎಲ್ಲ ದನಗಳು ಬರುವಂಥದ್ದು. ಹಾಗಾಗಿ ಭಾಂಡೀರ ವನದಲ್ಲಿ ಕೃಷ್ಣ ಬಲರಾಮರು ಆ ದನಗಳನ್ನೆಲ್ಲ ಮೇಯಿಸ್ತಾ ಇದ್ರು. ಮತ್ತೆ ಉಳಿದ ಚರಿತ್ರೆಗಳನ್ನು ಮತ್ತೆ ನಾಳೆ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯಿಮಜಃ ಯಮುನಾ ವೇಗ ಸಂಹಾರೇ ಬಲಭದ್ರ ಪ್ರಿಯಾನುಜಃ ಪೂತನ ಜೀವಿತಾಹಾರೇ ಶಕಟಾಸುರಭಂಜನಃ ನಂದವ್ರಜ ಜನಾನಂದೇ ಸಚ್ಚಿದಾನಂದ ವಿಗ್ರಹಃ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಗಃ ನವನೀತ ನವಾಹಾರೋ ಮುಚಕುಂದ ಪ್ರಸಾದಕೃತ ಷೋಡಶಸ್ತ್ರೇ ಸಹಸ್ರೇ ಛತ್ರಿಭಂಗೇ ಮಧುರಾಕೃತಿಃ ಶುಕವಾಗಮೃದಾಬ್ದಿಂದುರ್ಗೋವಿಂದೋ ಯೋಗಿನಾಂ ಪತಿಃ ವತ್ಸಪಾದಹರೋ ಧೇನುಕಾಸುರಭಂಜನಃ ತ್ರಿಣೀಕೃತತೃಣಾವರ್ತೋ ಯಮಳಾರ್ಜುನಭಂಜನಃ ಉತ್ತಾಲತಾಲಭೇತ್ತಾ ಚ ತಮಾಲಶ್ಯಾಮಳಾಕೃತಿಃ ಗೋಪಗೋಪೀಶ್ವರೋ ಯೋಗಿ ಕೋಟಿಸೂರ್ಯಸಮಪ್ರಭಃ ಇಳಾಪತಿಪರಂಜ್ಯೋತಿರ್ಯಾದವೇಂದ್ರೋ ಯದೂದ್ವಹಃ ಲೇಪೀತಮಾಸಾಸ್ಪಾರಿಜಾತಾಪಹಾರಕಃ ಗೋವರ್ಧನೋ ಚಲೋದ್ಧರ್ತಾ ಗೋಪಾಲಃ ಸರ್ವಪಾಲಕಃ ಅಜೋ ನಿರಂಜನಃ ಕಾಮಜನಕಃ ಪಂಚಲೋಚನಃ